ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ವಿಶೇಷವಾಗಿ ಈ ಪರಿಶುದ್ಧವಾದಂತಹ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನೂ ಕೂಡ ಈ ಒಂದು ಭವನದಲ್ಲಿ ಒಂದೇ ಕುಟುಂಬದ ಮಕ್ಕಳಾಗಿ ನಿಮ್ಮ ಪ್ರೀತಿಯೊಂದಿಗೆ ನಿಮ್ಮ ಕರುಣೆಯೊಂದಿಗೆ ನಮ್ಮನ್ನು ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ವಿಶೇಷವಾಗಿ ಪ್ರಪ್ರಥಮವಾಗಿ ಈ ಭವನವನ್ನು ಭೇಟಿ ಮಾಡಲಿಕ್ಕಾಗಿ, ಈ ಕುಟುಂಬವನ್ನು ಭೇಟಿ ಮಾಡಲಿಕ್ಕಾಗಿ ಒಂದು ಅವಕಾಶವನ್ನು ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಈ ಒಂದು ಕುಟುಂಬವನ್ನು, ಈ ಒಂದು ಭವನವನ್ನು ವಿಶೇಷವಾಗಿ ನಿಮ್ಮ ಉದ್ದೇಶಕ್ಕಾಗಿ, ನಿಮ್ಮ ಯೋಜನೆಗಾಗಿ ನೀವು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಪ್ರಪ್ರಥಮ ಬಾರಿಗೆ ಈ ಕುಟುಂಬಕ್ಕೆ ಕಾಲಿಟ್ಟಿರೋದಿರುವಾಗ ಯೇಸು ನಾಮದಲ್ಲಿ ಈ ಕುಟುಂಬದಲ್ಲಿ ಸಮಾಧಾನ, ಆರೋಗ್ಯ, ಸಮೃದ್ಧಿ ಯೇಸು ನಾಮದಲ್ಲಿ ತುಂಬಿ ತುಳುಕುವಂತಾಗಲಿ. ಅಷ್ಟು ಮಾತ್ರವಲ್ಲ, ಥ್ಯಾಂಕ್ ಯು ಲಾರ್ಡ್. ಈ ಸಂಜೆ ವೇಳೆಯಲ್ಲಿ ಈ ಒಂದು ಕುಟುಂಬದಲ್ಲಿ, ಈ ಒಂದು ಭವನದಲ್ಲಿ ನಾವೆಲ್ಲರೂ ಕೂಡ ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಸ್ವರವನ್ನು ಆಲಿಸಲು, ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಆ ರಹಸ್ಯಗಳನ್ನು, ಆ ಸತ್ಯವನ್ನು ಕಲಿತುಕೊಳ್ಳಲು ನಾವೆಲ್ಲರೂ ಕೂಡ ನಿಮ್ಮ ಕೃಪೆಯೊಂದಿಗೆ ಇಲ್ಲಿಗೆ ಬಂದಿದ್ದೇವೆ. ಇಂದು ನೀವು ನಮಗೇನನ್ನು ಕಲಿಸ್ಕೊಡ್ತೀರೋ ಅದನ್ನು ನಾವು ಯಾವ ಕಾರಣಕ್ಕೂ ಮರೆತು ಬಿಡದೆ, ಬಿಟ್ಟು ಕೊಡದೆ, ಅದರಲ್ಲೇ ನೆಲೆಗೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರವೇ ಜೀವಿಸುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪ್ರಭು ಯೇಸುವೇ, ನೀವು ನಮಗೋಸ್ಕರ ಈ ಲೋಕಕ್ಕೆ ಬಂದು ನಮ್ಮೆಲ್ಲರನ್ನು ರಕ್ಷಿಸಲು ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಪುನರುತ್ಥಾನಗೊಂಡು ನಮ್ಮನ್ನು ಸಂಪೂರ್ಣವಾಗಿ ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡಿ ನಮ್ಮನ್ನು ನೀತಿವಂತ ಮಕ್ಕಳಾಗಿ ಮಾರ್ಪಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ನನ್ನ ನಾಲಿಗೆ ಮೂಲಕ ನೀವು ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಿದ್ದೇನೆ. ವಿಶೇಷವಾಗಿ ಇಲ್ಲಿ ನನ್ನ ನಾಲಿಗೆಯಲ್ಲಿ ನಿಮ್ಮ ನುಡಿಗಳು ಮಾತ್ರ ಹೊರಬರುವಂತಾಗಲಿ, ನನ್ನ ಮನಸ್ಸಿನಲ್ಲಿ ನೀವೇ ಆಲೋಚಿಸಿ ನನ್ನ ನಾಲಿಗೆಯಲ್ಲಿ ನೀವೇ ಮಾತನಾಡುವುದಕ್ಕಾಗಿ ಸ್ತೋತ್ರ. ಇಲ್ಲಿರುವಂತಹ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಅರ್ಥವಾಗುವಂಥ ರೀತಿಯಲ್ಲಿ ಸರಳವಾಗಿ, ಸುಲಭವಾಗಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಆ ಸತ್ಯವನ್ನು ನೀವೇ ಪ್ರಕಟಪಡಿಸುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನು ಬೇಡಿಕೊಂಡಿದ್ದೇವೋ ಅವುಗಳೆಲ್ಲವನ್ನು ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಮತ್ತು ಹೊಂದಿಕೊಂಡಿದ್ದನ್ನು ಪರರಿಗೆ ತಲುಪಿಸುತ್ತೇವೆ ಎಂಬುದಾಗಿ ದೃಢವಾಗಿ ನಾವು ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆಗಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳೋಣ. Praise the Lord. Hallelujah. Hallelujah. Thank you Jesus. Praise you Jesus. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಮತ್ತು ಪುಟಾಣಿ ಮಕ್ಕಳೇ, ಮುದ್ದು ಮಕ್ಕಳೇ, ಪ್ರೈಸ್ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದರೆ, ನಾವೆಲ್ಲರೂ ಕೂಡ ವಿಶೇಷವಾಗಿ ತಪಸ್ಸು ಕಾಲದಲ್ಲಿದ್ದೇವೆ, ಅದು ಕೂಡ ಈಗ ಪವಿತ್ರ ವಾರದಲ್ಲಿದ್ದೇವೆ. ಕರೆಕ್ಟಾ? ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಗಾಡ್, ನೀವು ಪ್ರತಿದಿನ ಬಲಿಪೂಜೆಗೆ ಹೋಗಿದ್ರೆ ಅಥವಾ ಭಾನುವಾರ ನಿಮ್ಮ ಬಲಿಪೂಜೆಗೆ ಹೋಗಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ವಾರದಲ್ಲಿ ಪ್ರತಿದಿನದ ಒಂದು ಶುಭ ಸಂದೇಶದಲ್ಲಿ ಒಂದು ಪದವನ್ನು ನಾವು ವಿಶೇಷವಾಗಿ ಪ್ರತಿದಿನ ನಾವು ಆಲಿಸ್ತೇವೆ, ಹೆಚ್ಚಿಗೆ ಸಮಯ ಆಲಿಸ್ತೇವೆ. ಯಾವುದು ಗೊತ್ತಾ? ಯಾವುದ್ರ ಬಗ್ಗೆ? ಈ ಪವಿತ್ರ ವಾರದಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರ್ತದೆ ಒಂದು ಪದ ಮಾತ್ರ. ಯಾವುದು? ಪಾಸ್ಕ ಹಬ್ಬ. ಪಾಸ್ಕ ಹಬ್ಬಕ್ಕೆ ಇನ್ನು ಒಂದು ವಾರ ಇರುವಾಗಲೇ, ಪಾಸ್ಕ ಹಬ್ಬಕ್ಕೆ ಇನ್ನು 3 ದಿನಗಳಿರುವಾಗಲೇ, ಪಾಸ್ಕ ಹಬ್ಬ ಇನ್ನು 2 ದಿನಗಳಿರುವಾಗಲೇ, ಪಾಸ್ಕ ಹಬ್ಬದ ಹಿಂದಿನ ದಿನ, ಈ ರೀತಿ ಪಾಸ್ಕ ಹಬ್ಬ, ಪಾಸ್ಕ ಹಬ್ಬ, ಪಾಸ್ಕ ಹಬ್ಬ ಎಂಬ ಆ ಪದವನ್ನು ನಾವು ಪದೇ ಪದೇ ನೋಡ್ತಾ ಇರ್ತೇವೆ. Praise the Lord. Hallelujah. Thank you Jesus. Praise you Jesus. Hallelujah. ಸೊ ಹಾಗಾದರೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ನಾವು ನೋಡೋಣ ಯೋಹಾನ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 1. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 13 ವರ್ಸ್ 1 ಓದಿ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ. ಅಂದು ಯಾವ ಹಬ್ಬ? ಪಾಸ್ಕ ಹಬ್ಬದ ಹಿಂದಿನ ದಿನ. ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು ಎಂದು ಯೇಸು ಸ್ವಾಮಿಗೆ ತಿಳಿದಿತ್ತು. ಯೇಸುವಿಗೆ ಏನು ತಿಳಿದಿತ್ತು? ಪಾಸ್ಕ ಹಬ್ಬದ ಹಿಂದಿನ ದಿನ. ಹಾಗಾದ್ರೆ ಯೇಸುಸ್ವಾಮಿ ಯಾವ ಹಬ್ಬ ಮಾಡ್ಲಿಕ್ಕೆ ಹೋಗಿದ್ದಾರೆ? ಯೇಸುಸ್ವಾಮಿ ಯಾವ ಹಬ್ಬ ಮಾಡ್ಲಿಕ್ಕೆ ಹೋಗಿದ್ದಾರೆ? ಜೆರುಸಲೇಮಿಗೆ ಪಾಸ್ಕ ಹಬ್ಬ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಯಾವ ರೀತಿ ಅವರು ಪಾಸ್ಕ ಹಬ್ಬಕ್ಕೆ ಹೋಗ್ತಾ ಇದ್ದಾರೋ ಅದೇ ಥರ ಈ ವರ್ಷನೂ ಕೂಡ ಪಾಸ್ಕ ಹಬ್ಬಕ್ಕೆ ಹೋಗಿದ್ದಾರೆ.
ಆದರೆ ಈಗ ಪಾಸ್ಕ ಹಬ್ಬದ ಹಿಂದಿನ ದಿನ ಯೇಸು ಸ್ವಾಮಿಗೆ ಒಂದು ವಿಷಯ ಗೊತ್ತಾಯಿತು. ಏನು ಗೊತ್ತಾಯಿತು? ಏನು ವಿಷಯ ಗೊತ್ತಾಯಿತು ಯೇಸು ಸ್ವಾಮಿಗೆ? ಓದಿ ಇನ್ನೊಂದ್ಸಲ ದೇವಾಕ್ಯ ಕೇಳಿಸ್ಕೊಳ್ಳಿ. ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು ಎಂದು ಯೇಸು ಸ್ವಾಮಿಗೆ ತಿಳಿಸಿತು. ಯೇಸು ಏನು ಒಂದು ವಿಷಯ ತಿಳಿದಿತ್ತು. ಏನು ಗೊತ್ತಾಯಿತು? ತಾನು ಈ ಲೋಕವನ್ನ ಬಿಟ್ಟು ಹೋಗುವ ಗಳಿಗೆ ಬಂದಿದೆ ಎಂಬುದಾಗಿ. ಅವ್ರಿಗೇನು ಊರು ಹೋಗು ಕಾಡು ಬಾ ಅನ್ನೋ ಅಂಥ ವಯಸ್ಸಾಗಿತ್ತ? ಇಲ್ಲ. ಜಸ್ಟ್ 33 ವರ್ಷ ಆಗಿದೆ. ಈಗ 33 ವಯಸ್ಸಿನಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಈ ಭೂಲೋಕದ ಯಾತ್ರೆ ನಂದು ಮುಗೀತು, ನಾನು ಈ ಲೋಕವನ್ನು ಬಿಟ್ಟು ನನ್ನ ತಂದೆಯ ಬಳಿಗೆ ಹೋಗುವಂಥ ಕಾಲ ಬಂದಿದೆ, ಗಳಿಗೆ ಬಂತು ಎಂಬುದಾಗಿ ಅವ್ರಿಗೆ ಗೊತ್ತಾಯಿತು. ಯೋಚನೆ ಮಾಡಿ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಸಪೋಸ್ ನಮಗೆ 33 ವರ್ಷ ತಿಳ್ಕೊಳ್ಳಿ, ನಿಮಗೆ ನನಗೆ 33 ವರ್ಷ ಆಗಿದೆ. ಆಗ ನಮ್ಗೆ ಗೊತ್ತಾಗ್ತದೆ ನಾನು ಜಸ್ಟ್ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಲೋಕದಲ್ಲಿ ನಾನು ಸತ್ತು ನನ್ನ ಸಾವು ಹತ್ರ ಬಂದಿದೆ. ಇನ್ನು ಒಂದೇ ದಿನದಲ್ಲಿ ಕೆಲವೇ ಗಂಟೆಗಳಲ್ಲಿ ನನ್ನ ಸಾವು ಹತ್ರ ಆಗಿದೆ ಎಂಬುದಾಗಿ ಗೊತ್ತಾಗ್ತದೆ. ನನಗೊಂದು ರೋಗ ಇಲ್ಲ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅಪ್ಪ ಅಮ್ಮನಿಗೆ ಅಚ್ಚುಮೆಚ್ಚಾಗಿ ನಡೀತಾ ಇದ್ದಾನೆ, ದೇವರಿಗೆ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯಾಗಿ ನಡೀತಾ ಇದ್ದಾನೆ, ಇಡೀ ಊರಿಗೆ ಬೇಕಾದವನಾಗಿದ್ದಾನೆ. ಎಲ್ಲರೂ ಕೂಡ ಜಸ್ಟ್ ನನ್ನ ಬಗ್ಗೆ ನಮ್ಮ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ದಾರೆ. ಅಷ್ಟು ಒಬ್ಬರ ಹತ್ರನೂ ಕೂಡ ಕೆಟ್ಟವರು ಅನ್ಸ್ಕೊಂಡಿಲ್ಲ. ಬಟ್ ನೋಡಿದ್ರೆ ನಮಗೆ 33 ವಯಸ್ಸೀಗ. ಆ ಸಂದರ್ಭದಲ್ಲಿ ನಾನು ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಸತ್ತೋಗ್ತೇನೆ ಎಂಬುದಾಗಿ ನನಗೆ ಗೊತ್ತಾದ ತಕ್ಷಣ ಜಸ್ಟ್ ನಾವೇನು ಮಾಡ್ತೇವೆ? ಆಯಿತು ದೇವ ಕರ್ಕೋ ಅಂತ ಹೇಳ್ತೀವ. ನಾನು ಬದುಕು ಬಾಳಬೇಕು, ನಾನು ನೋಡಿ ಯೌವನಸ್ಥ, ನನಗಿನ್ನ ಮದುವೆ ಆಗಿಲ್ಲ, ಮದುವೆ ಆದಮೇಲೆ ಮಕ್ಕಳಾಗಬೇಕು, ಮಕ್ಕಳಾಗಬೇಕು, ಅವ್ರಿಗೊಂದು ಮದುವೆ ಮಾಡಬೇಕು, ಅವ್ರಿಗೆ ಮುಂದೆ ಮನೆ ಕಟ್ಟಬೇಕು. ಕರೆಕ್ಟಾ? ಕರೆಕ್ಟ್. ಅದು ಕೂಡ ಥ್ಯಾಂಕ್ ಗಾಡ್, ರಾತ್ರಿ ಯೇಸು ಮಲಗಿದ ತಕ್ಷಣ ಬೆಳಗ್ಗೆ ಇದ್ದಕ್ಕಿದ್ದಂಗೆ ಪ್ರಾಣ ಬಿಟ್ಟು ಹೋಗಿಲ್ಲ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಯೇಸುವಿಗೆ ಪ್ರೈಸ್ ಗಾಡ್ ಅಲ್ಲಿ ವಾಕ್ಯ ಹೇಳ್ತದೆ, ನಾನು ಈಗ ಈ ಲೋಕವನ್ನು ಬಿಟ್ಟು ನನ್ನ ತಂದೆಯ ಬಳಿಗೆ ಹೋಗಬೇಕಾದಂತಹ ಸಮಯ ಬಂದಿದೆ ಎಂಬುದಾಗಿ ಯೇಸುವಿಗೆ ಗೊತ್ತಾಯಿತು. ಆಗೇನು ಮಾಡಿದರು? ಅದು ಯಾವ ಥರ ಈ ಲೋಕವನ್ನು ಬಿಟ್ಟು ಹೋಗೋದು ಪ್ರಭು ಯೇಸು? ಆರಾಮ್ ರಾತ್ರಿ ಮಲಗಿದ ತಕ್ಷಣ ಬೆಳಿಗ್ಗೆ ಸತ್ತೋಗುವಂಥದ? ಎಂಥ ಸಾವು? ಭಯಾನಕವಾದ ಚಿತ್ರಹಿಂಸೆಯನ್ನು ಅನುಭವಿಸಿ, ಅದು ಕೂಡ ಪ್ರೈಸ್ ಗಾಡ್ ತಾನು ಸೃಷ್ಟಿ ಮಾಡಿರುವಂತಹ ಜನರ ಮೂಲಕವೇ ತನ್ನ ಇಡೀ ಶರೀರವನ್ನು ಬೆತ್ತಲೆಗೊಳಿಸಿಕೊಂಡು, ಚಿತ್ರಹಿಂಸೆ ಕೊಡಿಸ್ಕೊಂಡು, ಕೊಡೆಗಳಿಂದ ಓಡಿಸ್ಕೊಂಡು, ಈಟಿಂದ ತೀವಿಸ್ಕೊಂಡು, ಗಡ್ಡದ ಕೂದಲನ್ನ ಜಟ್ಕಿಸಿ ಎಳೆದು ಮಾಂಸಖಂಡವೇ ಕಿತ್ತು ಬಂದು ಅಂಥ ಚಿತ್ರಹಿಂಸೆಯನ್ನು ಅನುಭವಿಸಿ ಈ ಲೋಕವನ್ನು ಬಿಟ್ಟು ಹೋಗುವಂತಹ ಅಂಥ ಕಠಿಣ ಯಾತನೆ ಅನುಭವಿಸಿ ತಂದೆ ಬಳಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಯೇಸುವಿಗೆ ಗೊತ್ತಾಯಿತು. ನಮಗೇನಾದರೂ ಆ ರೀತಿ ಗೊತ್ತಾದರೆ ಈ ಊರಲ್ಲಿರುವಂತಹ ವ್ಯಕ್ತಿಗಳು ನಮ್ಮನ್ನು ಬಟ್ಟೆ ಬಿಚ್ಚಾಕ್ತಾರೆ, ನಮ್ಗೆ ಅವಮಾನ ಮಾಡ್ತಾರೆ, ಖಂಡಿತ ನಾಳೆ ನನ್ನ ಮರ್ಡರ್ ಮಾಡ್ತಾರೆ, ನನ್ನ ಕೊಲೆ ಮಾಡ್ತಾರೆ. ಅದು ಕೂಡ ಯಾವ ಥರ? ರಸ್ತೆ ಮಧ್ಯದಲ್ಲಿ ಈಟಿನ ತಿವಿದು, ಕೊಡೆಗಳಿಂದ ಹೊಡೆದು, ಬೆತ್ತಲೆಗೊಳಿಸಿ ಇಡೀ ರಸ್ತೆ ಮೆರವಣಿಗೆ ಮಾಡ್ತಾರೆ ಅಂತೇಳಿ ನಮ್ಗೆ ವಿಷಯ ಗೊತ್ತಾಯಿತು. ಅಂಥ ಸಾವು ನಾಳೆ ಬರ್ತದೆ ಎಂಬುದಾಗಿ ನಮ್ಗೆ ಗೊತ್ತಾಯಿತು. ನಾವೇನು ಮಾಡ್ತೀವಿ? ನಿಜವಲ್ಲ ಊರಲ್ಲಿರ್ತೀವ? ಎದ್ನೋ ಬಿದ್ನೋ ನಾನು ಪ್ರಾಣ ಉಳಿಸ್ಕೊಂಡ್ರು ಸಾಕು. ಕರೆಕ್ಟಾ? ಬಟ್ ಆದರೆ ಥ್ಯಾಂಕ್ ಗಾಡ್, ಅದೇ ಯೋಚನೆ ಮಾಡಿ, ಪ್ರಭು ಯೇಸುವಿಗೆ ಗೊತ್ತಾಗಿದೆ ಇಂಥ ಚಿತ್ರಹಿಂಸೆಯನ್ನು ಅನುಭವಿಸಿ, ಇಂಥ ಅವಮಾನಕರವಾದ ಒಂದು ಯಾತನೆಯನ್ನು ಅನುಭವಿಸಿ, ಕೊನೆಗೆ ನಾನು ಚಿತ್ರಹಿಂಸೆಯನ್ನು ಅನುಭವಿಸಿ ಮರಣವನ್ನು ಹೊಂದುತ್ತೇನೆ ಎಂಬ ಆ ಒಂದು ವಿಷಯ ಮೊದಲೇ ಗೊತ್ತಾಗಿದೆ. ಹಿಂದಿನ ದಿನ ಗೊತ್ತಾಗಿದೆ, ಪಾಸ್ಕ ಹಬ್ಬದ ಹಿಂದಿನ ದಿನ. ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ? ಒಪ್ಕೊಳ್ತಾ ಇದ್ವಾ? ಯಾವ ಗಂಡನ ಪರ್ಮಿಷನ್ ಬೇಡ, ಹೆಂಡತಿ ಪರ್ಮಿಷನ್ ಬೇಡ, ತಂದೆ ತಾಯಿ ಮಕ್ಕಳ ಪರ್ಮಿಷನ್ ಬೇಡ, ಎದ್ನೋ ಬಿದ್ದೋ ನಾನು ಪ್ರಾಣ ಉಳಿಸ್ಕೋಬೇಕು, ಓಡಿ ಹೋಗ್ತಾ ಇದ್ವಿ. ಕರೆಕ್ಟ್. ಬಟ್ ಅದು ಪ್ರಭು ಯೇಸು ನೋಡಿ ಏನು ಮಾಡ್ತಾರೆ? ಅವ್ರು ಎಲ್ಲಿಗೆ ಓಡೋದ್ರು ಪ್ರಾಣ ಉಳಿಸ್ಕೊಳ್ಳಿಕ್ಕಾಗಿ? ಓಡೋದ್ರ ಇಲ್ವ ನೋಡೋಣ. ಓದಿ, ಕಂಟಿನ್ಯೂ ಮಾಡಿ. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಪ್ರಭು ಯೇಸುವಿಗೆ ಪ್ರೈಸ್ ಬಿಡಿ ಗಾಡ್, ನಾನು ಈ ಲೋಕವನ್ನು ಬಿಟ್ಟು ಹೋಗುವಂಥ ಗಳಿಗೆ ಬಂದಿದೆ. ಆ ಲೋಕವನ್ನು ಬಿಟ್ಟು ಹೋಗುವಂಥದ್ದು ಕೂಡ ಭಯಂಕರವಾದ ಯಾತನೆಯನ್ನು ಅನುಭವಿಸುತ್ತಾ ನಾನು ಅಂಥ ವಿಚಿತ್ರವಾದ ಸಾವನ್ನು ಅನುಭವಿಸ್ತೇನೆ, ಅಂಥ ಮರಣ ನನಗೆ ಬಂದಿದೆ ಎಂಬುದಾಗಿ ಯೇಸುವಿಗೆ ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲ, ಇದುವರೆಗೂ ತನ್ನ ಜೊತೆಯಲ್ಲಿ 3 ರಿಂದ 3.5 ವರ್ಷಗಳ ಕಾಲ 12 ಮಂದಿ ಶಿಷ್ಯರನ್ನು ತನ್ನ ಕುಟುಂಬದವರಾಗಿ, ತನ್ನ ಪ್ರೀತಿ ಪಾತ್ರರಾಗಿ ತನ್ನ ಜೊತೆಲೆ ಇಟ್ಟುಕೊಂಡು, ತನ್ನ ಕೈ ತುತ್ತನ್ನು ತಿನ್ನಿಸಿ, ತನ್ನ ಜೊತೆಲೆ ಮಲಗಿಸ್ಕೊಂಡು, ಎಲ್ಲರಿಗಿಂತಲೂ ಯಥೇಚ್ಛವಾಗಿ ಪ್ರೀತಿ ಮಾಡ್ತಿದ್ದಂತಹ 12 ಮಂದಿ ಶಿಷ್ಯರಿಗೆ ಈಗ ಮತ್ತೆ ಈ ವಿಷಯ, ಈ ಪ್ರಭು ಯೇಸು ಗೊತ್ತಾದ ತಕ್ಷಣ ಇನ್ನೂ ಪ್ರೀತಿಯ ಪರಮಾವಧಿಯನ್ನು ಶಿಷ್ಯರಿಗೆ ತೋರ್ಪಡಿಸ್ಲಿಕ್ಕಿದ್ದಾರೆ. ವಾವ್! ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ಪ್ರೈಸ್ ಗಾಡ್, ನಮ್ಮ ಜೊತೆಲಿ 12 ಮಂದಿ ಶಿಷ್ಯರಿದ್ದಾರೆ.
ಮೂರುವರೆ ವರ್ಷಗಳ ಕಾಲ ನಮ್ಮ ಜೊತೆಲಿದ್ದು ನಮ್ಮ ಸ್ನೇಹಿತರು ಅವರು. ಈಗ ನಮಗೆ ಸಾವು ಬರ್ತದೆ ಎಂಬುದಾಗಿ ಗೊತ್ತಾದ ತಕ್ಷಣ ನಾವೇನು ಮಾಡ್ತಾಯಿದ್ವಿ? ಎಲ್ಲರೂ ಮೊಣಕಲೂರೋಣ, ಮಧ್ಯಸ್ಥಿಕೆ ಪ್ರೇರಣೆ ಮಾಡೋಣ, ಕರೆಕ್ಟಾ? ನಮ್ಮ ಪ್ರಾಣ ಉಳಿಸ್ಕೊಳ್ಳಿಕ್ಕಾಗಿ. ಬಟ್ ಆದರೆ ಪ್ರಭು ಯೇಸು, ಥ್ಯಾಂಕ್ ಗಾಡ್, ನನಗೆ ಅಂಥ ಹಿಂಸೆಯನ್ನು ಕೊಟ್ಟು, ಯಾತನೆಯನ್ನು ಕೊಟ್ಟು ನನ್ನನ್ನು ಕೊಲೆ ಮಾಡುವಂತಹ ಅಂಥ ಗಳಿಗೆ ಬಂದಿದೆ ಎಂಬುದಾಗಿ ಗೊತ್ತಿದ್ರೂ ಕೂಡ, ಪ್ರೈಸ್ ಗಾಡ್, ಪ್ರಭು ಯೇಸು ತನ್ನ 12 ಮಂದಿ ಶಿಷ್ಯರಲ್ಲಿ ಯಾವ ಕಾರಣಕ್ಕೂ ಈ ವಿಷಯ ಬಗ್ಗೆ ಹಂಚಿಕೊಳ್ತಾ ಇಲ್ಲ. ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್ ತನ್ನ ಪ್ರೀತಿಯನ್ನು ಇನ್ನೂ ಅಧಿಕವಾಗಿ ತಮ್ಮ ಶಿಷ್ಯರಿಗೆ ತೋರ್ಪಡಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಲ್ಲೂ ಅದೇ ರೀತಿ ಅನೇಕ ಸಂದರ್ಭದಲ್ಲಿ ನಾವು ನೋವುಗಳಿಗೆ ಸಿಗಾಕೊಂಡಾಗ, ಕಷ್ಟ ಸಂಕಷ್ಟಗಳಿಗೆ ಸಿಲ್ಕೊಂಡಾಗ ನಾವು ಹೇಳ್ತೇವೆ, ಯಾವ ದೇವರಿದ್ದಾರೋ ಹೋಗು, ಯಾವ ಸ್ನೇಹಿತರಿದ್ದರೂ ಇದ್ದಾರೋ ಹೋಗು. ಸ್ವಲ್ಪ ನಿಮ್ಗೆ ಸಾವಿನ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನೂ ತಪ್ಪಿಲ್ಲ, ನಿಮಗೆ ಅಂಥ ಚಿತ್ರಹಿಂಸೆಯನ್ನು ಅನುಭವಿಸಿ ಅಂಥ ಒಂದು ಯಾತನೆಯನ್ನು ಅನುಭವಿಸುವ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಿಜವಾಗ್ಲೂ ಆ ಕ್ಷಣದಲ್ಲೂ ಕೂಡ ದೇವರನ್ನು ಪ್ರೀತಿಸ್ತಾ ನಾವು ಕೂಡ ಪರರನ್ನ ಪ್ರೀತಿಸ್ಬೋದು ಆದಿಲ್ ಮುನ್ನಡಿತೀವ. ಗಂಡ ಬಂದು ಮಾತಾಡಿಸ್ತಾರೆ, ಏನಕ್ಕೆ ಹಿಂಗಿದೆಯಾ, ತಲೆ ಕೆಡಿಸ್ಬೇಡ, ನೀನು ಕಟ್ಕೊಂಡೋಗಿದ್ದು ಇದೇ ಹಣ ಬರಾಗೋಯ್ತು, ಕರೆಕ್ಟಾ? ಹಲೋ. ಬಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಪ್ರಭು ಯೇಸು ಥ್ಯಾಂಕ್ ಗಾಡ್ ತನ್ನ ಈ ಲೋಕದಲ್ಲಿರುವ ತನ್ನವರನ್ನು, ತನ್ನ ಶಿಷ್ಯರನ್ನು ಯಥೇಚ್ಛ ಪ್ರೀತಿ ಮಾಡ್ತಾ ಇದ್ದಾರೆ. ಈಗ ಪ್ರೈಸ್ ಗಾಡ್ ಅದೇ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡ್ಲಿಕ್ಕೆ ಕಾಯ್ತಾ ಇದ್ದಾನೆ ಎಂಬುದಾಗಿ ಗೊತ್ತಿದ್ರೂ ಕೂಡ ಅವನಿಗೂ ಕೂಡ ತನ್ನ ಪ್ರೀತಿಯನ್ನು ತೋರ್ಪಡಿಸ್ಲಿಕ್ಕಾಗಿ ಸಿದ್ಧರಾಗಿದ್ದಾರೆ. ಬ್ಯೂಟಿಫುಲ್. ಯೋಚನೆ ಮಾಡಿ, 12 ಮಂದಿ ಶಿಷ್ಯರಲ್ಲಿ ಒಬ್ಬ ಇದ್ದಾನೆ, ಅವನು ಯೇಸುವನ್ನು ಈಗಾಗಲೇ 30 ಬೆಳ್ಳಿನಾಣ್ಯಗೋಸ್ಕರ ಮಾರಿಬಿಟ್ಟಿದ್ದಾನೆ. 30 ಬೆಳ್ಳಿನಾಣ್ಯ ತೆಗೆದುಕೊಂಡು ಅವನು ಇಟ್ಕೊಂಡಿದ್ದಾನೆ. ಈಗ ಅವನು ಯೇಸುವನ್ನು ಹಿಡಿದುಕೊಡ್ಲಿಕ್ಕಾಗಿ ಗಳಿಗೆ ಕಾಯ್ತಾ ಇದ್ದಾನೆ. ಈಗ 12 ಮಂದಿ ಶಿಷ್ಯರ ಮಧ್ಯದಲ್ಲಿ ಅವನು ಕೂಡ ಒಬ್ಬ ಇದ್ದಾನೆ, ಈಗಾಗಲೇ ಯೇಸುವನ್ನು ಮಾರಿಬಿಟ್ಟಿರೋ ವ್ಯಕ್ತಿ. ಬಟ್ ಅದರ ಪ್ರಶ್ನೆ ಏನಂತಂದರೆ, ಪ್ರೈಸ್ ಗಾಡ್, ಅಂಥ ಸಂದರ್ಭದಲ್ಲೂ ಕೂಡ 11 ಮಂದಿ ಶಿಷ್ಯರಿಗೆ ಯಾವ ರೀತಿ ತನ್ನ ಪ್ರೀತಿಯನ್ನು ತೋರ್ಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೋ, ಅದೇ ರೀತಿ ಈಗ ಪ್ರಭು ಯೇಸು ಜಸ್ಟ್ ಆ ಇಸ್ಕಾರಿಯತನ ಯೂದನನ್ನು ಕೂಡ ಅದೇ ರೀತಿ ಪ್ರೀತಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರ ಶಿಷ್ಯರ ಪಾದವನ್ನು ತೊಳೆದು ಯಾವ ರೀತಿ ಮುತ್ತನ್ನು ಕೊಡ್ತಾ ಇದ್ದಾರೋ, ಅದೇ ಥರ ಥ್ಯಾಂಕ್ ಗಾಡ್ ಆ ಯೂದನ ಪಾದವನ್ನು ಕೂಡ ತೊಳೆದು ಮುತ್ತನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಎಲ್ಲರನ್ನೂ ಕೂಡ ಇದುವರೆಗೂ ಪ್ರೀತಿಸಿದ ಮಾತ್ರವಲ್ಲ, ತನ್ನ 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 ಆ ಮರಣದ ಗಳಿಗೆ ಆರಂಭವಾಗಿದೆ. ಅಷ್ಟು ಮಾತ್ರ ಅಲ್ಲ, ಅದು ಕೂಡ ಜಸ್ಟ್ ಸಾಧಾರಣ ಸಾವಲ್ಲ. ಇದೇ ವ್ಯಕ್ತಿಯಿಂದ ಜಸ್ಟ್ ನಾನು ರೋಮನ್ ಸೈನಿಕರಿಗೆ ಅವನು ಬಂದು ನನ್ನ ಮುತ್ತು ಕೊಡ್ತಾನೆ, ಮುತ್ತು ಕೊಟ್ಟ ತಕ್ಷಣ ರೋಮನ್ ಸೈನಿಕರನ್ನ ಅವನೇ ಕರ್ಕೊಂಡ್ಬಂದಿರ್ತಾನೆ. ಇವನು ಆಲ್ರೆಡಿ ನನ್ನನ್ನು 30 ಬೆಳ್ಳಿನಾಣ್ಯಗೋಸ್ಕರ ಮಾರಿಬಿಟ್ಟಿದ್ದಾನೆ. ಎಲ್ಲ ಯೇಸುವಿಗೆ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯನ್ನು ಕೂಡ ಯಥೇಚ್ಛವಾಗಿ ಪ್ರೀತಿಸುವಂತಹ ಆ ಕಾರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ? ಏನು ಮಾಡ್ತಾಯಿದ್ವಿ? ಜನ್ಮನ ಜಾಲ ಬಿಡ್ತಾ ಇದ್ವಿ. ಕಾಲು ತೊಳೆಯೋ ಥರನೇ ಆ್ಯಕ್ಟಿಂಗ್ ಮಾಡಿಬಿಟ್ಟು, ಮಗನೇ ನನ್ನ ಇಟ್ಕೊಡೋಕೆ ಮಾಡ್ತಾ ಇದೆಯಲ್ವ, ನಿನ್ನ ಕಾಲಿದ್ದಿರ್ತಾನೆ ಅಂತೇಳಿ ಹಂಗೆ ಕಾಲು ನಿಂಬಡಿ ನರ ಕಚ್ಬಿಟ್ಟು ಅವನು ಓಡೋಕೆ ಆಗಬಾರ್ದು, ಮುತ್ಕೊಡೋ ಬದಲು ಕಚ್ಬಿಡ್ತಾ ಇದ್ವಿ. ಕರೆಕ್ಟಾ? ಬಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಪ್ರಭು ಯೇಸು ತನ್ನ ಪ್ರೀತಿಯ ಪರಮಾವಧಿಯನ್ನು ತಮ್ಮ ಶಿಷ್ಯರಿಗೆ ತೋರಿಸ್ಲಿಕ್ಕಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕಡೆಯಲ್ಲಿ ಪ್ರಭು ಯೇಸು ತನ್ನ ಪ್ರೀತಿಯ ಪರಮಾವಧಿಯನ್ನು ಎಲ್ರಿಗೂ ತೋರಿಸ್ಲಿಕ್ಕಿದ್ದಾರೆ 12 ಮಂದಿ ಶಿಷ್ಯರಿಗೆ. ಬಟ್ 12 ಮಂದಿ ಶಿಷ್ಯರು ಒಬ್ಬ ಇದ್ದಾನೆ ನೋಡಿ, ಅವನು ಏನಂತ ಆಲೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಯೇಸುವಿನ ಆಲೋಚನೆ ಏನು? ಅಯ್ಯೋ ನಾನು ಸತ್ತೋಗ್ತಾ ಇದ್ದಾನೆ, ನಾನು ಹೆಂಗೆ ಅಂಥ ಚಿತ್ರಹಿಂಸೆ ಹೆಂಗೆ ಅನುಭವಿಸೋದು, ಆ ಥರ ಆಲೋಚನೆ ಮಾಡ್ತಾ ಇದ್ದಾರಾ? ಇಲ್ಲ. ತನ್ನ ಶಿಷ್ಯರನ್ನ ಇದುವರೆಗೂ ಪ್ರೀತಿ ಮಾಡಿದ ಮಾತ್ರವಲ್ಲ, ಇನ್ನು ನನ್ನ ಶಿಷ್ಯರಿಗೆ ಯಾವ ಕಾರಣಕ್ಕೂ ನಾನು ಈ ರೀತಿ ಶಾರೀರಿಕವಾಗಿ ಸಿಗೋದಿಲ್ಲ, ನನಗೆ ಸಿಕ್ಕಿರುವಂಥ ಕಡೆ ಅವಕಾಶ, ಅದಕ್ಕೋಸ್ಕರ ಸಂಪೂರ್ಣ ನನ್ನ ಪ್ರೀತಿಯನ್ನು ಅವ್ರನ್ನ ವ್ಯಕ್ತಪಡಿಸಬೇಕು ಅಂತೇಳಿ ಪ್ರಭು ಯೇಸು ಆಲೋಚನೆ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಬಟ್ ಆದರೆ 12 ಮಂದಿ ಶಿಷ್ಯರಲ್ಲಿ ನೋಡಿ ಒಬ್ಬ ಏನಂತ ಆಲೋಚನೆ ಮಾಡ್ತಾ ಇದ್ದಾನೆ. 2ನೇ ವಾಕ್ಯ ಓದಿ. ಯೇಸುವನ್ನು ಗುರುದ್ರೋಹದಿಂದ ಹಿಡಿದುಕೊಳ್ಳಬೇಕೆಂಬ ಆಲೋಚನೆಯನ್ನು ಸೈತಾನನು ಸಿಮೋನನ ಮಗ ಇಸ್ಕರಿಯೋತಿನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದನು. ಈಗ ಪ್ರಿಯರೇ, 2ನೇ ವಾಕ್ಯ ಹೇಳ್ತದೆ, ಅವರು ಭೋಜನಕ್ಕೆ ಕುಳಿತುಕೊಂಡಿದ್ರು. ಎಲ್ಲರೂ ಊಟ ಕುಳಿತುಕೊಂಡಿದ್ದಾರೆ. ಪಾಸ್ಕ ಹಬ್ಬದ ಹಿಂದಿನ ದಿನ ಎಲ್ಲರೂ ರಾತ್ರಿ ಊಟ ಮಾಡಲಿಕ್ಕೆ ಕುಳಿತುಕೊಂಡಿದ್ದಾರೆ.
ಇರುವಾಗ ಪ್ರೈಸ್ ಗಾಡ್, ಪ್ರಭು ಯೇಸುವಿನ ಆಲೋಚನೆ ಏನಂತಂದರೆ ಅವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೋ ಅದನ್ನು ನುಡಿತಾ ಇದ್ದಾರೆ. ನಾನು ನನ್ನ ಪ್ರೀತಿಯ ಪರಮಾವಧಿಯನ್ನು ನನ್ನ ಶಿಷ್ಯರಿಗೆ ತೋರಿಸ್ಬೇಕು, ಕಡೆಯ ಪ್ರೀತಿಯನ್ನು ತೋರಿಸ್ಬೇಕು. ಬಟ್ ಆದರೆ ಇಲ್ಲಿ ಆ 12 ಮಂದಿಯಲ್ಲಿ ಶಿಷ್ಯನಾಗಿರುವಂಥ ಒಬ್ಬ ಯೂದ ಅವನೇನಂತ ಆಲೋಚನೆ ಮಾಡ್ತಾ ಇದ್ದಾನೆ, ಪ್ರಭು ಯೇಸು ನನ್ನನ್ನು ಇದುವರೆಗೂ 3.5 ವರ್ಷಗಳ ಕಾಲ ತನ್ನ ಜೊತೆಲಿ ಮಲಗಿಸ್ಕೊಂಡು ತನ್ನ ಕೈ ತುತ್ತನ್ನು ತಿನ್ನಿಸಿ, ಪ್ರೈಸ್ ಗಾಡ್, ಅಷ್ಟು ಮಾತ್ರವಲ್ಲ, ಜಸ್ಟ್ ನನಗೆ ಎಲ್ಲ ದೇವರ ವಾಕ್ಯನ ಕಲಿಸ್ಕೊಟ್ಟು ರೋಗಿಗಳನ್ನ ಗುಣಪಡಿಸ್ಲಿಕ್ಕಾಗಿ ಅಭಿಷೇಕ ಮಾಡಿ, ದೆವ್ವಗಳನ್ನ ಬಿಡಿಸ್ಲಿಕ್ಕಾಗಿ ಅಭಿಷೇಕ ಮಾಡಿ, ಅಷ್ಟು ಮಾತ್ರವಲ್ಲ ದೇವರ ವಾಕ್ಯದ ಸುವಾರ್ತೆನ ಸಾರಲಿಕ್ಕಾಗಿ ಅಭಿಷೇಕ ಮಾಡಿರುವಂತಹ ಥ್ಯಾಂಕ್ ಗಾಡ್ ಆ ಪ್ರಭು ಯೇಸುವಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನ ಅಥವಾ ಸೈತನ ಆಲೋಚನೆ ಹೊಂದಿದ್ದಾನ? ಯಾರ ಆಲೋಚನೆ ಹೊಂದಿದ್ದಾನೆ? ಸೈತನ ಆಲೋಚನೆಯನ್ನು. ಅಲ್ಲಿ ವಾಕ್ಯ ಹೇಳ್ತದೆ, ಅಷ್ಟರೊಳಗಡೆ ಸೈತಾನನು ಸಿಮೋನನ ಮಗನಾದ ಇಸ್ಕಾರಿಯೋತನ ಯೂದನ ಹೃದಯದಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೂದನ ಮನಸ್ಸಿನ ಏನಂತ ಆಲೋಚನೆ ಇದೆ? ಯೂದನ ಹೃದಯದಲ್ಲಿ ಯಾವ ಆಲೋಚನೆ ಇದೆ? ಯೇಸುವನ್ನು ಹಿಡಿದುಕೊಡಬೇಕು. ಯೇಸುವಿನ ಹೃದಯದಲ್ಲಿ ಯಾವ ಆಲೋಚನೆ ಇದೆ? ಅವನ ಪಾದವನ್ನು ತೊಳೆದು ಅವನ ಪಾದವನ್ನು ನಾನು ಮುತ್ತಿಕ್ಕಬೇಕು. ನಾವು ಯಾವ ಕ್ಯಾಟಗರಿಗೆ ಸೇರಿದ್ದೇವೆ ಪ್ರಿಯರೇ? ಈ ತಪಸ್ಸು ಕಾಲದಲ್ಲಿ ಅದನ್ನೇ ನಾವು ಯೋಚನೆ ಮಾಡಬೇಕು. ಎಸ್ಪೆಷಲಿ ಈ ಪವಿತ್ರ ವಾರದಲ್ಲಿ ನಾನು ಯೇಸುವಿನಂತಿದ್ದೀನ, ಯೂದನಂತಿದ್ದೀನ? ಹಲೋ ನಾವೆಲ್ಲರೂ ಕೂಡ ಪ್ರತಿದಿನ ಪ್ರೈಸ್ ಗಾಡ್, ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಯೇಸುವಿನ ವಾಕ್ಯ ನುಡಿತೇವೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತೇವೆ, ಡೈಲಿ ದೇವರ ವಾಕ್ಯವನ್ನು ಆಲಿಸ್ತೇವೆ, ಪ್ರಬೋಧನ ಆಲಿಸ್ತೇವೆ. ಬಟ್ ಪ್ರೈಸ್ ಬಿಡಿ ಗಾಡ್, ನಮ್ಮನ್ನು ಚೆಕ್ ಮಾಡ್ಕೊಳ್ಳೋಣ. ನನ್ನ ಮನಸ್ಸಿನಲ್ಲಿ ಈಗ ಕುಳಿತುಕೊಂಡು ನನ್ನ ವಿರುದ್ಧವಾಗಿ ಯಾರೇ ಬಂದಿದ್ರು ಕೂಡ, ಅವನು ನನ್ನನ್ನು ಅವಮಾನ ಪಡಿಸ್ಲಿಕ್ಕೆ ಬಂದಿರ್ಬೋದು, ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರ್ಬೋದು, ನನ್ನ ತೊಂದರೆ ಕೊಡ್ಲಿಕ್ಕೆ ಬಂದಿರ್ಬೋದು. ಬಟ್ ಪ್ರೈಸ್ ಬಿಡಿ ಗಾಡ್, ಯೇಸು ಸ್ವಾಮಿ ಯಾವ ರೀತಿ ಆ ವ್ಯಕ್ತಿಯ ಪಾದವನ್ನು ಕೂಡ ತೊಳೆದು ಮುತ್ತನ್ನು ಕೊಡಬೇಕೆಂಬುದಾಗಿ, ಅಷ್ಟರ ಮಟ್ಟಿಗೆ ಪ್ರೀತಿಯ ಪರಮಾವಧಿಯನ್ನು ತೋರಿಸಬೇಕೆಂಬುದಾಗಿ ಪ್ರಭು ಯೇಸು ಏನು ಆಲೋಚನೆ ಮಾಡ್ತಾ ಇದ್ದಾರೋ ಅದೇ ರೀತಿ ನಾನು ಆಲೋಚನೆ ಮಾಡ್ತಾ ಇದ್ದೀನ? ಅಥವಾ ನಮ್ಮ ಪ್ರೀತಿ ಪಾತ್ರರನ್ನು ಪ್ರೈಸ್ ಬಿಡಿ ಗಾಡ್ ಜಸ್ಟ್ ನನ್ನ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕಾಗಿ, ನನ್ನನ್ನು ಎಲ್ಲರೂ ಬೇಷ್ ಅನ್ಬೇಕು, ನನ್ನ ಎಲ್ಲರೂ ಹೊಗಳಬೇಕು, ನಾನು ಎಲ್ಲರಿಗಿಂತ ಮೇಲ್ಮಟ್ಟಕ್ಕೆ ಬರಬೇಕು, ಅದಕ್ಕೋಸ್ಕರ ನಾನು ಏನು ಮಾಡಲಿಕ್ಕೆ ರೆಡಿಯಾಗಿದ್ದೇನೆ ಅಂತೇಳಿ ನಾನು ನನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬನ ವ್ಯಾಲ್ಯೂಯನ್ನು, ಮತ್ತೊಬ್ಬರಿಗೆ ಗೌರವ ಸಲ್ಲಿಸುವುದನ್ನು, ಅಥವಾ ಮತ್ತೊಬ್ಬರಿಗೆ ಅವಮಾನಪಡಿಸುವಂಥದ್ದನ್ನು, ಅಥವಾ ಮತ್ತೊಬ್ಬರನ್ನ ಹಿಡಿದುಕೊಡುವಂಥ ಕಾರ್ಯವನ್ನು, ಆ ರೀತಿ ಆಲೋಚನೆಯನ್ನು ನಾನು ಹೊಂದ್ಕೊಂಡಿದ್ದೀನ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ವಿಶೇಷವಾಗಿ ಇಂಥ ಪರಿಸ್ಥಿತಿಯಲ್ಲಿ ಕಠಿಣವಾದಂತಹ ಸಾವು ಮತ್ತು ಬದುಕಿನ ಹೋರಾಟದ ಆ ಒಂದು ಅಂತಿಮ ಘಟ್ಟ ಬಂದಾಗ, ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾನೆ, ನನ್ನ ಸಾವು ಇನ್ನು ಬಂದುಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ಪ್ರೈಸ್ ಬಿಡಿ ಗಾಡ್ ಯೋಚನೆ ಮಾಡಿ, ನಮ್ಮ ಮನಸ್ಸಲ್ಲಿ ಏನೆಲ್ಲ ಆಲೋಚನೆ ಬರ್ತದೆ. ಉದಾಹರಣೆ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೈಸ್ ಬಿಡಿ ಗಾಡ್ ಜಸ್ಟ್ ಏನೋ ಒಂದು ಸಣ್ಣ ವಿಷಯಕ್ಕೆ ಕುಚ್ಚು ಸ್ಟಾರ್ಟ್ ಆಯಿತು. ಕುಚ್ಚು ಅಂದರೆ ಪ್ರೀತಿಯಲ್ಲ, ಜಗಳ ಸ್ಟಾರ್ಟ್ ಆಯಿತು. ಜಗಳ ಸ್ಟಾರ್ಟ್ ಆದಾಗ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಆ ಕ್ಷಣದಲ್ಲಿ ನಿಜವಾಗ್ಲೂ ನನಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ನಿಜವಾಗ್ಲೂ ಅವ್ರ ಪಾದವನ್ನು ತೊಳೆದು ಮುತ್ತನ್ನು ಕೊಡುವಂಥ ರೀತಿಯಲ್ಲಿ ನಾನು ಪ್ರೀತಿ ಮಾಡ್ತೇನೆ. ಹಾಂ, ನನ್ನ ಮನಸ್ಸಲ್ಲಿ ಏನೇ ಕೆಟ್ಟ ಆಲೋಚನೆ ಬರ್ತಾ ಇರ್ಬೋದು ನನ್ನ ಗಂಡನ ಬಗ್ಗೆ ಅಥವಾ ನನ್ನ ಹೆಂಡತಿ ಬಗ್ಗೆ. ಆ ಸಂದರ್ಭದಲ್ಲಿ ಪ್ರೈಸ್ ಬಿಡಿ ಗಾಡ್, ನನ್ನ ಬಯಕೆಗಳನ್ನು, ನನ್ನ ಆಲೋಚನೆಗಳು ಸಾಯಿಸಿಕೊಂಡು ಪ್ರಭು ಯೇಸು ಯಾವ ರೀತಿ ಇವನೇ ನಾನು ಹಿಡ್ಕೊಡ್ತಾನೆ, ಇವನಿಂದನೇ ನನಗೆ ಶಿಲುಬೆ ಯಾತನೆ ಸ್ಟಾರ್ಟ್ ಆಗ್ತದೆ, ಇವನೇ ನನಗೆ ದ್ರೋಹ ಬಗ್ದಿದ್ದಾನೆ, ಇವನೇ ನನಗೆ 30 ಬೆಳ್ಳಿನಾಳಿಗೋಸ್ಕರ ನನ್ನನ್ನು ಜೀವಂತ ದೇವರನ್ನು 30 ಬೆಳ್ಳಿನಾಳಿಗೋಸ್ಕರ ಸೈತಾನಿಗೆ ಮಾರಿಬಿಟ್ಟಿದ್ದಾನೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಅವನ ಪಾದವನ್ನು ತೊಳೆದು ಮುತ್ತನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಆ ರೀತಿ ನನ್ನ ಬೈಕ್ಗಳನ್ನೆಲ್ಲ ಸಾಯಿಸ್ಕೊಂಡು ನನ್ನ ಗಂಡ ಏನು ಹೇಳ್ಬೋದು, ಆತನ ಹೆಂಡತಿ ಏನು ಹೇಳಿರ್ಬೋದು, ಬಟ್ ಪ್ರೈಸ್ ಬಿಡಿ ಗಾಡ್, ನಾನು ಮಾತ್ರ ಆ ವ್ಯಕ್ತಿಯನ್ನು ನಾನು ಪ್ರೀತಿಸ್ತೇನೆ ಎಂಬುದಾಗಿ ಪ್ರೀತಿ ಮಾಡಲಿಕ್ಕೆ ಹೋಗ್ತೀವಾ? ನನ್ನ ಬೈಕ್ಗಳನ್ನ ಸಾಯಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಾ? ಅಥವಾ ನನ್ನ ವಿರುದ್ಧವಾಗಿರುವಂತಹ ನನ್ನ ಪತ್ನಿಯ ಅಥವಾ ನನ್ನ ಪತಿಯ ಬೈಕನ್ನು ಈಡೇರಿಸ್ಕೊಡ್ಲಿಕ್ಕಾಗಿ ಬಯಸ್ತೇವಾ? ಅಥವಾ ನನ್ನ ಬೈಕನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಅವ್ರನ್ನ ಸಾಯಿಸ್ಲಿಕ್ಕೆ ಕೂಡ ರೆಡಿಯಾಗಿದ್ದೀವ? ಅವ್ರು ನೆಮ್ಮದಿ ಹಾಳಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು. ಕರೆಕ್ಟಾ? ಸಾಧ್ಯತೆಯಲ್ಲಿ ಈ ರೀತಿ ಆಗಲಿಕ್ಕೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಆನಂದಭರಿತರಾಗಿರ್ಲಿಕ್ಕಾಗಿ, ನೀವು ಸುಖವಾಗಿರ್ಲಿಕ್ಕಾಗಿ ನೀವು ಯಾವಾಗ ಮತ್ತೊಬ್ಬರ ಬಯಕೆಯನ್ನು, ಮತ್ತೊಬ್ಬರ ಆಸೆ-ಆಕಾಂಕ್ಷೆಗಳನ್ನು, ಮತ್ತೊಬ್ಬರ ಚಿತ್ತವನ್ನು ಸಾಯಿಸಿಕೊಂಡು ನಿಮ್ಮ ಸ್ವಾರ್ಥಕ್ಕಾಗಿ ಇಲ್ಲ ನಾನು ಅಂದ್ಕೊಂಡ ರೀತಿಯಲ್ಲಿ ಆಗಬೇಕು ಎಂಬುದಾಗಿ ನೀವು ನಿಮ್ಮ ಚಿತ್ತಕ್ಕಾಗಿ, ನಿಮ್ಮ ಬಯಕೆಗಳಿಗೋಸ್ಕರ, ನಿಮ್ಮ ಆಸೆ-ಆಕಾಂಕ್ಷೆಗಳಿಗೋಸ್ಕರ ಜೀವಿಸ್ತೀರಿ, ನಿಮ್ಮ ಅವನತಿ ಅವತ್ತಿನ ದಿನ ಪ್ರಾರಂಭವಾಯಿತು. ನಿಮ್ಮ ಸೋಲು, ನಿಮ್ಮ ಸಾವು ಅವತ್ತಿನ ದಿನ ಪ್ರಾರಂಭವಾಯಿತು.
ಬಟ್ ಯಾವಾಗ ನಿಮ್ಮ ಚಿತ್ತವನ್ನು ಸಾಯಿಸ್ಕೊಂಡು, ನಿಮ್ಮ ಬಯಕೆಯನ್ನು ಸಾಯಿಸ್ಕೊಂಡು, ನಿಮ್ಮ ಆಸಕ್ತಿಗಳನ್ನು ಸಾಯಿಸ್ಕೊಂಡು ಮತ್ತೊಬ್ಬರನ್ನು ಈವನ ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ಈವನ ವ್ಯಕ್ತಿ ಜಸ್ಟ್ ನಿಮಗೆ ಚಿತ್ರಹಿಂಸೆ ಕೊಡುವಂಥ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಯ ಪಾದವನ್ನು ತೊಳೆದು ಮುತ್ತನ್ನು ಕೊಡುವಂಥ ಅಷ್ಟರ ಮಟ್ಟಿಗೆ ನೀವು ಕ್ಷಮೆ ಕೊಟ್ಟು ಪ್ರೀತಿ ಮಾಡೋದಾದರೆ ಪ್ರೈಸ್ ಗಾಡ್, ಒಂದು ವೇಳೆ ನಿಮಗೆ ಸಾವಿನ ಸನ್ನಿವೇಶ ಬಂದಿದ್ರೂ ಕೂಡ ಅದೇ ವ್ಯಕ್ತಿಯಿಂದ ಮೈ ಗಾಡ್ ನೀವು ಸತ್ತ ರೀತಿಯಲ್ಲಿ ಕಾಣ್ತೀರಿ, ಬಟ್ ಸಾಯೋದಿಲ್ಲ ಪ್ರಿಯರೇ. ಬದಲಾಗಿ ಥ್ಯಾಂಕ್ ಗಾಡ್ ನಿಮಗೆ ಆ ಸಮಸ್ಯೆ, ಆ ತೊಂದರೆ ಒಂದು 3 ದಿನಗಳ ಕಾಲ ನಿಮಗೆ ತೊಂದರೆ ಕೊಡ್ಬೋದು. 3ನೇ ದಿನ ಮೈ ಗಾಡ್ ಆ ಪರಿಸ್ಥಿತಿಯಿಂದ ಮೇಲೆದ್ದು ಬಂದಾಗ ಇಡೀ ಊರಿಗೆ ಗೊತ್ತಾಗ್ತದೆ ನೀವು ಯಾರು ಎಂಬುದಾಗಿ. ಆ ದಿನ ಎಲ್ಲರೂ ನಿಮ್ಮನ್ನು ಕೊಂಡಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಹಲ್ಲೆಲೂಯಾ. ಬಟ್ ಆದರೆ 3 ದಿನ ಕಾಯೋದೇ ಇಲ್ಲ. ನಮ್ಗೆ ಈಗ ಬೆಳಿಗ್ಗೆ ಬೀಜ ಹಾಕ್ಬಿಟ್ಟು ಸಂಜೆ ಆಗೋಷ್ಟರಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಕಾಯಿಗಳು ಬಂದುಬಿಡಬೇಕು, ಫಲ ಬರಬೇಕು, ಅಷ್ಟು ಫಾಸ್ಟ್ ಯುಗದಲ್ಲಿದ್ದೇವೆ. ಅದಕ್ಕೋಸ್ಕರ ಇಲ್ಲ 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 ಯಾವ ಕಾರಣಕ್ಕೂ ಜಸ್ಟ್ ನನ್ನ ಪ್ರೀತಿ ಮಾಡೋದಾದರೆ ಈಗಲೇ ನಾನು ಹೇಳ್ದಂಗೆ ಆಗಬೇಕು. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಮ್ಮ, ನೀನು ಜಸ್ಟ್ ಆಯಿತು ಈ ಸರಿ ನಿನ್ನ ಬರ್ತ್ಡೇಗೆ ಒಂದು ಸಾರಿ ಕೊಡ್ಸೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ನನ್ನ ಕಮಿಟ್ಮೆಂಟ್ ಹಂಗಿತ್ತು, ಅಥವಾ ಈ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಸೀರೆ ಕೊಡ್ಸೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಪರವಾಗಿಲ್ಲ ಇನ್ನೊಂದು 2 ತಿಂಗಳಾದ್ಮೇಲೆ ಕೊಡಿಸ್ತಾನೆ. ಇಲ್ಲ ಇಲ್ಲ ನಿಂಗೆ ಈಗ ಕೊಡ್ಸಿರು ಸರಿ, ಇಲ್ಲ ಅಂದರೆ ಥ್ಯಾಂಕ್ ಗಾಡ್ ಫ್ರೀ ಬಸ್ ಇದೆ, ಬಸ್ ಹತ್ತಿ ತವ್ರ ಮನೆಗೆ ಹೋಗ್ತಾನೆ. ದುಡ್ಡು ಬೇಕಾಗಿಲ್ಲಲ್ಲ. ನಿನ್ನ ಜೊತೆನೇ ಇರಬೇಕಾ? ಆಯಿತು, ಬ್ರದರ್ ಹೇಳಿದ್ದಾರೆ ಪತಿ ಪತ್ನಿ ಒಂದೇ ಶರೀರ, ಓಕೆ ಆಯಿತು, ನೀನು ಕೊಡಿಸ್ತಾ ಹೋದ್ರೂ ಪರವಾಗಿಲ್ಲ, ಬಟ್ ಆಯಿತು ಇಲ್ಲೇ ಇರ್ತಾನೆ. ಆಯಿತು, ಬೆಳಗ್ಗೆ ಸಂತನ ಮುಖ ಊದ್ಸ್ಕೊಂಡಿದ್ದಾಯಿತು. ಕೊನೆಗೆ ರಾತ್ರಿ ಇಬ್ಬರು ಹೋಗಿ ಪ್ರೈಸ್ ಗಾಡ್ ಜಸ್ಟ್ ಗಂಡನ ಮುಂಚೆ ಹೋಗಿ ಹೆಂಡ್ತಿ ನೀವು ಮಲಗಿರ್ತೀರಿ. ಜಸ್ಟ್ ಗಂಡ ಪಾಪ ಬೆಡ್ರೂಮು ಬಂದ, ಬೆಡ್ ಮಲ್ಕೊಂಡು ನಿಮ್ಮ ಟಚ್ ಮಾಡ್ಲಿಕ್ಕೆ ಬಂದ, ಕೈ ಹಾಕಿದ. ಅವಾಗ ಏನು ಹೇಳ್ತವೆ? ಗೆಟ್ ಬಿಹೈಂಡ್ ಮೀ ಸೈತನ್ ಬಿಟ್ಟು ತೊಲಗು, ನಾನು ಮುಟ್ಬೇಡ ಹೇಳಲ್ಲ. ನಿನಗೊಂದು ಸೀರೆ ಕೊಡ್ಸೋಕ್ಕಾಗಿಲ್ಲ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಟಚ್ ಮಾಡೋಕ್ಕೆ ಬೇರೆ ಬರ್ತಾ ಇದೆಯಾ? ದೂರ ಮಲ್ಕೋ, ದೂರ ದೂರ. ಸರಿಯಾ? ಇದೆಲ್ಲ ಟೀಲ್ ನೋಡಿದ್ದೀರಿ, ನಿಮ್ಮಲ್ಲಿ ಯಾರೋ ಮಾಡಲ್ಲ, ನಾನು ನಮ್ಮ ಕಡೆದು ಹೇಳ್ತಿರೋದು. ಆಫ್ಟರ್ ಆಲ್ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅಥವಾ ಒಂದು ಬರ್ತ್ಡೇ ದಿನ ಒಂದು ಸೀರೆ ಕೊಡಿಸಲಿಲ್ಲ ಅಂತ ಮಾತ್ರಕ್ಕೆ ನಾವು ಈ ರೀತಿ ವರ್ತಿಸೋದಾದರೆ ಏನಾದರೂ ಪ್ರೈಸ್ ಗಾಡ್ ನಿಮ್ಮ ಪ್ರೀತಿ ಪಾತ್ರರೇ ನಿಮ್ಮನ್ನು ಚಿತ್ರಹಿಂಸೆ ಕೊಟ್ಟು ನಿಮ್ಮ ನೆಮ್ಮದಿಯನ್ನು ಕೊಲೆ ಮಾಡಲಿಕ್ಕಾಗಿ, ನಿಮ್ಮ ಸಮಾಧಾನ ಕೊಲೆ ಮಾಡಲಿಕ್ಕಾಗಿ, ನಿಮ್ಮ ಆರೋಗ್ಯವನ್ನು ಕೊಲೆ ಮಾಡಲಿಕ್ಕಾಗಿ, ಅಥವಾ ನಿಮ್ಮ ಕಥೆಯನ್ನು ಮುಗಿಸ್ಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಎಂಬುದಾಗಿ ಯೂದನ್ ರೀತಿಯಲ್ಲಿ ನಿಮ್ಗೆ ಗೊತ್ತಾದರೆ ನೀವೇನು ಮಾಡ್ತೀರಿ ಪ್ರಿಯರವ್ರನ್ನ? ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಕತೆ ಮುಗಿಸ್ಬಿಡೋಣ ಫಸ್ಟ್. ಕರೆಕ್ಟಾ? ಬಟ್ ಪ್ಲೀಸ್ ಬಿಟ್ಟು ಗಾಡ್ ಅದೆಲ್ಲ ಪ್ರಿಯರೇ ಲೋಕದ ಸ್ವಭಾವ. ಬಟ್ ಈಗ ನಮ್ಮ ಒಳಗಡಿರುವಂಥದ್ದು ಕ್ರಿಸ್ತ ಯೇಸುವಿನ ಸ್ವಭಾವ. ಕ್ರಿಸ್ತ ಯೇಸು ಯಾವ ರೀತಿ ಜೀವಿಸಿದ್ರೋ ಅದೇ ರೀತಿ ನಾವು ಕೂಡ ಜೀವಿಸಬೇಕೆಂಬುದಾಗಿ ದೇವರು ನಮ್ಗೆ ಕರೆದಿರುವಂಥದ್ದು. ನನ್ನ ಬಯಕೆಯನ್ನು ಸಾಯಿಸ್ಕೊಂಡು, ನನ್ನ ಚಿತ್ತವನ್ನು ಸಾಯಿಸ್ಕೊಂಡು, ನನ್ನ ಆಸಕ್ತಿಯನ್ನು ಸಾಯಿಸ್ಕೊಂಡು ಮತ್ತೊಬ್ಬರ ಬಯಕೆಯನ್ನು ಈಡೇರಿಸಿಕೊಳ್ಳುವಂಥದ್ದಾಗಿದೆ ಪ್ರಭು ಯೇಸುವಿನ ಬಯಕೆ, ಪ್ರಭು ಯೇಸುವಿನ ಚಿತ್ತ. ಪ್ರೈಸ್ ಗಾಡ್. ಅದಕ್ಕೆ ಈ ಕ್ರಿಶ್ಚಿಯನ್ ಅಂತಂದರೆ ಮೈ ಗಾಡ್ ವಾರಕ್ಕೊಂದ್ಸಲ ಬಲಿ ಪೂಜೆಗೆ ಹೋಗುವಂಥದ್ದು, ಮನೇಲಿ ಬಂದು ಪ್ರೇಯರ್ ಮಾಡುವಂಥದ್ದು, ಅದಾದಮೇಲೆ ಪ್ರಾರ್ಥನೆ ಕೂಡಲು ಭಾಗವಹಿಸುವಂಥದ್ದು. ಬಟ್ ಆದರೆ ನನ್ನ ಜೀವನ ನೋಡಿದ್ರೆ ನಾಯಿ ಬಲ ಡೊಂಕು, ಆ ರೀತಿ ಜೀವನ ಅಲ್ಲ. ಸಾರಿ, ಇವುಗಳೆಲ್ಲವನ್ನ ಕಲ್ತ್ಕೊಂಡು ಎಷ್ಟರ ಮಟ್ಟಿಗೆ ಪ್ರಿಯರೇ ಪ್ರೈಸ್ ಗಾಡ್ ಬಲಿ ಪೂಜೆಗೆ ಹೋಗ್ತಾ ಇದ್ದೀರಿ, ದೇವರ ವಾಕ್ಯ ನುಡಿತಾ ಇದ್ದೀರಿ, ದೇವರ ವಾಕ್ಯ ಧ್ಯಾನಿಸ್ತಾ ಇದ್ದೀರಿ, ಗುಡ್. ಬಟ್ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಗಾಡ್ ಫಲವನ್ನು ಹೊರಮಿಸ್ತಾ ಇದ್ದೀರಿ. ಬೇರೆಯವ್ರು ನೋಡುವಾಗ ಪ್ರೈಸ್ ಗಾಡ್ ಈ ವ್ಯಕ್ತಿ ಈವನ್ ಯೇಸುವನ್ನು ಹಿಡಿದುಕೊಡ್ಲಿಕ್ಕಾಗಿ ಬಯಸೋದು ವ್ಯಕ್ತಿ, ಯೇಸುವನ್ನು ಈಗಾಗಲೇ 30 ಬೆಳ್ಳಿನಣ್ಣೆಗೋಸ್ಕರ ಮಾರಿಬಿಟ್ಟಿದ್ದಾನೆ. ಬಟ್ ಆದರೆ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಅದು ಗೊತ್ತಿದ್ರೂ ಕೂಡ ಯೇಸು ಸ್ವಾಮಿ ತನ್ನ ಮನಸ್ಸಲ್ಲಿ ಅನೇಕ ಭಾವನೆಗಳು ಬರ್ತದೆ. ಇವನೇ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು, ನಿನಗೆ ಆಲ್ರೆಡಿ ಮಾರಿಬಿಟ್ಟಿದ್ದಾನೆ. ಈವನ್ ಆ ರೀತಿಯ ಆಲೋಚನೆಗಳು ಪ್ರಭು ಯೇಸುವಿನ ಮನಸ್ಸಲ್ಲಿ ಬಂದರೂ ಕೂಡ ಪ್ರಭು ಯೇಸು ಆ ಎಲ್ಲ ಆಲೋಚನೆಗಳನ್ನು, ಭಾವನೆಗಳನ್ನು ಬದಿಗೊತ್ತಿ ಥ್ಯಾಂಕ್ ಗಾಡ್ ಆ ವ್ಯಕ್ತಿಯನ್ನು ಪ್ರೀತಿ ಮಾಡೋದ್ರ ಮೂಲಕ ಆ ವ್ಯಕ್ತಿಯ ಪಾದಕ್ಕೆ ಮುತ್ತುಕೊಟ್ಟು ಆ ವ್ಯಕ್ತಿಯ ಪಾದವನ್ನು ತೊಳೆದು ಪಾದಕ್ಕೆ ಮುತ್ತುಕೊಡ್ತಾ ಇದ್ದಾರೆ. ತನ್ನ ಪ್ರೀತಿಯ ಪರಮಾವಧಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವ್ಯಾವಾಗ ಕ್ಷಮೆ ಮತ್ತು ಪ್ರೀತಿಯಲ್ಲಿ ಜೀವಿಸ್ತೀರಿ, ಪ್ರೈಸ್ ಗಾಡ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಪ್ರೀತಿಯಲ್ಲಿ ಜೀವಿಸುವಂಥ ಪ್ರತಿ ಬಾರಿಯೂ
ನಿಮ್ಮ ಜೀವನದಲ್ಲಿ ಪ್ರೈಸ್ ಗಾಡ್ ಆ ಏನೋ ಪ್ರೀತಿಯ ಬೀಜವನ್ನು ಬಿತ್ತನೆ ಮಾಡ್ತಾ ಇದ್ರಿ, ಆ ಪ್ರೀತಿಯ ಬೀಜವನ್ನು ಬಿತ್ತನೆ ಮಾಡುವಂಥ ಸಮಯ ಬೇರೆ ಏನೂ ಅಲ್ಲ ಪ್ರಿಯರೇ, ಇನ್ನು ಕೆಲವೇ ದಿನಗಳಲ್ಲಿ ಆನಂದ ಪಡುವಂತಹ ಈಸ್ಟರ್ ಸಂಡೆಯನ್ನು ಅನುಭವಿಸ್ತೀರಿ ಎಂಬುದಾಗಿ. ಸಮಸ್ಯೆಗಳಿಂದ ಬಿಡುಗಡೆ ಕಾಣಲಿಕ್ಕಿದ್ದೀರಿ, ರೋಗ ಬಿಡುಗಡೆ ಆಗಿ ಆರೋಗ್ಯ ಸಿಗುವಂಥದ್ದು ನೋಡ್ತೀರಿ, ಸಾಲ ಬಿಡುಗಡೆಯಾಗಿ ಸಮೃದ್ಧಿ ಆಗುವಂಥದ್ದು ಕಾಣಲಿಕ್ಕೆ ಹೋಗ್ತಾ ಇದ್ರಿ, ಕೆಟ್ಟದೆಲ್ಲ ಬಿಡುಗಡೆ ಆಗಿ ಒಳಿತಾಗಿ ಪರಿಣಮಿಸುವುದನ್ನು ಕೆಲವೇ ದಿನಗಳಲ್ಲಿ ಕಾಣ್ತೀರಿ. ಬಟ್ ನೀವು ಕ್ಷಮಿಸದೆ, ನೀವು ಪ್ರೀತಿಸದೆ, ಇವನ ವ್ಯಕ್ತಿ ನಿಮ್ಗೆ ತೊಂದರೆ ಕೊಟ್ಟಿರ್ಬೋದು, ನೀವು ಕ್ಷಮೆ ಕೊಡದೆ ಹಾದಿಯಾದಲ್ಲಿ ಜೀವಿಸಿದ್ರಿ, ಇರೋದನ್ನು ಕೂಡ ಕಳ್ಕೊಂಡು 3 ದಿನ ಸಮಸ್ಯೆ ಪರಿಹಾರ ಆಗೋದಿಲ್ಲ. 3 ವರ್ಷ 30 ವರ್ಷ ಸಾಯೋ ತನಕ ಆದರೂ ಕೂಡ ಆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಆ ಸಮಸ್ಯೆ ಸಣ್ಣ ಸಮಸ್ಯೆ ದೊಡ್ಡದಾಗಿ ಮಾರ್ಪಟ್ಟು ದೊಡ್ಡ ಸರೋವರವಾಗಿ ಮಾರ್ಪಟ್ಟು ಸಮುದ್ರದ ಒಳಗಡೆ ನಿಮ್ಮ ಕಥೆನ ಮುಗಿಸ್ಕೊಳ್ತೀರಿ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಯಾವತ್ತು ತೀರೋಗಿದ್ದು, ಮರಣ ಹೊಂದಿದ್ದು? ಗುಡ್ ಫ್ರೈಡೆ. ಎಷ್ಟನೇ ದಿನದಲ್ಲಿ ಜೀವಂತ ಗೆದ್ದು ಬಂದಿದ್ದು? 3ನೇ ದಿನದಲ್ಲಿ. ಜಸ್ಟ್ 3 ದಿನಗಳ ಹಿಂದೆ ಭಯಂಕರ ಯಾತನೆ ಅನುಭವಿಸಿದರು. ಕರೆಕ್ಟಾ? ಭಯಂಕರ ಯಾತನೆ ಅನುಭವಿಸಿದರು, ನಿಜ. ಭಯಂಕರ ಯಾತನೆ ಅನುಭವಿಸಿದರು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಅಂಥ ಯಾತನೆಯನ್ನು ಭೂಲೋಕದಲ್ಲಿ, ಅಂಥ ಸಮಸ್ಯೆಯನ್ನು ಭೂಲೋಕದಲ್ಲಿ ಒಬ್ಬರು ಕೂಡ ಅನುಭವಿಸಿಲ್ಲ. ಕರೆಕ್ಟಾ? ಕರೆಕ್ಟ್. ಇಡೀ ನಮ್ಮ ಮಾನವ ಕುಲದ ಎಲ್ಲರ ಕಷ್ಟ ಸಂಕಷ್ಟಗಳನ್ನ ಒಂದು ತಕ್ಕಡಿ ಬಟ್ಟಲಲ್ಲಿ ಹಾಕಿ ಇನ್ನೊಂದು ತಕ್ಕಡಿ ಬಟ್ಟಲಲ್ಲಿ ಯೇಸುವಿನ ಕಷ್ಟ ಸಂಕಟ ಹಾಕಿದ್ರೂ ಕೂಡ ಯೇಸುವಿನ ಕಷ್ಟ ಸಂಕಷ್ಟವೇ ಭಾರ ಆಗ್ತದೆ. ಕರೆಕ್ಟಾ? ಅಂಥ ಚಿತ್ರಹಿಂಸೆಯನ್ನು ಯಾರೂ ಕೂಡ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಭಯಂಕರವಾದಂತಹ ಚಿತ್ರಹಿಂಸೆಯನ್ನು, ಅಂಥ ನೋವನ್ನು, ಅಂಥ ಯಾತನೆಯನ್ನು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಭಾವನಾತ್ಮಕವಾಗಿಯೂ ಅನುಭವಿಸುವಂಥ ಪ್ರಭು ಯೇಸುವಿನ ಅಂಥ ದೊಡ್ಡ ಸಮಸ್ಯೆ ಕೇವಲ 3 ದಿನಗಳಲ್ಲಿ ಆನಂದ ಪಡುವಂತಹ ದಿನವಾಗಿ ಮಾರ್ಪಾಡಾಯಿತು. ಕರೆಕ್ಟಾ? ವಾವ್, ಬ್ಯೂಟಿಫುಲ್. ಆದರೆ ನಮ್ಮ ಜೀವನದಲ್ಲಿ ಯಾತಕ್ಕಾಗಿ ಪ್ರಿಯರೇ ಅಂಥ ದೊಡ್ಡ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದೇ ಇಲ್ಲ. ಆ ಸಮಸ್ಯೆಯಲ್ಲಿ ಎಷ್ಟೋ ಸಣ್ಣ ಒಂದು ಚುಕ್ಕಿಯಷ್ಟು ಸಮಸ್ಯೆ ಇವತ್ತು ನಮಗೆ ಬಂದಿದೆ. ಈವನ್ ಕ್ಯಾನ್ಸರ್ ರೋಗ ಆಗಿದ್ರು ಕೂಡ ಯೇಸು ಸ್ವಾಮಿ ಏನು ಸಮಸ್ಯೆ ಅನುಭವಿಸಿದ್ರು ಅದರಲ್ಲಿ ಒಂದು ಸಣ್ಣ ಚುಕ್ಕಿಯಷ್ಟು ಅದು ಸಮಸ್ಯೆ, ಅದು ಕರೆಕ್ಟಾ? ಬಟ್ ಅಂಥ ಒಂದು ಸಣ್ಣ ಚುಕ್ಕಿಯ ರೀತಿಯಲ್ಲಿರುವಂಥ ಸಮಸ್ಯೆ ಕೂಡ ಯಾಕೆ ಮತ್ತೆ ನಮಗೆ 3 ದಿನದಲ್ಲಿ ಬದಲಾವಣೆ ಆಗ್ತಾಯಿಲ್ಲ? 3 ವರ್ಷ ಆದರೂ ಕೂಡ ಬದಲಾವಣೆ ಆಗ್ತಾಯಿಲ್ಲ? ಮಕ್ಕಳೇ, ದಯವಿಟ್ಟು ಈ ಕಡೆ ಗಮನ ಕೊಟ್ಟಿದ್ದೀವಿ. ತುಂಬ ಮುಖ್ಯವಾದದ್ದು ನಿಮ್ಮ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ತುಂಬ ಮುಖ್ಯವಾದದ್ದು. ಕೂರ್ಲಿ. ಯಾತಕ್ಕಾಗಿ ನಮ್ಮ ಜೀವನದಲ್ಲಿರುವುದು ಸಮಸ್ಯೆ 3 ದಿನದಲ್ಲಿ ಥ್ಯಾಂಕ್ ಗಾಡ್ ಅಂಥ ದೊಡ್ಡ ಸಮಸ್ಯೆಯೇ ಪ್ರಭು ಯೇಸುವಿನ ಜೀವನದಲ್ಲಿ ಪರಿಹಾರ ಆಗಿ 3ನೇ ದಿನದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಯಾವುದು ಅವರನ್ನ ಕತೆ ಮುಗಿಸ್ಬಿಡ್ತಾಯಿತು, ಅವ್ರ ಕಥೆನ ಮುಗಿಸ್ಬಿಟ್ಟಿದೆಯೋ ಆ ಮುಗಿಸಿದಂತಹ ಕಥೆಯ ಒಳಗಡೆ ಥ್ಯಾಂಕ್ ಗಾಡ್ ಪ್ರಭು ಯೇಸು ಮೈ ಗಾಡ್ ಜೀವಂತಕ್ಕೆ ಎದ್ದು ಬಂದು 3ನೇ ದಿನದಲ್ಲಿ ಪುನರುತ್ಥಾನಗೊಂಡು 3ನೇ ದಿನದಲ್ಲೇ ಆನಂದ ಪಡುವಂಥ ದಿನವನ್ನು ಅನುಭವಿಸಿದರು. ಯಾಕೆ ನಮ್ಮ ಜೀವನದಲ್ಲಿ ಮತ್ತೆ ಜಸ್ಟ್ ನಾವು ಅನುಭವಿಸುವ ಸಮಸ್ಯೆಗಳು, ನನ್ನ ಕುಟುಂಬದಲ್ಲಿ ಒಂದು ಸಮಸ್ಯೆಗಳು 3 ದಿನ ಅಲ್ಲ 3 ವರ್ಷ ಆದರೂ ಕೂಡ 30 ವರ್ಷ ಆದರೂ ಕೂಡ ಪರಿಹಾರ ಆಗ್ತಾಯಿಲ್ಲ? ಏಕೆ ಕರೆಕ್ಟ್, ಆ ಥರ ಪ್ರೀತಿ ಮಾಡಬೇಕು. ಆಮೇಲೆ ಇನ್ನೇನು ಹೇಳ್ತೀವಿ, ಬಾಕಿಯವ್ರು ಏನು ಆನ್ಸರ್ ಕೊಡ್ತೀರಿ? ಕ್ಷಮೆ ಕೊಡಬೇಕು. ಆಮೇಲೆ ಇನ್ನು ಬಾಕಿಯವರು ಎತ್ತಕ್ಕಾಗಿ ಪ್ರಿಯರೇ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇನ ಕ್ಷಮೆ ಕೊಡಬೇಕು, ಪ್ರೀತಿ ಮಾಡಬೇಕೆಂಬುದಾಗಿ ನೀವು ಪ್ರಯತ್ನ ಪಟ್ಟರೂ ಕೂಡ ನೀವು ಕ್ಷಮೆ ಕೊಡಲಿಕ್ಕಾಗಲ್ಲ, ಪ್ರೀತಿ ಕೊಡೋಕ್ಕಾಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಪ್ರಭು ಯೇಸು ಹೇಗೆ ಅದನ್ನ ಮಾಡಲಿಕ್ಕಾಯ್ತು ಅಂತಂದರೆ ಪ್ರೈಸ್ ಗಾಡ್ ವೆರಿ ವೆರಿ ಇಂಪಾರ್ಟೆಂಟ್, ಗಮನ ಕೊಡಿ. ಪ್ರಭು ಯೇಸು ಆ ನೋವನ್ನು ಅನುಭವಿಸುವಂತಹ, ಯಾತನೆಯನ್ನು ಅನುಭವಿಸುವಂತಹ ಆ ನೋವಿನ ಮಧ್ಯದಲ್ಲೂ ಕೂಡ ಅವರ ಗಮನವನ್ನು ಯಾರು ನೋವು ಕೊಡ್ತಾ ಇದ್ದಾರೋ ಅವ್ರ ಕಡೆ ಕೇಂದ್ರೀಕರಿಸಲಿಲ್ಲ. ಅಥವಾ ತಾನು ಏನು ನೋವನ್ನು ಅನುಭವಿಸ್ತಾ ಇದ್ದಾರೋ, ರೋಮನ್ ಸೈನಿಕರು ಕೊಡಗಳಿಂದ ಹೊಡಿತಾ ಇದ್ದಾರೆ, ಈಟಿಂದ ತಿವಿತಾ ಇದ್ದಾರೆ, ಈಟಿಂದ ತಿವಿದು ಕೀಲುಗಳಿಗೆ ತಿವಿದು ಮೀಟುವಾಗ ಮೂಳೆಗಳೆಲ್ಲ ಕೀಲುಗಳಿಂದ ಹೊರಗೆ ಬಂದುಬಿಡ್ತಾ ಇದೆ. ಯಾವ ರೀತಿ ಒಂದು ಗುಂಡಿ ತೋಡುವಾಗ, ಹಳ್ಳ ತೋಡುವಾಗ ಏನೋ ಮಧ್ಯದಲ್ಲಿ ಕಲ್ಲು ಸಿಕ್ಕಿದ್ರೆ ಆರೆಯಿಂದ ಏನು ಮಾಡ್ತಾರೆ, ಆರೆಯಿಂದ ದಬ್ಬಿಕೆ ಆರೆಯಿಂದ ಏನು ಮಾಡ್ತಾರೆ, ಅದನ್ನ ಹಾಕಿ ಮೀಟ್ತಾರೆ. ಕರೆಕ್ಟ್, ಮೀಟುವ ಕಲ್ಲು ಹೊರಡ ಬರ್ತದೆ, ಕಲ್ಲು ತೆಗೆದು ಬಿಸಾಕ್ತಾರೆ. ಅದೇ ಥರ ರೋಮನ್ ಸೈನಿಕರು ಕೀಲುಗಳನ್ನು ನೋಡಿ ನೋಡಿ ಈಟಿಂದ ತಿವಿತಾರೆ, ತಿವಿದ್ಬಿಟ್ಟು ಮೀಟುವಾಗ ಮೂಳೆಗಳೆಲ್ಲ ಕೀಲುಗಳಿಂದ ಹೊರಡ ಬಂದುಬಿಡ್ತದೆ. ಅಷ್ಟು ನೋವನ್ನು ಕೊಟ್ಟರೂ ಕೂಡ ಅಷ್ಟು ಮಾತ್ರ ಅಲ್ಲ, ಆ ರೋಮನ್ ಸೈನಿಕರಿಗೆ ಅದು ಅಷ್ಟಕ್ಕೆ ಅವ್ರಿಗೆ ತೃಪ್ತಿ ಆಗಲಿಲ್ಲ. ಆ ರೋಮನ್ ಸೈನಿಕರು ಉಪಯೋಗಿಸಿಕೊಂಡು ಸೈತಾನನ್ನು ಇನ್ನೆಷ್ಟು ಮಟ್ಟ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತಂದರೆ ಮೈ ಮೇಲಿರುವಂಥ ಒಂದು ತುಂಡು ಪೌಡ ಬಟ್ಟೆಯನ್ನು ಕೂಡ ಇರದಂತೆ ಎಲ್ಲ ಬಟ್ಟೆಯನ್ನು ಬಿಚ್ಚಿ ನಗ್ನಗೊಳಿಸಿದ್ದಾನೆ. ನಗ್ನಗೊಳಿಸಿ ಕೊನೆಗೆ ಶಿಲು ಮೇಲೆ ನೇತಾಕಿದ್ರು. ನೇತಾಕುವಾಗ
ಕಣ್ಣು ತೆಗೆಯೋಕ್ಕೂ ಆಗ್ತಾಯಿಲ್ಲ, ಕಣ್ಣೆಲ್ಲ ರಕ್ತ ಹರಿದವರು ರಕ್ತ ಎಪ್ಪಗಟ್ಬಿಟ್ಟಿದೆ, ಕಣ್ಣು ನೋಡೋಕ್ಕೂ ಆಗ್ತಾಯಿಲ್ಲ. ತನ್ನ ಕಣ್ಣು ಮುಂದೆನೇ ಚಿತ್ರಹಿಂಸೆ ಕೊಟ್ಟಂತಹ ಯಹೂದ್ಯರಿದ್ದಾರೆ. ತನ್ನ ಕಣ್ಣು ಮುಂದೆನೇ ಜಸ್ಟ್ ಒಂದು ವಾರದ ಹಿಂದೆ ಹೋಸಾನ ಹೋಸಾನ ದಾವಿದ ಕುಲಪುತ್ರರಿಗೆ ಹೋಸಾನ ಎಂಬುದಾಗಿ ಹೇಳಿದಂಥ ಅದೇ ಜನರು ಈಗ ಎದುರುಗಡೆ ನಿಂತಿದ್ದಾರೆ. ಅವರಿಗೆ ಹೇಳ್ತಾರುವಂಥದ್ದು ಇವನನ್ನು ಕೊಲ್ಲಿರಿ ಕೊಲ್ಲಿರಿ ಎಂಬುದಾಗಿ ಹೇಳಿದ್ದು. ಬಟ್ಟೆ ಬಿಚ್ಚಾಕಿದಂತಹ, ನಗ್ನತೆಗೊಳಿಸಿರುವಂತಹ, ಬೆತ್ತಲೆಗೊಳಿಸಿರುವಂತಹ ವ್ಯಕ್ತಿಗಳು ಕೂಡ ತನ್ನ ಕಣ್ಣು ಮುಂದೆ ಇದ್ದಾರೆ. ಬಟ್ ಪ್ರೈಸ್ ಬಿ ಗಾಡ್, ಅವರೆಲ್ಲರೂ ತನ್ನ ಕಣ್ಣು ಮುಂದೆ ಇದ್ದರೂ ಕೂಡ ಅವರ ನಿಮಿತ್ತವಾಗಿ ಈ ನೋವುಗಳೆಲ್ಲ ಅನುಭವಿಸ್ತಾ ಇದ್ದಾರೆ, ರಕ್ತ ಸುರಿತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೂ ಕೂಡ ಅವರ ಗಮನ, ಪ್ರೈಸ್ ಗಾಡ್, ಪ್ರಭು ಯೇಸುವಿನ ಗಮನ, ಅವರ ದೃಷ್ಟಿ ತನಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ಆ ಜನರ ಮೇಲೆ ಅಲ್ಲ, ಅದರ ಮಧ್ಯದಲ್ಲೂ ಕೂಡ ಪ್ರೈಸ್ ಗಾಡ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಂದೆಯೇ, ಇವರೇನು ಮಾಡ್ತಿದ್ದಾರೋ ಇವರು ಅರಿಯರು, ಇವರನ್ನು ನಾನು ಕ್ಷಮಿಸಿದ್ದೇನೆ, ನೀವು ಕೂಡ ಕ್ಷಮಿಸಿರಿ. ಕ್ಷಮಾಪಣೆಯನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಮತ್ತೊಂದು ಹೇಳೋದಾದರೆ, ಡ್ಯಾಡಿ ನನ್ನನ್ನು ಲೋಕ ಕಳಿಸಿದ್ದೇ ಈ ಒಂದು ಉದ್ದೇಶಕ್ಕಾಗಿ. ಯಾಕೆ ನೀವು ನನ್ನನ್ನು ಈ ಲೋಕ ಕಳಿಸುವಾಗಲೇ ಪ್ರೈಸ್ ಗಾಡ್ ಇಡೀ ಮಾನವಕುಲಕ್ಕಾಗಿ ನಾನು ಪ್ರಾಣವನ್ನು ಕೊಡಲಿಕ್ಕೆ ಕಳಿಸಿದ್ರಿ, ನಾನು ಬಲಿಯಾಗಬೇಕು ಅಂತ ಕಳಿಸಿದಿರಿ, ಅದು ನನಗೆ ಗೊತ್ತಿದೆ. ಬಟ್ ಆದರೆ ಇವತ್ತು ಈ ಜನರು ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್, ನಾನು ಯಾರು ಮೆಸ್ಸಿಯ, ನಾನು ರಕ್ಷಕ ಎಂಬುದಾಗಿ ಅದನ್ನು ಅರಿಯದೆ ಇವತ್ತು ಸೈತಾನನ ಯೋಜನೆಗಳಿಗೆ ಅವರು ಅಧೀನರಾಗಿ ಸೈತನ್ ಹೇಳುವಂಥ ಕಾರ್ಯಗಳನ್ನು ನಾನು ವಿರುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಇವರು ಸೃಷ್ಟಿ ಮಾಡಿರುವಂಥ ನಾನೇ, ಮೈ ಗಾಡ್, ಇವರು ಪಾಪವನ್ನು ಮಾಡಿದಾಗ ಏನೇನು ತೋಟದಲ್ಲಿ ಮನುಷ್ಯನ ಪಾಪ ಮಾಡಿದಾಗ ನಾನು ಅವರ ಬೆತ್ತಲನ್ನು ಮುಚ್ಚಲಿಕ್ಕಾಗಿ ನಾನು ಒಂದು ಪ್ರಾಣಿಯನ್ನು ಕೊಲೆ ಮಾಡಿ ಅದರ ಚರ್ಮವನ್ನು ಜಸ್ಟ್ ಮನುಷ್ಯರಿಗೆ ಇಬ್ಬರಿಗೂ ಕೂಡ ಆದ ಮತ್ತು ಹವಳಿಗೆ ಅಂಗಿ ಮಾಡಿ ತೋರಿಸಿದೆ ಅವರಿಗೆ, ಅವ್ರ ನಗ್ನತೆ ಯಾರೂ ಕಾಣಬಾರ್ದು ಅಂತೇಳಿ. ಬಟ್ ಇವತ್ತು ಅಷ್ಟರ ಮಟ್ಟಿಗೆ ನನ್ನ ಮಕ್ಕಳನ್ನು ಸೃಷ್ಟಿ ಮಾಡುವುದು ನಾನೇ, ಅವ್ರ ನಗ್ನತೆ ಯಾರೂ ಕಾಣಬಾರ್ದು ಎಂಬುದಾಗಿ, ಅವರಿಗೆ ಬೆತ್ತಲೆ ಕಾಣಬಾರ್ದು ಎಂಬುದಾಗಿ ಅವರಿಗೆ ಚರ್ಮದ ಹೊದಿಕೆಯನ್ನು ತೊಡಿಸಿದಂತಹ ನನ್ನನ್ನು ಇವತ್ತು ಬೆತ್ತಲೆಗೊಳಿಸ್ಬಿಟ್ಟಿದ್ದಾರೆ. ಅವರೇನು ಮಾಡ್ತಿದ್ದಾರೋ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಪ್ರಭು ಯೇಸು ಆ ಯಾತನೆಯನ್ನು ಅನುಭವಿಸುವಂಥ ದಿನ ಯಾವ ಕಾರಣಕ್ಕೂ ತನಗೇನು ನೋವಾಗ್ತದೆಯೋ ನೋವಿನ ಕಡೆ ಗಮನ ಕೊಡಲಿಲ್ಲ. ತನಗೆ ಯಾರು ಚಿತ್ರಹಿಂಸೆ ಕೊಟ್ಟರೋ ಆ ಚಿತ್ರಹಿಂಸೆ ಕೊಟ್ಟವರ ಆ ವ್ಯಕ್ತಿಗಳ ಕಡೆ ಗಮನ ಕೊಡಲಿಲ್ಲ. ಬದಲಾಗಿ ಪ್ರೈಸ್ ಗಾಡ್ ತನಗೆ ಅಷ್ಟೊಂದು ನೋವಾಗ್ತಾಯಿದ್ರು ಕೂಡ, ಅಷ್ಟೊಂದು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ರು ಕೂಡ, ಅದರ ಮಧ್ಯದಲ್ಲಿ ಅವ್ರೇನು ನೋಡ್ತಾ ಇದ್ದಾರೆ ಅಂತಂದರೆ ತನ್ನ ನೋವಿನ ಕಡೆ ಗಮನ ಕೊಡಲಿಲ್ಲ, ತನ್ನ ಬೆನ್ನಿನ ಕಡೆ ಗಮನ ಕೊಡಲಿಲ್ಲ. ಬದಲಾಗಿ ಇನ್ನು ಮುಂದಿನ ಮಾನವಕುಲದ ಸಂತತಿಯ ಬಗ್ಗೆ ಅಲ್ಲಿ ಆ ಶಿಲುಬೆಯ ಬುಡದಲ್ಲಿ ನನ್ನನ್ನು ಮತ್ತು ನಿಮ್ಮ ಒಬ್ಬೊಬ್ಬರು ನೋಡ್ತಾಯಿದ್ರು. ನಾನು ಏನಾದರೂ ಈ ನೋವು ಕಡೆ ಗಮನ ಕೊಟ್ಟು, ಈ ಯಾತನೆ ಕಡೆ ಗಮನ ಕೊಟ್ಟು ನಾನು ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಟ್ರೆ ಇಡೀ ಭೂಲೋಕದ ಮನುಷ್ಯರೆಲ್ಲರೂ ಕೂಡ ನರಕ ಹೋಗ್ತಾರೆ, ಎಲ್ಲರೂ ಕೂಡ ಸೈತನ ಅಧೀನದಲ್ಲಿ ನಷ್ಟಪಟ್ಟು ಹೋಗ್ತಾರೆ. ಸೊ ನಾನೊಬ್ಬ ಥ್ಯಾಂಕ್ ಗಾಡ್ ಏನು ಇವತ್ತು ನೋವನ್ನು ಅನುಭವಿಸಬೇಕೋ, ಏನು ಚಿತ್ರಹಿಂಸೆ ಅನುಭವಿಸಬೇಕೋ ಎಲ್ಲವೂ ನಾನು ಅನುಭವಿಸೋದಾದರೆ, ನನ್ನ ತಂದೆಯ ಯೋಜನೆ ಕಡೆ ಗಮನ ಕೊಡೋದಾದರೆ, ನನ್ನ ಒಂದು ಬಲಿಯಿಂದಾಗಿ, ನನ್ನ ಒಂದೇ ಒಂದು ನನ್ನ ಬಯಕೆಯನ್ನು ಸಾಯಿಸ್ಕೊಳ್ಳೋದ್ರಿಂದಾಗಿ, ನನ್ನ ಚಿತ್ತವನ್ನು ಸಾಯಿಸ್ಕೊಳ್ಳೋದ್ರಿಂದ, ನನ್ನ ಆಸೆ ಆಕಾಂಕ್ಷೆನ ಸಾಯಿಸ್ಕೊಳ್ಳೋದ್ರಿಂದ, ನನ್ನ ಮನಸ್ಸಿನ ಭಾವನೆಗಳು ಏನು ಹೇಳ್ತದೋ ಅವುಗಳೆಲ್ಲವನ್ನು ಸಾಯಿಸ್ಕೊಳ್ಳುವಂಥ ಆ ಒಂದು ಕಾರ್ಯದಿಂದಾಗಿ ಇಡೀ ಭೂಲೋಕದಲ್ಲಿರುವಂತಹ ಎಲ್ಲ ಪಾಪಿಯಾದಂತಹ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದ್ತಾರೆ. ಪ್ರಭು ಯೇಸುವಿನ ಗಮನ ಇದ್ದಿದ್ದು ಯಾವ ಕಾರಣಕ್ಕೂ ಪ್ರೈಸ್ ಗಾಡ್ ತನ್ನ ಶರೀರದ ಕಡೆ, ತನ್ನ ನೋವಿನ ಕಡೆ ಎಲ್ಲ ಪ್ರಿಯರೇ, ಆ ಕ್ಷಣದಲ್ಲಿ ಎಷ್ಟೇ ನೋವಾದರೂ ಕೂಡ ನೋವಿನ ಮಧ್ಯದಲ್ಲಿ ಯಾರು ನೋವನ್ನು ಕೊಡ್ತಾ ಇದ್ದಾರೋ ಅವರು ಯಾವ ಕಡೆ ನರಕಕ್ಕೆ ಹೋಗಬಾರ್ದು, ಅವ್ರು ಯಾವ ಕಡೆ ಶಿಕ್ಷೆ ಅನುಭವಿಸಬಾರ್ದು, ಅವ್ರಿಗೆ ಯಾವ ತೊಂದರೆ ಆಗಬಾರ್ದು, ಅವರು ಉದ್ಧಾರ ಆಗಬೇಕು. ವಾವ್! ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ವಿರುದ್ಧವಾಗಿ ನಿಮ್ಗೆ ಯಾರು ತೊಂದರೆ ಮಾಡ್ಲಿಕ್ಕೆ ಬರ್ತಾರೋ, ನಿಮ್ಗೆ ಯಾರು ಚಿತ್ರಹಿಂಸೆ ಮಾಡ್ಲಿಕ್ಕೆ ಬರ್ತಾರೋ, ಅಥವಾ ನಿಮ್ಗೆ ಅವಮಾನ ಪಡಿಸ್ಲಿಕ್ಕೆ ಬರ್ತಾರೋ, ಅಥವಾ ನಿಮಗೆ ದ್ರೋಹ ಬಗೆಗೆ ಬರ್ತಾರೋ, ಪ್ರೈಸ್ ಗಾಡ್, ಅವರೆಲ್ಲರೂ ಕೂಡ ಪ್ರಿಯರೇ, ಅವರು ಕೂಡ ಆಲ್ರೆಡಿ ಕುರುಡರಾಗಿರೋದ್ರಿಂದ ಅವರು ಸೈತನ ಅಧೀನದಲ್ಲಿ ಅವರು ಆ ಕೆಲಸ ಮಾಡ್ತಿದ್ರೆ ಹೊರತು ಅವ್ರು ಮಾಡಬೇಕು ಅಂತ ಮಾಡ್ತಾಯಿಲ್ಲ. ಅವರು ಸೈತನ ಅಧೀನದಲ್ಲಿ ಸೈತನ್ನು ಅವ್ರು ಉಪಯೋಗಿಸಿಕೊಂಡು ನಿಮ್ಮ ವಿರುದ್ಧ ಕರ್ಕೊಬರ್ತಾ ಇದ್ದಾನೆ. ಬಟ್ ಆ ಸಂದರ್ಭದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಅವ್ರನ್ನ ನೋಡುವಾಗ, ಪ್ರೈಸ್ ಗಾಡ್, ನೀವು ಆ್ಯಕ್ಚುಲಿ ಅವ್ರು ನೋಡುವಾಗ ನೀವು ಅಳಬೇಕು. ಅವ್ರು ಚಿತ್ರಹಿಂಸೆ ಕೊಡೋದಕ್ಕೆ ಅಳೋದಲ್ಲ. ಅಯ್ಯೋ, ನಾನಾದರೆ ಈ ಕುರಿ ಮಂದಿಯಲ್ಲಿ ಈ ಕುರುಬನ ಅಧೀನದಲ್ಲಿರುವಂಥ ಕುರಿ ಮರಿಯಾಗಿದ್ದಾನೆ, ಆದರೆ ಇವು ದಾರಿ ತಪ್ಪಿದ ಕುರಿಗಳು.
ಕುರುಬನಿಲ್ಲದ ಕುರಿಗಳು. ಅವರನ್ನು ಮುನ್ನಡೆಸುವಂಥ ವ್ಯಕ್ತಿಯನ್ನು ಸೈತಾನನ್ನೇ ಕುರುಬ ಎಂಬತ್ತು ತಿಳ್ಕೊಂಡು ಆ ಸೈತಾನ್ ಯಾವ ದಿಕ್ಕಲ್ಲಿ ನಡೆಸ್ತಾ ಇದನೋ ಅದೇ ದಿಕ್ಕಲ್ಲಿ ನಡೀತಾ ಇದ್ದಾರೆ. ಕುರುಬನಿಲ್ಲದಂಥ ಕುರಿಗಳ ರೀತಿಯಲ್ಲಿ ಇದ್ದಾರೆ ಅಂತೇಳಿ ನಾವು ಅವ್ರ ಪರಿಸ್ಥಿತಿ ನೋಡಿ ಅವ್ರು ಬಂದು ನಮ್ಗೆ ತೊಂದರೆ ಕೊಡುವಾಗ ಆ ತೊಂದರೆಗೋಸ್ಕರದಲ್ಲ, ತೊಂದರೆ ಕೊಡ್ತಿರುವಂಥ ಆ ವ್ಯಕ್ತಿಗಳ ಮೇಲೆ ಕನಿಕರ ಪಟ್ಟು ನಾನು ಯಾವ ಕಣ್ಣೀರು ಸುರಿಸ್ತೇನೋ ಆ ಕಣ್ಣೀರು ನಿಮ್ಮ ಜೀವನದಲ್ಲಿ ಆ ಸಮಸ್ಯೆಯನ್ನು ಮೇಣಂತೆ ಕರಗಿಸ್ತದೆ. ಬಟ್ ಪ್ರಶ್ನೆ ಏನಂತಂದರೆ ನೀವು ಹೇಳ್ಬೋದು, ಬ್ರಾದರ್ ಹಾಗಾದರೆ ನನ್ನ ಸಮಸ್ಯೆ ಮಧ್ಯದಲ್ಲಿ ಕಣ್ಣೀರು ಆಗ್ತದಾನೆ, ಯಾಕೆ ಸಮಸ್ಯೆ ಕರಗಿ ಹೋಗ್ತಾ ಇಲ್ಲ? ನನ್ನ ಕಣ್ಣೀರು ಆಗ್ತಿರುವಂಥದ್ದು ಯಾತಕ್ಕೆ ಕಣ್ಣೀರು ಆಗ್ತದಾನೆ? ನನ್ನ ನೋವಿಗಾಗಿ, ಅವ್ರಿಗೋಸ್ಕರ ನನ್ನ ಕಣ್ಣೀರು ಆಗ್ತಾಯಿಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಯಾಕೆ ನಾನು ಇವತ್ತು ಈ ಕಡೆ ಬರಲಿಕ್ಕೆ ಸಾಧ್ಯ ಆಯಿತು ಗೊತ್ತಾ? ಈವನ್ ಹೆಂಡತಿಗೆ, ಪ್ರೈಸ್ ಗಾಡ್, ನಡಿಲಿಕ್ಕೂ ಆಗ್ತಾಯಿಲ್ಲ. ಆ್ಯಕ್ಚುಲಿ ಆ ಎಡಭಾಗದ ಉಗುರು ಫುಲ್ ಮೇಲೆ ಎದ್ದು ಬಂದು ಆ ಉಗುರನ್ನ ಕಿತ್ತು ಬಿಸಾಕಿದ್ದಾರೆ. ಹೆಜ್ಜೆ ಇಡೋಕ್ಕಾಗಲ್ಲ. ಓಸಲಿ ಧ್ಯಾನ ಕೊಡೋದು ಸಿಕ್ಕಾಪಟ್ಟೆ ನೋವಿದೆ, ಮನೇಲಿ ಕೆಲಸ ಕಾರ್ಯಗಳಿದೆ. ಬಟ್ ಆದರೂ ಕೂಡ ಅದರ ಮಧ್ಯದಲ್ಲಿ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ನಾನು ಹೇಳಿದೆ, ನೋಡಮ್ಮ ಆಯಿತು, ಪ್ರೈಸ್ ಗಾಡ್, ಇವತ್ತು ಉಪವಾಸ ಪ್ರಾರ್ಥನೆ ಇತ್ತು. ಅದಾದಮೇಲೆ ಕೂಡ ಇವತ್ತು ಮಾತ್ರ ಅಲ್ಲ, ಒಂದಿನೂ ಕೂಡ ರಜೆ ಹಾಕಿಲ್ಲ. ನೋಡಮ್ಮ ಜಸ್ಟ್ ಆಯಿತು, ಅಡುಗೆ ಇವತ್ತು ಆಯಿತು, ಇವತ್ತು ಅಟ್ಲೀಸ್ಟ್ ಏನೋ ಹೋಟ್ಲು ಬೇಕಾದ್ರೆ ತಂದು ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಬಟ್ ಇವತ್ತು ಸಾಯಂಕಾಲ ಒಂದು ಕಡೆ ನಾನು ಪ್ರಾರ್ಥನೆ ಕೊಟ್ಟಕ್ಕೆ ಹೋಗದೆ ಹೋದರೆ ಅಲ್ಲಿ ಯಾವುದಾದ್ರು ಒಂದು ಆತ್ಮ ಬಂದು ಜಸ್ಟ್ ಆ ವ್ಯಕ್ತಿಯ ಆತ್ಮ ಒಂದು ನಷ್ಟಪಟ್ಟು ಹೋದರೆ ನಾನು ಲೆಕ್ಕ ಕೊಡಬೇಕು, ನೀನು ಲೆಕ್ಕ ಕೊಡಬೇಕು. ಈವನ್ ನನ್ನ ಹೆಂಡತಿಯ ಬೆರಳು ಆ ಥರ ಆದಾಗಲೂ ಕೂಡ, ಪ್ರೈಸ್ ಗಾಡ್, ಅವತ್ತು ಬುಧವಾರ ಬೆರಳು ಜಸ್ಟ್ ಆ ಉಗುರು ಮೇಲೆ ಬಂದಿದೆ, ರಕ್ತ ಸುರಿತಾ ಇದೆ. ಅದಕ್ಕೊಂದು ಬಟ್ಟೆ ಕಟ್ಟಿಬಿಟ್ಟು ಈವನ್ ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಿತ್ತು. ನನ್ನ ಮಗಳು ಹೇಳ್ತಿದ್ದಾಳೆ, ಪಪ್ಪ ಈ ಸಮಯದಲ್ಲಿ ನೀವು ಜೊತೆಲಿರಬೇಕು, ಪಪ್ಪ ನೀವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ನಾನು ಅದಾದಮೇಲೆ ಓಕೆ ಮಗಳೇ, ಪ್ರೈಸ್ ಗಾಡ್, ಖಂಡಿತವಾಗಿಯೂ ನನ್ನ ಮಮ್ಮಿ ಕೇಳ್ತೇನೆ, ನೋಡಮ್ಮ ಇವತ್ತು ಸಾಯಂಕಾಲ, ಇವತ್ತು ಆ್ಯಕ್ಚುಲಿ ಬುಧವಾರ ಚರ್ಚಲ್ಲಿ ಪ್ರಾರ್ಥನಾ ಕೂಟ ಇದೆ. ಚರ್ಚಲ್ಲಿ ಪ್ರಾರ್ಥನಾ ಕೂಟ ಇರುವಾಗ ಅದು ಜಸ್ಟ್ ನಾನು ಒಬ್ಬರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ, ಬೇರೆ ಯಾವ ಬ್ರದರ್ಸ್ ಹೋದರೂ ಅಲ್ಲಿ ಸೇರಿಸಲ್ಲ. ಸೊ ಈಗ ನಿನಗೋಸ್ಕರ ಪ್ರಾರ್ಥನಾ ಕೂಟ ಕ್ಯಾನ್ಸಲ್ ಮಾಡಲಾ ಅಥವಾ ಜಸ್ಟ್ ಈ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾ, ನೀನೇ ಡಿಸೈಡ್ ಮಾಡು. ನಾನು ಹೆಂಡ್ತೀನಿ ಹೇಳಿದ್ದು ಗೊತ್ತಾ, ಅಂಥ ಮಂಡಿ ಜಸ್ಟ್ ಬಚ್ಚಲ ಮನೆ ಜಾರಿ ಕೆಳಗಡೆ ಬಿದ್ದಾಗಲೇ ಮಂಡಿ ಊದೋಗಿ ಮೂಳೆಲ್ಲ ಓಪನ್ ಆಗಿ ಇದು ಹಾಸ್ಪಿಟ್ಲ್ ಕರ್ಕೊಳೋ ಪರಿಸ್ಥಿತಿ ಬಂದಾಗಲೇ ನೀವು ಗೋವಾಗೆ ಜಸ್ಟ್ ನಾನು ಫೋನ್ ಮಾಡಲಿಲ್ಲ, ಆರಾಮಾಗಿ ಆ ಕಾಲು ಊದ್ಕೊಳ್ತಾ ಇದೆ. ಬೆಳಿಗ್ಗೆ ಸಂತರ ಊದ್ಬಿಟ್ಟಾಗಲೂ ಅಷ್ಟೇ, ರೀ ಏನಾಗಿಲ್ಲ, ಸಣ್ಣದೇನೋ ಒಂದು ಆಗಿದೆ, ಏನು ಭಯಪಡಬೇಕಾಗಿಲ್ಲ, ನೀವು ಧ್ಯಾನ ಕೂಡ ಮುಗಿಸ್ಕೊಬನ್ನಿ, 10 ದಿನಗಳು ಧ್ಯಾನ ಕೂಡ ಮುಗಿಸ್ಕೊಬನ್ನಿ ಅಂತೇಳಿ ಅಂಥ ದೊಡ್ಡ ಸಮಸ್ಯೆ ಇದ್ದಾಗಲೇ ನಿಮಗೆ ಅಲ್ಲಿ ಇರ್ಲಿಕ್ಕೆ ಹೇಳಿದೆ. ಅಂಥದ್ರಲ್ಲಿ ಆಫ್ಟರ್ ಆಲ್ ಉಗುರ್ದೇನು ಪರವಾಗಿಲ್ಲ ರೀ, ಜಸ್ಟ್ ಥ್ಯಾಂಕ್ ಗಾಡ್, ಜಸ್ಟ್ ನೀವು ಆರಾಮಾಗಿ ಪ್ರಾರ್ಥನೆ ಕೊಟ್ಟಕ್ಕೆ ಹೋಗಿ ನನ್ನದನ್ನು ನಾನು ನೋಡ್ಕೊಳ್ತಾನೆ. ಅದೇ ಸಮಯಕ್ಕೆ ಪ್ರೈಸ್ ಗಾಡ್, ಯಾವಾಗ ನನ್ನ ಹೆಂಡತಿ ಪ್ರೈಸ್ ಗಾಡ್ ದೇವರ ರಾಜ್ಯವನ್ನು ಕಟ್ಟಲಿಕ್ಕಾಗಿ ಪ್ರೈಸ್ ಗಾಡ್ ನನ್ನ ಕೆಲಸವನ್ನು ಕೂಡ ಅವಳೇ ಮಾಡ್ಕೊಳ್ತೇನೆ, ನಾನು ಹೆಂಗೋ ಹೋಗ್ತೇನೆ ಹಾಸ್ಪಿಟ್ಲಿಗೆ ಪರವಾಗಿಲ್ಲ ಅಂತೇಳಿ ನಾನು ಕಳಿಸ್ಕೊಟ್ಲು. ನಾನು ಇನ್ನೂ ಮನೆಯಿಂದ ರೆಡಿಯಾಗಿ ಓಡಬೇಕು. ಅಷ್ಟಕ್ಕೆ ನನ್ನ ಮನೆಗೆ ನನ್ನ ತಂಗಿ ಮಗ ಬಂದ, ಅವನು ಆಟೋ ಓಡಿಸ್ತಾನೆ. ಅವನು ಬಂದು, ಬಿಡಿ ಮಾವ ನಾನು ಕರ್ಕೊಂಡು ಹೋಗ್ತಾನೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಹೆಂಡತಿಯ ಆ ಬೆರಳಲ್ಲೇ ಆದಂಥ ಗಾಯಕ್ಕಿಂತ ಆ ಗಾಯ ನೋಡುವಾಗ ಇವನು ಕಣ್ಣೀರು ಬರಲಿಲ್ಲ. ಆ ದಿನ ಸಪೋಸ್ ಇವತ್ತೇನೋ ಪ್ರಾರ್ಥನೆ ಕೂಡ ಮಿಸ್ ಆಗಿಬಿಟ್ರೆ, ಅಲ್ಲಿ ಯಾರಾದರೂ ಹೊಸಬರು ಬಂದು ಅವತ್ತೇನೋ ಸಮಸ್ಯೆ ಹೊತ್ಕೊಂಡು ಬಂದಿರ್ತಾರೆ, ಆ ಸಮಸ್ಯೆ ಪರಿಹಾರ ಸಿಗದೆ ಹೋದರೆ, ಅವತ್ತೇನೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆ ಕುರಿಮರಿ ನಷ್ಟಪಟ್ಟು ಹೋಗ್ತದೆ ಅಂತೇಳಿ ಅದು ಒಳಗಡೆ ದುಃಖ ಪಡ್ತಾ ಇದೆ. ದೇವರು ಥ್ಯಾಂಕ್ ಗಾಡ್ ಅದಕ್ಕೋಸ್ಕರ ಪ್ರಾರ್ಥನೆ ಕೂಟವನ್ನು ಕ್ಯಾನ್ಸಲ್ ಮಾಡಲಿಲ್ಲ. ಮೊನ್ನೆನೂ ಕೂಡ ನಾನು ಮೊನ್ನೆ ನಾನು ಬ್ಯಾಂಗ್ಳೂರು ಧ್ಯಾನ ಕೂಟ ಹೋದಾಗ ಪ್ರೈಸ್ ಗಾಡ್ 2 ದಿನ ಕೂಡ್ಲೂರು ಇತ್ತು. ಕೂಡ್ಲೂರು ಮುಗಿಸ್ಕೊಂಡು ಅವತ್ತು ರಾತ್ರಿ ಮನೆ ಬಂದೆ, ಪುನಃ ಬೆಳಗ್ಗೆ 4 ಗಂಟೆಗೆ ಎದ್ದು ಬೆಳಗ್ಗೆ ಟ್ರೈನ್ಗೆ ಹೊರಡಿದ್ದು ಬ್ಯಾಂಗ್ಳೂರು. ಅಲ್ಲಿ ಹೋದಾಗ ಪ್ರೈಸ್ ಗಾಡ್ ಬೆಳಗಿಂದ ಒಂದು ಫ್ಯಾಮಿಲಿ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ ಒಂದು ಹೆಲ್ಪ್ಲೈನ್ ನಂಬರ್ಗೆ, ದಯವಿಟ್ಟು ಬ್ರದರ್ದು ಮೈಸೂರಲ್ಲಿ ಬ್ಯಾಂಗ್ಳೂರು ಪ್ರೇಯರ್ ಇದೆ ಅಂತೆ, ದಯವಿಟ್ಟು ಹೇಳಿ ಎಲ್ಲಿದೆ ಹೇಳಿ ಸಿಸ್ಟರ್, ಎಲ್ಲಿದೆ ಅಡ್ರೆಸ್ ಕೊಡಿ ಸಿಸ್ಟರ್. ಬೆಳಗ್ಗೆ 8:30ಗೆ ಫೋನ್ ಮಾಡಿದ್ದಾರೆ. ನನ್ನ ಹೆಂಡತಿಗೆ ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕಂದರೆ ಬ್ಯಾಂಗ್ಳೂರಿನ ಬಗ್ಗೆ ನನ್ನ ಹೆಂಡತಿಗೆ ಗೊತ್ತಿಲ್ಲ. ಅದಾದಮೇಲೆ ಪ್ರೈಸ್ ಹೇಗೋ ಅಡ್ರೆಸ್ ಕೊಟ್ಟರು. ಅವರೆಲ್ಲ ಹುಡಿಕೊಂಡು ಅಲ್ಲೆಲ್ಲ ಸುತ್ತಾಡ್ತಾ ಇದ್ದಾರೆ. ನಾವು ಧ್ಯಾನ ಕೂಟ ನಡೆಯುವಂಥ ಸ್ಥಳದಲ್ಲೇ ಸುತ್ತಾಡ್ತಾ ಇದ್ದಾರೆ, ಚರ್ಚಿನ ಸುತ್ತಮುತ್ತಲೇ ಸುತ್ತಾಡ್ತಾ ಇದ್ದಾರೆ. ಅವ್ರು ಕೊನೆಗೆ ಬಂದಿದ್ದು ನೋಡಿದ್ರೆ ಸಾಯಂಕಾಲ 3:30 ಬಂದರು. ಇನ್ನು ಅರ್ಧ ಗಂಟೆ ಮಾತ್ರ ಪ್ರಾರ್ಥನೆ ಕೂಟ, 4 ಗಂಟೆ ಮುಗೀತದೆ. 4 ಗಂಟೆಯಿಂದ 5:30 ತನಕ ಗರಿಗಳ ಭಾನುವಾರದ ಬಲಿಪೂಜೆ ಇದೆ. ಅದಾದಮೇಲೆ ಬಂದರು. ಮುಗಿದ ತಕ್ಷಣ ಪ್ರೈಸ್ ಗಾಡ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ತಾಯಿ ಮತ್ತು ಮಗಳು ಬಂದು ಅವ್ರು ಹೇಳ್ತಾ ಇದ್ದಾರೆ, ಬ್ರಾದರ್ ಬೆಳಗಿಂದ ಹುಡುಕಿದ್ವಿ ನಾನು ನಿಮ್ಮನ್ನು, ಎಲ್ಲಿ ಧ್ಯಾನ ಕೂಟ ಇದೆಯೋ ಹುಡುಕ್ತೀವಿ, ಎಲ್ಲಿ ಬ್ರದರ್ ಸಿಗ್ತಾರೆ ಅಂತ ಹುಡುಕ್ತಾ ಇದ್ವಿ, ಇಲ್ಲೇ ಸುತ್ತಾಡ್ತೀವಿ ಬ್ರದರ್, ಇದೇ ಪಕ್ಕದಲ್ಲಿ ಸುತ್ತಾಡ್ತಾ ಇದ್ವಿ, ಬಟ್ ಇದು ಒಳಗಡೆ ಇರೋದು ನಮ್ಗೆ ಗೊತ್ತಾಗಲಿಲ್ಲ. ಕೊನೆಗೆ ಹೆಂಗೋ ಕೇಳ್ಕೊಂಡು ಇಲ್ಲಿ ಬಂದ್ವಿ.
ಬೆಳಗ್ಗೆ ನಾವು 8:30 ಈ ಸ್ಥಳಕ್ಕೆ ಬಂದಿದ್ದೇವೆ. ಬಟ್ ಒಳಗಡೆ ನಮ್ಗೆ ಗೊತ್ತಾಗಲಿ, ಎಲ್ಲ ಕಡೆ ಸುತ್ತಾಡಿ ಕೊನೆಗೆ ಯಾರೋ ಹೇಳಿದರು ಇಲ್ಲಿ ಬಂದ್ವಿ. ಈಗ ನೋಡಿದ್ರೆ 3:30 ಬಂದ್ವಿ. ಅರ್ಧ ಗಂಟೆ ಮಾತ್ರ ಕಡೆಯ ಭಾಗದಲ್ಲಿ ಜಸ್ಟ್ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ ಅಷ್ಟು ಮಾತ್ರ ಕೇಳಿಸ್ಕೊಂಡ್ವಿ. ಆ ತಾಯಿ ಮತ್ತು ಮಕ್ಕಳು ಅದನ್ನು ಅಷ್ಟರ ಮಟ್ಟಿಗೆ ಅದನ್ನು ಹೇಳುವಾಗ ನನ್ನ ಕಣ್ಣಲ್ಲಿ ನೀರು. ಅವ್ರು ಹೇಳ್ತಾರೆ, ಬ್ರದರ್ ಯಾಕೆ ನಮ್ಮ ನೋಡಿ ಹೇಳ್ತಾ ಇದ್ದೀರಿ, ನಮ್ಮ ನೋಡಿ ಏನು ಹೇಳ್ತಾ ಇದ್ದೀರಿ? ನಾನು ಹೇಳಿದೆ, ಇಲ್ಲ ಅಟ್ಲೀಸ್ಟ್ ದೇವರ ವಾಕ್ಯಕ್ಕಾಗಿ ಬೆಳಗಿಂದ ಸಂಜೆ ತನಕ ಸುತ್ತಾಡಿದ್ದೀರಲ್ಲ, ಮೈ ಗಾಡ್, ಅಟ್ಲೀಸ್ಟ್ ಯಾರಿಗಾದರೂ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿರೋ ಒಬ್ರು ಸಿಕ್ಕಿದ್ರೆ ಅಟ್ಲೀಸ್ಟ್ ನಿಮ್ಗೆ ಬೆಳಗಿನ ಬಂದಿದ್ದರೆ ಮೈ ಗಾಡ್ ನೀವು ದೇವ್ರ ವಾಕ್ಯನ ಆಲಿಸ್ಬೋದಾಗಿತ್ತು, ಪರವಾಗಿಲ್ಲ. ಆದರೂ ಕೂಡ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ನಾವು ಕ್ರೈಸ್ತ ಮಕ್ಕಳು ಬೆಳಗಿನ ಸಾಯಂ ತನಕ ಪ್ರಾರ್ಥನಾ ಕೂಟವನ್ನು ಜಸ್ಟ್ ನಾವು ಓದ್ವಿ, ಅಲ್ಲಿ ಸಿಗಲಿಲ್ಲ, ಫೋನ್ ತೆಗಿಲಿಲ್ಲ, ಅಲ್ಲೇ ಸುತ್ತು ರೌಂಡ್ ಹೊಡಿತಾ ಇದ್ವಾ ಸಂಜೆ 3:30 ತನಕ? ಹಾಂ, ನಿಜವಲ್ಲೂ ಇರ್ತಾ ಇದ್ವಾ? ನೋಡಿದ್ರೆ ಯೋಚನೆ ಮಾಡಿ ಪ್ರಿಯರೇ, ಅಕ್ರೈಸ್ತ ಮಕ್ಕಳು ದೇವರ ವಾಕ್ಯಕ್ಕಾಗಿ ಅರ್ಧ ಗಂಟೆ ಸಿಕ್ಕರು ಸಾಕು ಅಂತೇಳಿ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಬಂದಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಇಂಥದ್ದೆಲ್ಲ ವಿಷಯ ಕೇಳುವಾಗ ಅದಕ್ಕೋಸ್ಕರ ನಾನು ಒಂದು ಕ್ಷಣನೂ ಕೂಡ, ಒಂದು ದಿನವೂ ಕೂಡ, ಇವನ ತಲೆನೋವು ಇರ್ಬೋದು, ಕಾಲೆಲ್ಲ ಊದ್ಕೊಳ್ಬೋದು, ಏನೇ ಆಗ್ಬೋದು, ಬಟ್ ಆದರೆ ಎಲ್ಲೂ ಕೂಡ ಪ್ರಾರ್ಥನೆ ಕೂಡ ಮಿಸ್ ಮಾಡೋದಿಲ್ಲ. ಇವತ್ತು ಆ್ಯಕ್ಚುಲಿ ನಮ್ಮ ಬ್ರದರ್ ಪ್ರಾರ್ಥನೆ ಕೂಟವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಯಾವತ್ತೂ ಇಲ್ಲ. ಇವತ್ತು ಬೆಳಿಗ್ಗೆ ನಾವು ನನ್ನ ಕುಟುಂಬ ಪ್ರಾರ್ಥನೆ ಮಾಡಬೇಕಾದ್ರೆ, ಡ್ಯಾಡಿ ಇವತ್ತು ನನಗೆ ಜೀವ ಕೊಟ್ಟಿದ್ದೀರಿ, ಇವತ್ತು ನನ್ನ ಪ್ರೋಗ್ರಾಮನ್ನು ನೀವು ಪ್ರಕಟಪಡಿಸಿ, ಇವತ್ತು ಎಲ್ಲಿ ಕರ್ಕೊಡ್ಬೇಕು ನೀವು ಪ್ರಕಟಪಡಿಸಿ ಅಂತ ಕೇಳುವಾಗ ಫಸ್ಟ್ ತಿಳಿಸಿದ್ದೆ ಥ್ಯಾಂಕ್ ಗಾಡ್ ರತ್ನಪುರಿ ದೇವ್ರು ತಿಳಿಸಿದ್ದೆ. ನನ್ನ ಸ್ವಂತ ಇಚ್ಛೆಯಿಂದ ಬಂದಿಲ್ಲ. ನೋ ಈವ ನನ್ನ ಮಕ್ಕಳು, ನನ್ನ ಮಗನ ಹೇಳ್ತಾ ಇದ್ದಾನೆ, ಪಪ್ಪ ನನ್ನ ಎಕ್ಸಾಮ್ ಮುಗೀತು, ಬಟ್ ಒಂದಿನ ನೀವು ಸಾಯಂಕಾಲ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲಲ್ಲ ಪಪ್ಪ. ನನ್ನ ಮಕ್ಕಳಿಗೀಗ ಆಯಿತು ಮಕ್ಕಳೇ, ಸಾಯಂಕಾಲ ರತ್ನಪುರಿ ಪ್ರಾರ್ಥನಾ ಕೂಟ ಅಂತೇಳಿ ಪವಿತ್ರ ತಿಳಿಸಿದವ್ರೆ, ಜಸ್ಟ್ ಅದು ಕ್ಯಾನ್ಸಲ್ ಮಾಡ್ತಾನೆ, ಎಲ್ಲಾದರೂ ಹೋಗೋಣ. ಬೇಡ ಪಪ್ಪ, ದೇವ್ರು ತಿಳಿಸಿದರೆ ಫಸ್ಟ್ ಅದು ಮುಗಿಸ್ಕೊಳ್ಳಿ. ಹಲೋ, ನೀವು ಯಾವಾಗ ಪ್ರಿಯರ ಪ್ರೈಸ್ ಗಾಡ್ ಪ್ರತಿಯೊಂದು ಕ್ಷಣವೂ ಕೂಡ ನಿಮ್ಮ ತಂದೆ ಮನೆಗೋಸ್ಕರ ಜೀವಿಸ್ತೀರಿ, ನಿಮ್ಮ ತಂದೆ ಯೋಜನೆಗೋಸ್ಕರ ಜೀವಿಸ್ತೀರಿ, ಬರುವಂತಹ ಗುಡ್ ಫ್ರೈಡೇಗಳೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಈಸ್ಟರ್ ಸಂಡೇನ ತರ್ತದೆ. ಹಲೋ, ಈಸ್ಟರ್ ಸಂಡೇ ಆ ನೋವಿನ ದಿನ ಅಥವಾ ಸಮಸ್ಯೆಗಳ ದಿನ ಬಂದ ಮಾತ್ರಕ್ಕೆ ನೀವು ಕುಗ್ಗಿ ಹೋಗಬೇಕಾಗಿಲ್ಲ. ನಿಮ್ಮ ಗಮನ ಸದಾಕಾಲ ದೇವ್ರ ರಾಜ್ಯ ಕಟ್ಟಬೇಕು, ದೇವ್ರ ಸಾಮ್ರಾಜ್ಯ ಕಟ್ಟಬೇಕು. ನಾನು ಅಟ್ಲೀಸ್ಟ್ ಈ ದಿನದಲ್ಲಿ ಒಬ್ರಿಗಿಬ್ರಿಗಾದರೂ ಏನಾದರೂ ಒಂದು ಸಹಾಯ ಮಾಡಬೇಕು, ದೇವರ ಸುವಾರ್ತೆನ ಸಾರಬೇಕು. ನಿಮ್ಮ ಗಮನ ಸದಾಕಾಲ ಬರೀ ದೇವ್ರ ಬಗ್ಗೆ ಇದ್ದರೆ ಮೈ ಗಾಡ್ ಬಂದಿರುವಂಥ ಆ ಗುಡ್ ಫ್ರೈಡೇ ನೋವಿನ ದಿನ, ಆ ಸಮಸ್ಯೆಗಳ ದಿನ ಬರೀ 3 ದಿನದಲ್ಲಿ ಆನಂದವಾಗಿ ಮಾರ್ಪಾಡಾಗ್ತದೆ. ಬಟ್ ನೀವೇನಾದರೂ ಆ ಸಮಸ್ಯೆಗಳ ಮಧ್ಯದಲ್ಲಿ ಈ ಸಮಸ್ಯೆ ಹೆಂಗೆ ಪರಿಹಾರ ಮಾಡ್ಕೊಳ್ಳಿ, ಈ ಸಮಸ್ಯೆನ ಯಾವ ಥರ ಮುಗಿಸ್ಕೊಳ್ಳಿ, ಅಥವಾ ಈ ಸಾಲದವ್ರನ್ನ ಹೆಂಗೆ ಬಿಡುಗಡೆ ಮಾಡ್ಕೊಳ್ಳಿ, ಹೆಂಗೆ ನನ್ನ ಮಕ್ಕಳು ಚೇಂಜ್ ಮಾಡಲಿ, ನನ್ನ ಗಂಡ ಹೆಂಗೆ ಚೇಂಜ್ ಮಾಡೋದು, ನನ್ನ ಗಂಡನಿಗೆ ಯಾವ ಥರ ಪ್ರೇ ಮಾಡೋದು, ಬರೀ ಯಾವ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೇಲಿರುವಂಥ ನಾಯಿ ಬೇಕು, ಬರೀ ಇವ್ರ ಬಗ್ಗೆ ಯೋಚನೆ ಮಾಡಿದ್ರಿ, ನಿಮ್ಮ ಗುಡ್ ಫ್ರೈಡೇ ನಿಮ್ಮ ಯಾತನೆ ಪಡುವ ದಿನ ನಿಮ್ಮ ಜೀವನದಲ್ಲಿ ಮುಗಿಯೋದಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಲೆಮಾರು ಕೂಡ ಅದು ಹೋಗ್ತದೆ, ಅದು ಪರಂಪರೆಯಾಗಿ ಹೋಗ್ತಾನೆ ಇರ್ತದೆ ಸಮಸ್ಯೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೆಳಗಿಂದ ಫಾಸ್ಟಿಂಗ್ಲಿ ಈ ಥರ ಕಾಣ್ತಾ ಇದ್ದೀನ? ಮೈ ಗಾಡ್, ನೋ. ನಾನು ಯಾತಕ್ಕೆ ಇದನ್ನು ಹೇಳ್ತೇನೆ ಅಂತಂದರೆ, ಪ್ರೈಸ್ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಪ್ರಭು ಯೇಸುವಿನ ಬರುವಣ ಇನ್ನೇನು ಹತ್ರ ಸನ್ನಿಹಿತವಾಗಿದೆ, ಇನ್ನು ಹತ್ರದಲ್ಲಿದೆ. ಯಾವ ಬರ್ತಾರೆ ಯೇಸುವಿನ ಗೊತ್ತಿಲ್ಲ, ಬಟ್ ಪ್ರೈಸ್ ಗಾಡ್ ಅದಕ್ಕೋಸ್ಕರ ಸುತ್ತಮುತ್ತ ನೋಡ್ತಾ ಇದ್ದೀರಿ, ನಾವು ಕಂಡು ಕೇಳರಿಯದ ಪರಿಸ್ಥಿತಿಗಳಲ್ಲಿ ಘಟನೆಗಳು ನೆರವೇರ್ತಾ ಇದೆ. ಭೂಕಂಪಗಳು, ಬರಗಾಲ, ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹ. ನೋಡಿ ದೇಶಗಳ ವಿರುದ್ಧವಾಗಿ ದೇಶ ಯುದ್ಧ ನಡೀತಾನೆ ಇದೆ. ಒಂದು ಸಣ್ಣ ದೇಶ ಉಕ್ರೇನ್, ಆ ಸಣ್ಣ ದೇಶ ಅದಕ್ಕೆ ದೊಡ್ಡ ದೇಶ, ಅದು ವಿರುದ್ಧವಾಗಿ 1 ವರ್ಷ ಯುದ್ಧ ಮಾಡ್ತಾನೆ ಇದೆ. ಆ ಒಂದು ಚಿಕ್ಕ ದೇಶವನ್ನು ಸೋಲ್ಸಿಕ್ಕೆ ಆಗ್ತಲ್ಲ. ಇನ್ನು ಯಾವಾಗ 3ನೇ ಯುದ್ಧ ಪ್ರಾರಂಭ ಆಗ್ತದೆ ಗೊತ್ತಿಲ್ಲ. ಇನ್ನು ಭಾರತ ದೇಶದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ ಏನೇನು ನಡೀತದೆ ನಿಮಗೆ ಗೊತ್ತಾಗ್ತದೆ, ಎಲ್ಲ ನ್ಯೂಸ್ ನೋಡಿದ್ರೆ ಕರೆಕ್ಟ್. ಯಾವ ರಾಜಕೀಯ ಪಕ್ಷ ಬರ್ತದೆ ಗೊತ್ತಿಲ್ಲ, ಆ ಟೈಮಲ್ಲಿ ಏನಾಗ್ತದೆ ಗೊತ್ತಿಲ್ಲ, ವಿಶ್ವಾಸಗಳು ಯಾವ ಥರ ಮೂಲ ಕೂಡ ಸೇರ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ ಗೊತ್ತಿಲ್ಲ. ಬಟ್ ಈಗ ಪ್ರಿಯರೇ, ನೀವು ಎಚ್ಚೆತ್ತುಕೊಂಡು ನೀವು ಸುವಾರ್ತೆಯನ್ನು ಮತ್ತೊಬ್ಬರಿಗೆ ಸಾರದೆ ಹೋದರೆ ಖಂಡಿತವಾಗಿಯೂ ಆ ದಿನ ನೀವು ಮೊಕ್ಕಳಾಗಿ ಬೀಳುವಂಥ ದಿನ ಬರ್ತದೆ. ನಾನು ಅದಕ್ಕೆ ಕಳೆದ ಸಲ ಪ್ರಿಯರೇ, ಒಂದು ಕಡೆ ಧ್ಯಾನಕೂಟ ಕೊಡ್ಲಿಕ್ಕೆ ಹೋದಾಗ, ಬೀದರ್ ಕಡೆ ಒಂದು ಕಡೆ ಧ್ಯಾನಕೂಟ ಕೊಡ್ಲಿಕ್ಕೆ ಹೋದಾಗ, ಅಲ್ಲಿ ಅವ್ರ ಪ್ಯಾರಿಷ್ಗಳ ಮೆಂಬರ್ ಅವ್ರ ಜೊತೆ ನಾನು ಮಾತಾಡುವಾಗ ಅವ್ರಿಗೆ ಹೇಳಿದೆ, ಬರದ ಒಂದು ಗುಡ್ ನ್ಯೂಸ್ ಏನಂತಂದರೆ, ಪ್ರೈಸ್ ಗಾಡ್, ಇವತ್ತು ನಾವು ಕ್ರೈಸ್ತ ಮಕ್ಕಳು ಪಕ್ಕದಲ್ಲಿರೋರಿಗೆ ಅವ್ರ ಸಮಸ್ಯೆನ ಪರಿಹರಿಸಿ ಅವರಿಗೆ ನಾನು ರಕ್ಷಣೆ ಸುವಾರ್ತೆ ಸಾರದೆ ಹೋದರೆ ಮುಂದೆ ಏನಾಗ್ತದೆ ಗೊತ್ತಾ ಪರಿಸ್ಥಿತಿ?
ಸಪೋಸ್ ನನ್ನ ಮನೇಲಿ ಜಸ್ಟ್ ಹೆಣ್ಮಗಳು ಬೆಳೀತಾ ಇದ್ದಾಳೆ. ಈಗ ದೇವರ ವಾಕ್ಯದಲ್ಲಿರುವಂಥ ಕ್ರೈಸ್ತ ಮಕ್ಕಳೇ ಎಷ್ಟೋ ಜನರು ಇವತ್ತು ಲೋಕದ ಆಸಪಾಶಗಳಿಗೆ ಬಲಿಯಾಗಿ ಡ್ರಗ್ ಅಡಿಕ್ಟು, ಡ್ರಂಕರ್ಸ್ಗಳಾಗಿದ್ದಾರೆ, ಕುಡುಕರಾಗಿದ್ದಾರೆ. ಕರೆಕ್ಟ್? ಕ್ರೈಸ್ತ ಮಕ್ಕಳೇ. ಇನ್ನು ದೇವರ ವಾಕ್ಯ ಗೊತ್ತಿಲ್ಲದಿರುವಂಥ ಬೇರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು? ಯಾವ ಟೈಮಲ್ಲಿ ಬೇಕಾದರೂ ಡ್ರಗ್ ಅಡಿಕ್ಟ್ಗಳಾಗ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಕೆಟ್ಟದ್ದು ಮಾಡ್ಬೋದು. ಕರೆಕ್ಟಾ? ಸೊ ಈಗ ನಾವು ಇಲ್ಲಿ ಜಸ್ಟ್ ಕ್ರೈಸ್ತ ಮಕ್ಕಳಾಗಿ, ವಿಶ್ವಾಸಿಗಳಾಗಿ, ಭಯಭಕ್ತಿಲಿ ಜೀವಿಸ್ತಾ ಇದ್ದಾವೆ. ಈಗ ನಮ್ಮ ಮಗಳು ಬೆಳೆದು ದೊಡ್ಡವಳಾಗಿ ನಾವು ಅಲ್ಲಿ ತನಕ ಅಕ್ಕಪಕ್ಕದವ್ರಿಗೆ ಸುವಾರ್ತೆಯನ್ನು ಸಾರದೆ ಹೋದರೆ ಅದೇ ಮಗಳು ಅದೇ ರಸ್ತೆಯಲ್ಲಿ ಅವರ ಮನೆ ಮುಂದೆನೇ ನಡ್ಕೊಂಡು ಬಸ್ಗೆ ಹೋಗುವಾಗ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಮಕ್ಕಳೇ ನಮ್ಮ ಮಗಳ ಹಿಂದೆ ಬಂದು ರೇಗಿಸುವಂಥದ್ದು, ಚುಡಾಯಿಸುವಂಥದ್ದು, ಪಾಪಕ್ಕೆ ಪ್ರಚೋದನೆ ಕೊಡುವಂಥದ್ದು, ನಮ್ಮ ಮಕ್ಕಳಿಂದನೇ ಬಿದ್ದು ತಲೆ ಕೆಡಿಸುವಂಥದ್ದು, ಅದೆಲ್ಲ ಕೂಡ ಉತ್ಪತ್ತಿ ಆಗ್ತದೆ. ಬಟ್ ಅದೇ ಅವ್ರಿಗೆ ಸುವಾರ್ತೆ ಸಾರಿದರೆ ಅವ್ರು ಜಸ್ಟ್ ನಮ್ಮ ಮಗಳು ಹೋಗುವಾಗ ಪ್ರೈಸ್ಗಳು, ನಮ್ಮ ಬ್ರದರ್ ಮಗಳು, ಥ್ಯಾಂಕ್ ಗಾಡ್ ನಮಗೆ ಯೇಸುವಿನ ವಾಕ್ಯನ ಹೇಳ್ಕೊಟ್ಟಂಥ ಕುಟುಂಬದವರು, ನಾವು ಕೂಡ ಜಸ್ಟ್ ಯೇಸು ನಂಬಿದ್ದೀವಿ, ಅವರು ಕೂಡ ಯೇಸು ನಂಬಿದ್ದಾರೆ, ಜಸ್ಟ್ ನನ್ನ ಸಹೋದರಿ ಹೋಗ್ತಾ ಇರುವಂಥದ್ದು. ಆಗ ನಮ್ಮ ಮಕ್ಕಳಿಗೆ ಅವರೇ ಸೆಕ್ಯೂರಿಟಿ ಕೊಡ್ತಾರೆ. ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾರಾದರೂ ಅಕ್ಕಪಕ್ಕ ತಲೆ ಎತ್ತಿದ್ರೆ ಅವರೇ ಮುಯಿ ತೀರಿಸ್ತಾರೆ. ಕರೆಕ್ಟಾ? ಬಟ್ ಪ್ರಶ್ನೆ ಏನಂತಂದರೆ, ನಾವು ಎಷ್ಟು ಮಂದಿಗೆ ಸುವಾರ್ತೆ ಸಾರ್ತದವೆ? ನಾವು ಇದುವರೆಗೂ ಬರೀ ಥ್ಯಾಂಕ್ ಗಾಡ್. ಇವತ್ತು ಕ್ರೈಸ್ತ ಮಕ್ಕಳು ದುಃಖದಲ್ಲಿ ನಳ್ತಾ ಇದ್ದಾರೆ? ಯಾಕೆ ಇವತ್ತು ಕ್ರೈಸ್ತ ಮಕ್ಕಳು ಜಸ್ಟ್ ಸಂಕಷ್ಟದಲ್ಲಿ ನಳ್ತಾ ಇದ್ದಾರೆ? ಯಾಕೆ ತಮ್ಮ ಹಳ್ಳವನ್ನು ತಾವೇ ತೋಡ್ಕೊಳ್ತಾ ಇದ್ದಾರೆ ಅಂತಂದರೆ ಬರೀ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಬೆಳಗ್ಗೆ ಎದ್ದೇಳಿ ಇಲ್ಲಿ ಪ್ರಭು ಯೇಸು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಯೋಚನೆ ಮಾಡಿ. ಪ್ರಭು ಯೇಸು ಥ್ಯಾಂಕ್ ಗಾಡ್ ತಾನು ಈ ಲೋಕವನ್ನು ಬಿಟ್ಟು ಸಾವನ್ನು ಹೊಂದಿ ಅಪ್ಪಿ ತನ್ನ ತಂದೆ ಬಳಿಗೆ ಹೋಗುವಂಥ ಗಳಿಗೆ ಬಂದಿದೆ. ಯಾತನೆ ಅನುಭವಿಸುವಂಥ ಗಳಿಗೆ ಬಂದಿದೆ. ಯಾರಿಗೋಸ್ಕರ ಯಾತನೆ ಅನುಭವಿಸ್ತಾ ಇರೋದವರು? ಇಡೀ ಮಾನವಕುಲಕ್ಕೋಸ್ಕರ, ನನಗೋಸ್ಕರ, ನಿಮಗೋಸ್ಕರ. ಕರೆಕ್ಟಾ? ಅಂಥ ಗಳಿಗೆ ಬಂದಾಗಲೂ ಕೂಡ ಪ್ರಭು ಯೇಸು ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಲ್ಲ ಪ್ರಿಯರೇ. ಕ್ಷಣ ಮಾತ್ರ ತಪ್ಪಿಸ್ಕೊಂಡು ಹೋಗೋದಾಗಿತ್ತು. ಕರೆಕ್ಟಾ? ಬಟ್ ಅದು ತಪ್ಪಿಸ್ಕೊಂಡು ಹೋಗಲಿಲ್ಲ. ಆ ಯಾತನೆ ಅನುಭವಿಸ್ಲಿಕ್ಕೆ ರೆಡಿ ಇದ್ದರು. ಅವ್ರು ಯಾವ ಕಣ್ಣು ತಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ. ನನ್ನ ತಾಯಿಗೆ ಒಬ್ಬನೇ ಮಗ, ಅದು ಕೂಡ 33 ವರ್ಷದಲ್ಲಿ ಜಸ್ಟ್ ನನ್ನ ಸತ್ತೋಗ್ತಾ ಇದ್ದಾನೆ, ಮರಣ ಹೊಂತಾದಾನೆ, ಜಸ್ಟ್ ನನ್ನ ತಾಯಿಗೆ ಎಷ್ಟು ದುಃಖ ಆಗ್ತದೆ, ನನ್ನ ತಂದೆಗೆ ಎಷ್ಟು ದುಃಖ ಆಗ್ತದೆ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಪ್ರಿಯರೇ. ಪ್ರೈಸ್ ಬಿ ಗಾಡ್. ಇಡೀ ಮಾನವಕುಲದ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಚೆಕ್ ಮಾಡ್ಕೊಳ್ಳಿ ಪ್ರಿಯರೇ. ನಮ್ಮ ಅನುದಿನ ಜೀವಿತದಲ್ಲಿ ನಾವು ಇಡೀ ಮಾನವಕುಲದ ಬಗ್ಗೆ ಚಿಂತೆ ಮಾಡುವಂತಹ, ಅವ್ರ ಬಗ್ಗೆನೇ ಯೋಚನೆ ಮಾಡುವಂತಹ ಅಂಥ ಪ್ರಭು ಯೇಸು ನನ್ನ ಒಳಗಡೆ ಇದ್ದರೂ ಕೂಡ ನಾವು ಜನರ ಬಗ್ಗೆ, ಮಾನವಕುಲದ ಬಗ್ಗೆ ಯೋಚನೆ ಮಾಡ್ತೀವಾ ಅಥವಾ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಾ? ಉದಾಹರಣೆಗೆ ಬೆಳಗ್ಗೆ ನಿಮ್ಗೆ ಎದ್ದೇಳಲಿಕ್ಕೆ ಜೀವ ಕೊಟ್ಟಿದ್ದು ಯಾರು? ನಿಮ್ಮ ಗಂಡನ, ನಿಮ್ಮ ಹೆಂಡ್ತಿನ, ನಿಮ್ಮ ಮಕ್ಕಳ, ನಿಮ್ಮ ತಂದೆ ತಾಯಿಗಳ? ಯಾರು ಜೀವ ಕೊಟ್ಟಿದ್ದು? ದೇವರು, ಪ್ರಭು ಯೇಸು ಕ್ರಿಸ್ತರು. ಕರೆಕ್ಟ್. ನಿಮಗೆ ಥ್ಯಾಂಕ್ ಗಾಡ್ 24 ಗಂಟೆ ಜೀವವನ್ನು ಥ್ಯಾಂಕ್ ಗಾಡ್ ಆ ಸಮಯವನ್ನು ಕೊಟ್ಟಿರುವಂಥದ್ದು ಪ್ರಭು ಯೇಸು. ಬೆಳಿಗ್ಗೆ ಎದ್ದ ತಕ್ಷಣ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಾವು ಮಾಡುವಂಥ ಮೊದಲ ಕೆಲಸ ಏನು ಮಾಡ್ತೇವೆ? ಕರೆಕ್ಟ್, ಪ್ರೇಯರ್ ಯಾರಿಗೋಸ್ಕರ ಮಾಡ್ತೇವೆ? ನಾನು ನನ್ನ ಗಂಡ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಗಂಡ ಮಾಡುವ ವ್ಯವಹಾರಗಳು ಚೆನ್ನಾಗಿರಬೇಕು, ನನ್ನ ಜಮೀನು ಚೆನ್ನಾಗಿರಬೇಕು, ನನ್ನ ವ್ಯವಸಾಯ ಬರಬೇಕು, ನನ್ನ ಮನೇಲಿ ಬೆಕ್ಕುಗಳಿದ್ದರೆ, ನಾಯಿ ಬೆಕ್ಕಿದ್ರೆ ಅವು ಚೆನ್ನಾಗಿರಬೇಕು. ಬರೀ ನನ್ನ ಅದಾದ್ಮೇಲೆ ಪ್ರೇಯರ್ ಮುಗಿದ್ಮೇಲೆ ಏನು ಮಾಡ್ತೀರಿ? ಅಡುಗೆ ಮಾಡೋಕ್ಕೆ ಹೋಗ್ತೀರಿ. ಅಡುಗೆ ಯಾರಿಗೋಸ್ಕರ? ನನ್ನ ಗಂಡ, ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನೇಲಿರುವಂಥ ನಾಯಿ ಬೇಕು. ಅದಾದಮೇಲೆ ಅಡುಗೆ ಮಾಡಾಯಿತು, ಕೊನೆಗೆ ತಿಂಡಿ ತಿನ್ಕೊಂಡು ಎಲ್ಲಿಗೆ ಹೋಗಿ ಕೆಲ್ಸಕ್ಕೆ ಹೋಗ್ತೀರಿ. ಕೆಲಸ ಯಾರಿಗೋಸ್ಕರ? ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾಯಿ ಬೇಕು. ಕೆಲಸ ಮುಗಿಸ್ಕೊಂಡು ಮನೆ ಬಂದ್ರಿ, ಅಡುಗೆ ಮಾಡಿದ್ರಿ, ಯಾರಿಗೋಸ್ಕರ? ನನ್ನ. ರಾತ್ರಿ ಮಲಗಕ್ಕೆ ಹೋಗ್ತೀರಿ, ಯಾರಿಗೋಸ್ಕರ? ನಾನು ಮಲಗಬೇಕು, ಆರೋಗ್ಯ ಚೆನ್ನಾಗಿರಬೇಕು. 24 ಗಂಟೆಲೂ ಬರೀ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ನಾಯಿ, ನನ್ನ ಬೆಕ್ಕು ಎಂಬುದಾಗಿ ಬರೀ ನನ್ನ ವ್ಯವಹಾರ ನೋಡೋದಾದರೆ ನಿಮಗೆ ಜೀವ ಕೊಟ್ಟರಲ್ಲ, ಬೆಳಿಗ್ಗೆ ಎಬ್ಬಿಸ್ತಾರಲ್ಲ, ಅವ್ರಿಗೋಸ್ಕರ ನೀವೇನು ಕೊಟ್ರಿ ಪ್ರಿಯರೇ? ಏನು ಕೊಟ್ರಿ? ಅವ್ರಿಗೋಸ್ಕರ ಪ್ರೈಸ್ ಗಾಡ್, ನಾವು ಥ್ಯಾಂಕ್ ಗಾಡ್. ದೇವರ ವಾಕ್ಯ ಹೇಳ್ತದೆ, ಪ್ರಭು ಯೇಸು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ತನ್ನ ತಂದೆಯ ಯೋಜನೆ ಬಗ್ಗೆನೇ ಸದಾಕಾಲ ಗಮನವನ್ನು ಕೇಂದ್ರೀಕರಿಸಿದರು. ತನ್ನ ತಂದೆಯ ಕಡೆನೇ ತನ್ನ ಗಮನವನ್ನು ಕೇಂದ್ರೀಕರಿಸಿದ್ದರಿಂದ ಪ್ರೈಸ್ ಗಾಡ್, ಆ ನೋವಿನ ಮಧ್ಯದಲ್ಲೂ ಕೂಡ ಅವರು ಒಂದು ಸತ್ಯವನ್ನು ತಿಳ್ಕೊಂಡಿದ್ದಾರೆ. ಅದೇನಂತಂದರೆ, ಮೈ ಗಾಡ್ ಡ್ಯಾಡಿ, ನಾನು ನಿನ್ನ ಯೋಜನೆಯನ್ನು ಅನುದಿನವೂ ಕೂಡ ಪರಿಪಾಲಿಸ್ಕೊಂಡು ಬರ್ತಾ ಇರೋದ್ರಿಂದ
ನನ್ನ ಜೀವನದಲ್ಲಿ ಏನೇ ಬರಬೇಕಾದ್ರೂ ಕೂಡ ನಿಮ್ಗೆ ಗೊತ್ತಿದೆ ಬಂದಿದೆ. ಪ್ರೈಸ್ ಗಾಡ್. ನಿಮಗೆ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಈ ಒಂದು ಯಾತನೆ ಪಡಲಿಕ್ಕಾಗಿ, ಇಂಥ ಒಂದು ಸಾವನ್ನು ಅನುಭವಿಸ್ಲಿಕ್ಕಾಗಿ ನೀವು ಅನುಮತಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ನೀವು ನನ್ನ ಹಾಳು ಮಾಡಲಿಕ್ಕೆ ಕೊಟ್ಟಿಲ್ಲ, ಬದಲಾಗಿ ದೊಡ್ಡ ಒಂದು ಪ್ರಮೋಷನನ್ನು ಕಂಡುಕೊಳ್ಳಿಕ್ಕಾಗಿ ನೀವು ಅನುಮತಿ ಕೊಟ್ಟಿದ್ದೀರಿ. ದೇವರು ತನ್ನ ಮಕ್ಕಳ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಬರಲಿಕ್ಕೆ ಅನುಮತಿ ಕೊಟ್ಟಿದ್ರೆ, ಆ ಸಮಸ್ಯೆ ನಿಮ್ಮನ್ನು ಕೊಲೆ ಮಾಡಲಿ, ನಿಮ್ಮ ನೆಮ್ಮದಿನ ಹಾಳು ಮಾಡಲಿ ಎಂಬುದಾಗಿಲ್ಲ, ನಿಮ್ಮ ದಾಂಪತ್ಯ ಜೀವನ ಹಾಳು ಮಾಡಲಿ ಎಂಬುದಾಗಿಲ್ಲ. ಆ ಸಮಸ್ಯೆಯನ್ನು ಯಾಕೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ, ಆ ಸಮಸ್ಯೆ ಮಧ್ಯದಲ್ಲಿ ನೀವು ಹಾದು ಹೋಗುವಾಗ, ಪ್ರೈಸ್ ಬಿಟ್ಟು ಗಾಡ್, ಆ ಸಮಸ್ಯೆ ಮಧ್ಯದಲ್ಲಿ ನೀವು ಯಾವಾಗ ಹಾದು ಹೋಗ್ತೀರಿ ಅಲ್ಲಾಗಿದೆ ನೀವು ತಾಳ್ಮೆಯನ್ನು ಮೈಗೂಡಿಸ್ಕೊಳ್ಳುವಂಥದ್ದು, ಅಲ್ಲೇ ಆಗಿದೆ ಥ್ಯಾಂಕ್ ಗಾಡ್ ನೀವು ಯಾವ ಥರ ಪ್ರೀತಿ ನಡಿಬೇಕು, ಯಾವ ಥರ ಕ್ಷಮೆ ನಡಿಬೇಕು ಎಂಬುದಾಗಿ ನೀವು ಕಲ್ತ್ಕೊಳ್ಳುವಂಥದ್ದು. ಯಾವ ರೀತಿ ಒಂದು ಚಿನ್ನ, ಪ್ರೈಸ್ ಬಿಟ್ಟು ಗಾಡ್, ಅದು ಭೂಮಿಲಿ ಸಿಗುವಾಗಲೇ 24 ಕ್ಯಾರೆಟ್ ಗೋಲ್ಡ್ ಸಿಗ್ತದೆ, ಆದರೆ ಸಿಕ್ಕಾಪಟ್ಟೆ ಕಲ್ಮಶ ಇರ್ತದೆ. ಬಟ್ ಯಾವ ರೀತಿ ಪ್ರಿಯರೇ, ಜಸ್ಟ್ ಅಂಗಡಿಯ ಮಾಲೀಕರು ಇದು 24 ಕ್ಯಾರೆಟ್ ಗೋಲ್ಡ್, ಅದ್ರ ಮೇಲೆ ಯಾವ ನಂಬರು ಏನು ಹೇಳ್ತಾರಲ್ಲ 916, 916 ಅದ್ರ ಮೇಲೆ ನೋಡಿ ಇಲ್ಲಿ ಪ್ರಿಂಟ್ ಹಾಕಿದೆ 916. ಇದು ಯಾವ ಆಧಾರ್? ಆಲ್ಮಾರ್ಕ್ 916 ಅಂತ ಹೇಗೆ ಹೇಳ್ತಾರೆ? ಆ ಚಿನ್ನ ಹೇಗೆ 916 ಆಯಿತು, ಆಲ್ಮಾರ್ಕ್ ಆಯಿತು? ಶುದ್ಧೀಕರಣ ಆಗಿರೋದ್ರಿಂದ. ಹೇಗೆ ಶುದ್ಧೀಕರಿಸ್ತಾನೆ ಆಚಾರಿ? ಅದನ್ನು ತೆಗೆದು ಬೆಂಕಿ ಕುಲುಮೆಯಲ್ಲಿ ಜಸ್ಟ್ ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ತಾನೆ. ಬಿಸಿ ಮಾಡುವಾಗ ಅದು ಕೊತ್ತ ಅಂತ ಕುದಿಯುವಾಗ ಅದ್ರ ಮೇಲ್ಗಡೆ ಎಲ್ಲ ಕಲ್ಮಶ ಬರ್ತದೆ. ಕಲ್ಮಶ ಬಂದಾಗ ಒಂದು ಸ್ಪೂನ್ ತೆಗೆದುಕೊಂಡು ಆ ಕಲ್ಮಶನೆಲ್ಲ ತೆಗೆದು ಹೊರಡಾಕ್ತಾನೆ. ಮತ್ತೆ ಅದನ್ನ ಹೊರಗಡೆ ತೆಗೆದು ತಣ್ಣು ಮಾಡ್ತಾನೆ. ತಣ್ಣು ಮಾಡಿ ಹೊರಗಡೆ ಕಲ್ಮಶ ತೆಗೆದು ಮತ್ತೆ ಪುನಃ ಬೆಂಕಿಗೆ ಹಾಕ್ತಾನೆ. ಪುನಃ ಕುದೀತದೆ, ಪುನಃ ಕಲ್ಮಶ ಮೇಲೆ ತೇಲ್ತಾ ಇರ್ತದೆ. ಪುನಃ ಹೊರಗಡೆ ತೆಗಿತಾನೆ, ಅದ್ರ ಮೇಲಿರೋ ತೆಗೆದು ಹೊರಗಡೆ ಹಾಕ್ತಾನೆ, ಮತ್ತು ಮತ್ತೆ ಬೆಂಕಿಗೆ ಹಾಕ್ತಾನೆ. ಪದೇ ಪದೇ ಬೆಂಕಿ ಹಾಕಿ ಎಲ್ಲೋ ಒಂದು ಕಡೆಯ ಸಲ ಬೆಂಕಿಗೆ ಹಾಕುವಾಗ ಅಲ್ಲಿ ಎಷ್ಟೇ ಕುದಿದ್ರೂ ಕೂಡ ಮೇಲ್ಗಡೆ ಯಾವ ತಿಳಿನೂ ಕೂಡ ಕಾಣೋದಿಲ್ಲ, ಕಲ್ಮಶ ಕಾಣೋದಿಲ್ಲ. ಆಗ ಅವನು ಹೇಳ್ತಾನೆ ಪ್ಯೂರ್ ಗೋಲ್ಡ್. ಇನ್ ದ ಸೇಮ್ ವೇ ಪ್ರೈಸ್ ಗಾಡ್, ದೇವರು ಹೇಗೆ ನನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಸಾಧ್ಯ? ಸಮಸ್ಯೆಗಳ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನಾನು ಯಾವ್ಯಾವ ಏರಿಯಾದಲ್ಲಿ ತಿದ್ದುಕೊಳ್ಬೇಕು, ಆ ತಿದ್ದುಕೊಳ್ಳುವಂಥದ್ದು ಬೇರೆ ಏನಲ್ಲ ಪ್ರಿಯರೇ, ಕಲ್ಮಶಗಳನ್ನು ಹೊರತೆಗಲಿಕ್ಕಾಗಿ ಮಾತ್ರ. ನೀವೆಷ್ಟು ಹೆಚ್ಚೆಚ್ಚಾಗಿ ತಿದ್ದುಕೊಳ್ತೀರಿ, ಪ್ರೈಸ್ ಗಾಡ್, ನಿಮ್ಮನ್ನು ನೀವೇ ಎಷ್ಟು ಹೆಚ್ಚೆಚ್ಚಾಗಿ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ, ಈ ಪರಿಸ್ಥಿತಿಗೆ ಇವರಿಂದ ಬಂತು ಅವರಿಂದ ಬಂತು, ಯಾರು ಈ ಪರಿಸ್ಥಿತಿ ಅಂದರು ಅವರು ಹಾಳಾಗಲಿ ಎಂಬುದಾಗಿ ಕೈ ನೊಟ್ಟಿಗೆ ಮುರಿಯೋದೆ. ನೀವು ಯಾವಾಗ ಎಸ್ ಲಾರ್ಡ್, ನಿಮ್ಗೆ ಗೊತ್ತಿಲ್ಲದೇ ಈ ಪರಿಸ್ಥಿತಿ ಬಂದಿಲ್ಲ, ನಿಮ್ಗೆ ಗೊತ್ತಿದ್ದು ನೀವು ಅನುಮತಿ ಕೊಟ್ಟಿದ್ದೀರಿ ಅಂದರೆ ಅದರ ಮಧ್ಯದಲ್ಲಿ ಹಾದು ಹೋಗಿ ರೆಡಿ ಇದ್ದೇನೆ ನಾನು ಕೂಡ. ಪ್ರೈಸ್ ಬಿಟ್ಟು ಗಾಡ್, ನಾನು ನೀವು ಪರೀಕ್ಷೆ ಮಾಡ್ತಲ್ಲ, ನನ್ನ ವಿಶ್ವಾಸವ ಇದೇ ಥರ ಪರಿಶುದ್ಧವಾದ ವಿಶ್ವಾಸವಾಗಿ ಮಾರ್ಪಾಡಾಗಲಿಕ್ಕಾಗಿ ಶುದ್ಧೀಕರಣ ನಡೆಯುವಂಥ ಸ್ಥಳ ಆಗಿದೆ. ನಾನು ಕರೆಕ್ಷನ್ ತಿದ್ದುಕೊಳ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀವೆಷ್ಟು ಹೆಚ್ಚೆಚ್ಚಾಗಿ ತಿದ್ದುಕೊಳ್ತೀರಿ, ಆ ತಿದ್ದುಕೊಳ್ಳುವಂಥ ಪ್ರತಿ ಬಾರಿಯೂ ಪ್ರಿಯರೇ ಬೇರೇನೂ ಅಲ್ಲ, ದೊಡ್ಡ ಆಶೀರ್ವಾದಕ್ಕೆ ಥ್ಯಾಂಕ್ ಗಾಡ್ ಹೆಬ್ಬಾಗಿಲನ್ನು ಓಪನ್ ಆಗಿರುವುದನ್ನು, ದೊಡ್ಡ ಆಶೀರ್ವಾದ ಬಾಗಿಲು ಓಪನ್ ಆಗಿರುವುದನ್ನು ನೋಡಲಿಕ್ಕಾಗಿ ಒಂದೊಂದು ಮೆಟ್ಲ ಮೇಲೆ ಹತ್ತು ಬರ್ತಾ ಇದ್ದೀರಿ ಎಂಬುದಾಗಿ. ನಮ್ಮ ನಡೆನುಡಿ ಚೇಂಜ್ ಆಗೋದು ಎಲ್ಲಿ? ಬೆಂಕಿಯ ಮಧ್ಯದಲ್ಲಿ. ನಮ್ಮ ಭಾವನೆಗಳು ಅಥವಾ ನಮ್ಮ ಬಾಯಿಂದ ಬರೋ ನುಡಿಗಳು, ನಮ್ಮ ಆಲೋಚನೆಗಳು, ನಮ್ಮ ಸ್ವಭಾವ ಚೇಂಜ್ ಆಗೋದೆಲ್ಲಿ? ಆ ಪರಿಸ್ಥಿತಿ ಮಧ್ಯದಲ್ಲಿ. ಯಾವಾಗ ಪರಿಸ್ಥಿತಿ ಮಧ್ಯದಲ್ಲಿ ಹೊರ ಬರಲಿಕ್ಕೆ ಇಷ್ಟಪಡದೆ ಪ್ರೈಸ್ ಗಾಡ್, ಆ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ಈ ಪರಿಸ್ಥಿತಿ ಬರಲಿಕ್ಕಾಗಿ ಅವ್ರ ಕಾರಣ ಅಂತೇಳಿ ಅವ್ರ ಮೇಲೆ ಯಾವ ಕಾರಣಕ್ಕೂ ದೂಷಣೆಯನ್ನು ಮಾಡದೆ ಅವ್ರನ್ನ ಪ್ರೀತಿಸುತ್ತಾ, ಅವ್ರನ್ನ ಕ್ಷಮಿಸುತ್ತಾ, ಥ್ಯಾಂಕ್ ಯು ಲಾರ್ಡ್. ಒಂದು ದಿನ ಪ್ರಿಯರೇ ನೀವು ಹೇಳ್ತೀರಿ, ಆವತ್ತು ಆ ಅಮ್ಮ ಬರದೆ ಹೋಗಿದ್ರೆ, ಆವತ್ತು ಆ ಸಹೋದರ ಬರದೆ ಹೋಗಿದ್ರೆ, ಆವತ್ತು ಈ ರೀತಿಯ ನನಗೆ ತೊಂದರೆ ಕೊಡದೆ ಹೋಗಿದ್ರೆ, ಇವತ್ತು ಇಷ್ಟರ ಮಟ್ಟಿಗೆ ನಾನು ಯಾವ ಕಾರಣಕ್ಕೂ ನನ್ನ ಸ್ವಭಾವ ಇಷ್ಟರ ಮಟ್ಟಿಗೆ ನಾನು ಕ್ಷಮಿಸ್ತೇನೆ, ಇಷ್ಟರ ಮಟ್ಟಿಗೆ ಪ್ರೀತಿಸ್ತೇನೆ, ಅದು ಈ ಮಟ್ಟಿಗೆ ಬರಲಿಕ್ಕೆ ನನಗೆ ಯಾವ ಕಾರಣಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಲಾರ್ಡ್. ಅವತ್ತು ಅವ್ರನ್ನ ಕರ್ಕೊಬಂದು ನನಗೆ ಆ ರೀತಿಯ ಒಂದು ದೊಡ್ಡ ಒಂದು ಶೋಧನೆ, ಆ ಒಂದು ಪರೀಕ್ಷೆ ಬಂದಿದ್ದಕ್ಕಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಪ್ರಭು ಏಸು ಗುಡ್ ಫ್ರೈಡೇನ ಅನುಭವಿಸದೆ ಹೋಗಿದ್ರೆ ಈಸ್ಟರ್ ಸಂಡೇ ಬರ್ತಾ ಇತ್ತಾ? ಇನ್ ದ ಸೇಮ್ ವೇ ದೇವರ ಮಕ್ಕಳ ಜೀವನದಲ್ಲಿ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್, ಗುಡ್ ಫ್ರೈಡೇ ಬರದೆ ಹೋದರೆ ಈಸ್ಟರ್ ಸಂಡೇ ಬರಲ್ಲ. ಗುಡ್ ಫ್ರೈಡೇ ಅಂದರೆ ನೋವಿನ ದಿನಗಳು ಬರದೇ ಹೋದರೆ ಯಾವ ಕಾರಣಕ್ಕೂ ಆನಂದ ಪಡುವಂತಹ ಈಸ್ಟರ್ ಸಂಡೇ ಬರೋದಿಲ್ಲ. ನಮ್ಗೆ ಯಾವ್ದು ಇಷ್ಟಪಡ್ತವೆ? ಗುಡ್ ಫ್ರೈಡೇ ಇಷ್ಟಪಡ್ತೀವ? ಯಾತನೆ ಪಡುವಂಥ ದಿನಗಳನ್ನು ಇಷ್ಟಪಡ್ತೀವ? ಅಥವಾ ಆನಂದ ಪಡುವಂತಹ ಈಸ್ಟರ್ ಸಂಡೇ ಅದನ್ನು ಇಷ್ಟಪಡ್ತೀವ?
ಈಸ್ಟರ್ ಸಂಡೇ ಬರಬೇಕಾದ್ರೆ ಗುಡ್ ಫ್ರೈಡೆ ಇಲ್ಲದೆ ಹೋದ್ರೆ ಈಸ್ಟರ್ ಸಂಡೇ ಬರ್ತದಾ? ಯಾವ್ದು ಮೊದಲೇ ಬರೋದು? ಸಂಡೇ ಮೊದಲೇ ಬರೋದಾ, ಫ್ರೈಡೇ ಮೊದಲೇ ಬರೋದಾ? ಯಾ, ಪ್ರೈಸ್ ಗಾಡ್. ಬಟ್ ನಮಗೆ ಫ್ರೈಡೇ ಬೇಡ, ಡೈರೆಕ್ಟಾಗಿ ಸಂಡೇ ಬಂದ್ಬಿಡ್ಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ಪ್ರಭು ಯೇಸುವಿನ ಜೀವನದಲ್ಲಿ ಯಾತಕ್ಕಾಗಿ 3 ದಿನದಲ್ಲಿ ಥ್ಯಾಂಕ್ ಗಾಡ್, ಅಂಥ ಭಯಂಕರವಾದಂಥ ಯಾತನೆ ಪಡುವಂಥ ಅಂಥ ನೋವಿನ ದಿನ 3 ದಿನದಲ್ಲಿ ಆನಂದ ಪಡುವಂಥ ದಿನ ಮಾರ್ಪಾಡಾಯಿತು ಅಂತಂದರೆ, ಆ ನೋವಿನ ಮಧ್ಯದಲ್ಲೂ ಕೂಡ ಅವ್ರಿಗೆ ಯಾರು ಚಿತ್ರಹಿಂಸೆ ಕೊಟ್ಟರು ಅವ್ರ ಕಡೆ ಗಮನ ಕೊಡದೆ, ಅವ್ರ ಕಡೆ ಅವ್ರಿಗೋಸ್ಕರ ಕ್ಷಮಿಸುತ್ತಾ, ಅವ್ರನ್ನ ಪ್ರೀತಿಸುತ್ತಾ, ಅವ್ರಿಗೋಸ್ಕರ ಯಾವಾಗ ಒಳ್ಳೆಯದಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಆ ಪರಿಸ್ಥಿತಿಯ ಮಧ್ಯದಲ್ಲಿ ತನ್ನ ಗಮನವನ್ನು ತನ್ನ ತಂದೆಯ ಕಡೆ ಕೇಂದ್ರೀಕರಿಸಿದ್ದರಿಂದ ಮಾತ್ರ ಆ 3 ದಿನದಲ್ಲಿ ಆ ಪರಿಸ್ಥಿತಿ ತಂದೆ ದೇವರು ಆನಂದ ಪಡುವಂಥ ದಿನವಾಗಿ ಮಾರ್ಪಡಿಸಿದರು. ಹೇಗೆ ಆನಂದ ಪಡುವಂಥ ದಿನ ಬಂತು? ಹೇಗೆ ಬಂತು ಆನಂದ ಪಡುವಂಥ ದಿನ? ಯಾರು ಕೊಟ್ಟಿದ್ದು ಆನಂದ ಪಡುವ ದಿನನ? ಪ್ರಿಯರೇ, ಶಿಲುಬೆಯಲ್ಲಿ ಮಾಣ ಒಂದು ಸಮಾಧಿ ಆಗಿಬಿಟ್ರು. ಎಲ್ಲರೂ ತಿಳ್ಕೊಂಡ್ರು, ಕತೆ ಮುಗಿದೋಯ್ತು, ಇವ್ನು ದೇವ್ರ ಪುತ್ರ ಅಂತೆ, ಇವನೇನು ಎಂತೆಂಥ ಅದ್ಭುತ ಕಾರ್ಯ ಮಾಡ್ದ. ಅದೇ ಥರ ಈಗ ತಾನೇ ಕೆಲವೇ ದಿನಗಳ ಹಿಂದೆ ಸತ್ತ ಲಾಜರ್ನ ಎಬ್ಬಿಸ್ತ ಪುಣ್ಯಾತ್ಮ. ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಳಕ್ಕಾಗಲಿಲ್ಲ. ಇವನೆಲ್ಲ ಪುಂಗಿದಾಸ, ಇವನೆಲ್ಲ ಬರೀ ಆ್ಯಕ್ಟಿಂಗೇ ಮಾಡಿದ್ದು ಇವನು. ಹಲೋ, ಅವರೆಲ್ಲರೂ ಜೀವದ ಎಬ್ಬಿಸಿದ ಮೇಲೆ ನೋಡು ಅದು ಹೆಂಗೆ ನಿನ್ನ ರಕ್ಷಕ ನೋಡೋಣ. ಈವನ್ ಎಡಭಾಗದಲ್ಲಿ ದೊಡ್ಡ ಅಪರಾಧಿಯಾಗಿ ಕಳ್ಳನಾಗಿರುವಂಥ ಕಳ್ಳನು ಕೂಡ ಹೇಳ್ತದಾನೆ, ನೀನು ದೇವರಾಗಿದ್ದರೆ, ದೇವ್ರ ಪುತ್ರನಾಗಿದ್ದರೆ ನಿನ್ನನ್ನು ಕೂಡ ರಕ್ಷಿಸ್ಕೋ, ನನ್ನನ್ನು ಕೂಡ ರಕ್ಷಿಸು. ಕಳ್ಳನು ಕೂಡ ಮೂದಲಿಸ್ತಾನೆ, ಕಳ್ಳನು ಕೂಡ ಯೇಸು ನೋಡಿ ಮೂದಲಿಸ್ತಾನೆ ಪ್ರಿಯರೇ. ಬಟ್ ಪ್ರೈಸ್ ಬಿಡಿ ಗಾಡ್. ಪ್ರಭು ಯೇಸು ಆ ಸಮಯ ಸಿಟ್ಟು ಮಾಡ್ಕೊಂಡ್ರ? ಬಟ್ ನಾವು ಥ್ಯಾಂಕ್ ಗಾಡ್, ನಮ್ಗೆ ನೋವಿರುವಂಥ ಮಧ್ಯದಲ್ಲಿ ಬೇರೆ ಯಾರಾದರೂ ನಮಗೆ ಮೂದಲಿಸ್ಲಿಕ್ಕೆ ಬಂದರೆ ನಾವೇನು ಮಾಡ್ತೇವೆ? ಮೂತಿ ಬಸ್ಟ್ ಆಗೋ ಥರ ಹೊಡೆದು ಕಳಿಸ್ತವೆ. ಕರೆಕ್ಟಾ? ಕೈಯಲ್ಲಿ ಪಂಚ್ ಮಾಡಲಿಲ್ಲ ಅಂದರೂ ಕೂಡ ಬಾಯಿಂದ ಬರುವಂಥ ಮಾತುಗಳಿಂದ ಇನ್ನೊಂದು ಸಲ ಅವರು ಎದ್ದು ಬಿದ್ದು ಅಂತಲ್ಲ ಓಡೋಬೇಕು, ಇನ್ನೊಂದು ಸಲ ನಮ್ಮ ಕಡೆ ಮುಖನೇ ತೋರಿಸ್ಬಾರ್ದು ಅಂಥ ಪದಗಳನ್ನ ಆಡ್ತವೆ. ಹೌದಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್, ವಿಶೇಷವಾಗಿ ಈ ಪವಿತ್ರ ವಾರದಲ್ಲಿ ಥ್ಯಾಂಕ್ ಗಾಡ್, ಪ್ರಭು ಯೇಸುವಿನ ಆ ಒಂದು ಬ್ಯೂಟಿಫುಲ್ ಆ ಪ್ರೀತಿಯನ್ನು ಧ್ಯಾನಿಸುವಾಗ ಮುಖ್ಯವಾಗಿ ಪ್ರಿಯರೇ, ಪ್ರೈಸ್ ಗಾಡ್, ನಾವೊಂದು ನಿರ್ಧಾರ ತೆಗೆದುಕೊಳ್ಬೇಕು, ನಾವೊಂದು ಪಶ್ಚಾತ್ತಾಪ ಪಡಬೇಕು. ನನ್ನ ವಿರುದ್ಧವಾಗಿ ಯಾರೇ ಬಂದು ತೊಂದರೆ ಕೊಡಲಿ, ನನ್ನ ವಿರುದ್ಧವಾಗಿ ನನಗೆ ಅವಮಾನ ಪಡಿಸಲಿ, ಚುಚ್ಚು ಮಾತುಗಳನ್ನ ಹಾಡಲಿ, ಬಟ್ ಪ್ರೈಸ್ ಬಿಟ್ಟು ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಆ ಸಂದರ್ಭದಲ್ಲಿ ಪ್ರಿಯರೇ, ಪ್ರೈಸ್ ಗಾಡ್, ನೀವು ಯಾವ ಕಾರಣಕ್ಕೆ ಗೊಣಗುಟ್ಟದೆ, ಮನನೊಂದುಕೊಳ್ಳದೆ, ನೀವು ಯಾವಾಗ ಥ್ಯಾಂಕ್ ಯು ಲಾರ್ಡ್, ನಾನು ಅವ್ರನ್ನ ಕ್ಷಮಿಸ್ತೇನೆ, ಅವ್ರನ್ನ ಆಶೀರ್ವದಿಸ್ತೇನೆ, ಅವ್ರಿಗಾಗಿ ಪ್ರಾರ್ಥಿಸ್ತೇನೆ, ಅವ್ರಿಗೆ ಸತ್ಕಾರ್ಯಗಳು ಮಾಡ್ತೇನೆ. ನೀವು ಯಾವಾಗ ಈ ರೀತಿ ನಿರ್ಧಾರ ತೆಗೆದುಕೊಂಡು ನೀವು ಆ ಪರಿಸ್ಥಿತಿಯ ಮಧ್ಯದಲ್ಲಿ ಹಾದು ಹೋಗ್ಲಿಕ್ಕೆ ಸಿದ್ಧರಾಗ್ತೀರಿ, ನಿಮ್ಮ ಪ್ರಮೋಷನ್ ಕಟ್ಟಿಟ್ಟ ಬುತ್ತಿ. ನೀವು ಆ ಸಮಸ್ಯೆಗಳ ಕಡೆ ಗಮನ ಕೊಡದೆ ಪ್ರಭು ಯೇಸುವಿನ ಕಡೆ ಗಮನ ಕೊಟ್ಟರೆ ಪ್ರಮೋಷನ್ ಕಟ್ಟಿಟ್ಟ ಬುತ್ತಿ. ಬಟ್ ನೀವು ಅವ್ರನ್ನ ಕ್ಷಮಿಸದೆ, ಅವ್ರನ್ನ ಪ್ರೀತಿಸದೆ, ನಿಮ್ಗೆ ಯಾರು ತೊಂದರೆ ಕೊಟ್ಟರು ಅವ್ರ ಕಡೆನೇ ಗಮನ ಕೊಟ್ಟು, ಅವ್ರು ಹಿಂಗೆ ಅಂದ್ಬಿಟ್ರಲ್ಲ, ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ಇವ್ರು ನನಗೆ ಚುಚ್ಚು ಮಾತುಗಳನ್ನ ಆಡ್ಬಿಟ್ರಲ್ಲ ಅಂತೇಳಿ ಬರೀ ಪರಿಸ್ಥಿತಿಗಳಿಗೆ ಗಮನ ಕೊಟ್ಟರೆ ನೋ ಪ್ರಮೋಷನ್, ಓನ್ಲಿ ಲೂಸ್ ಮೋಷನ್. ಅಕ್ಕಪಕ್ಕದವ್ರು ಕೇಳಿ, ಸಮಸ್ಯೆಗಳ ಮಧ್ಯದಲ್ಲಿ ಪ್ರಮೋಷನ್ನ ಪಡ್ಕೊಳ್ತಾ ಇದೆಯಾ ಅದು ಲೂಸ್ ಮೋಷನ್ ಪಡ್ಕೊಳ್ತಾ ಇದೆಯಾ ಕೇಳಿ ನೋಡಿ. ಏನು ಹೇಳ್ತಿದ್ದಾರೆ? ಅಯ್ಯೋ ಲೂಸ್ ಮೋಷನ್ನ, ಗಬ್ಬು ವಾಸನೆ, ನನ್ನ ಜೀವನ ಪೂರ್ತಿ ಅದೇ ಇರೋದು. ಕೆಲವ್ರು ಮಾತಾಡ್ತಾನೂ ಇಲ್ಲ, ಯಾಕೆ? ಮೂಸು ಹುಡುಗರು ಗೊತ್ತಾಗ್ಬಿಡ್ತದೆ ಗಬ್ಬು ವಾಸನೆ. ಕರೆಕ್ಟಾ? ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಚೆನ್ನಾಗಿರುವಾಗ ಎಲ್ಲ ಕೂಲಾಗಿ, ಮನಸ್ಸೆಲ್ಲ ಕೂಲಾಗಿರುವಾಗ ಜಸ್ಟ್ ಹೋಗ್ಬಿಟ್ಟು ಪ್ರೈಸ್ ಗಾಡ್. ಉದಾಹರಣೆಗೆ ಪ್ರತಿಭಾ ಹೇಗಿದೆಯಮ್ಮ? ಪ್ರೈಸ್ ಗಾಡ್, ಹಾಲೆಲೂಯಾ, ಜಸ್ಟ್ ಪ್ರೈಸ್ ಗಾಡ್. ಜಸ್ಟ್ ನಿನ್ನ ಬಗ್ಗೆ ಅವ್ರು ಹಿಂಗೆ ಹೇಳ್ತಾಯಿದ್ರು, ಪರವಾಗಿಲ್ಲ, ಜಸ್ಟ್ ಬ್ರಾದರ್ ಪ್ರೈಸ್ ಅವ್ರು ಅಂದ್ಕೊಳ್ಳಿ, ಪರವಾಗಿಲ್ಲ. ಬಟ್ ಅವರಲ್ಲಿ ಜಸ್ಟ್ ಗಂಡ ಹೆಂಡತಿ ಮಧ್ಯೆ ಏನೋ ಕಸಿವಿಸಿ ಆಗಿಬಿಟ್ಟಿದೆ, ಕೈ ಎಣ್ಣೆ ಕುಡಿದ ರೀತಿ ಮುಖ ಊದ್ಕೊಂಡಿದೆ. ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಪ್ರೈಸ್ ಬಿಡಿ ಗಾಡ್, ಜಸ್ಟ್ ಪ್ರತಿಭಾ ನಿನ್ನ ಬಗ್ಗೆ ಥ್ಯಾಂಕ್ ಗೋ. ಜೋಸ್ಪಿನಮ್ಮ ಏನು ಹೇಳ್ತಾರೆ ಗೊತ್ತಾ? ಅವಳ
ಅವಳೆಂತೇಳು ಗೊತ್ತಾ, ನನ್ನ ಬಗ್ಗೆ ಡಡ್ ಅಂತ ಹೇಳಿದಾರ. ಅಯ್ಯೋ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬರೋದು. ಅವರು ಡಿ ಡೂ ಡಮ್ ಡಮ ಸಾಧ್ಯ ಇಲ್ಲ. ಆಗ ಈ ರೀತಿ ಒಂದು ವೇಳೆ ಈ ರೀತಿ ಪ್ರತಿಕ್ರಿಯೆ ತೋರೋದಾದ್ರೆ ಅವ್ರ ಜೀವನದಲ್ಲಿ ಬಂದಿರುವುದು ಗುಡ್ ಫ್ರೈಡೆ, ಈಸ್ಟರ್ ಸಂಡೇಗೆ ಮಾರ್ಪಾಡಾಗ್ತದ? ಪ್ರಮೋಷನ್ ಕೊಡ್ತದ? ಇಲ್ಲಿ ಲೂಸ್ ಮೋಷನ್ ಕೊಡ್ತದ? ಎಷ್ಟು ಸಲ ಲೂಸ್ ಮೋಷನ್ ಮಾಡ್ಕೊಳ್ತದೆ ಪ್ರಿಯರೇ. ಒಂದು ಮಗು ಕಂಟಿನ್ಯೂಸ್ ಲೂಸ್ ಮೋಷನ್ ಆಗ್ತಾ ಇದ್ರೆ ಮಗು ಬೆಳವಣಿಗೆ ಆಗ್ತದ? ಸುಸ್ತು, ಎಲ್ಲ ಒಣಗಲ್ ಕಡ್ಡಿ ಸುಸ್ತು. ನನ್ನ ಮಗು ಬೆಳೀತಾರೆ ಬ್ರದರ್, ಎಲ್ಲ ತಿಂತದೆ ಲೂಸ್ ಮೋಷನ್ ಮಾಡ್ಕೊಳ್ತದೆ. ಜಸ್ಟ್ ಯಾವ ಕಾರಣಕ್ಕೆ ನೋಡಿ, ಎಷ್ಟು ತಿನ್ನಿಸಿದ್ರು ಕೂಡ ದಪ್ಪನೇ ಆಗ್ತಲ್ಲ ಬ್ರದರ್. ಗಾಳಿ ಬಂದರೆ ತೂರಾಡ್ತದೆ ಬ್ರದರ್. ಯಾಕೆ ಇವತ್ತು ಕ್ರೈಸ್ತ ಮಕ್ಕಳು ಒಂದು ಸಮಸ್ಯೆ ಬಂದರೆ, ಒಂದು ಬಿರುಗಾಳಿ ಬಂದರೆ ತೂರಾಡ್ತಾರೆ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಬರೀ ಲೂಸ್ ಮೋಷನ್. ಹಲೋ, ಬರೀ ಲೂಸ್ ಮೋಷನ್. ಒಂದು ಸಮಸ್ಯೆ ಬಂದರೆ ಸಾಕು, ಒಂದು ಅಲೆ ಬಂದರೆ ಸಾಕು, ನಿಂತ್ಕೊಳ್ಳೋಕ್ಕಾಗ್ತಾರೆ, ತುಸಕ್ಕಂತ ಬಿಟ್ಕೊಳ್ಳುವಂಥದ್ದು. ಯಾಕೆ? ಪ್ರತಿದಿನ ಲೂಸ್ ಮೋಷನ್ ಆಗಿ 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 ದೇವ್ರವಾಗಿ ಕೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಚರ್ಚ್ಗೂ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಮೊಣಕಲು ಹುಡ್ತಾರೆ, ಅನ್ಯ ಭಾಷೆ ಮಾತಾಡ್ತಾರೆ. ಒಂದು ಸಮಸ್ಯೆ ಬಂದ ತಕ್ಷಣ ತುಸಕ್ಕಂತ ಬಿದ್ದು ಹೋಗ್ತಾರೆ. ಯಾಕೆ? ಅಷ್ಟೆಲ್ಲ ಮಾಡಿದ್ರೂ ಕೂಡ ತಿಂದಿದ್ದು ಜೀರ್ಣಿಸ್ಕೊಳ್ತಲ್ಲ, ಪ್ರೀತಿ ನಡೀತಲ್ಲ, ಕ್ಷಮೆಯಲ್ಲಿ ಜೀವಿಸ್ತಲ್ಲ, ಎಲ್ಲ ಲೂಸ್ ಮೋಷನ್ ಆಗ್ತದೆ. ಸರಿಯಾ? ಅರ್ಥ ಆಗ್ತದೆಯಾ? ನೀವೆಷ್ಟು ಹೆಚ್ಚೆಚ್ಚಾಗಿ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಈವನ್ ಪ್ರೈಸ್ ಗಾಡ್. ನಿಮಗೆ ತೊಂದರೆ ಕೊಟ್ಟರಂತೂ ಇವರೇ ಅಂತ ಗೊತ್ತಾದರೂ ಕೂಡ, ಯಾಕಂದರೆ ಇಲ್ಲಿ ಯೇಸು ನೋಡಿ, ಥ್ಯಾಂಕ್ ಗಾಡ್, ಈ ಲೋಕದಲ್ಲಿರುವ ತನ್ನವರನ್ನು ಇನ್ನೂ ಯಥೇಚ್ಛವಾಗಿ ಪ್ರೀತಿಸಿ ತನ್ನ ಪ್ರೀತಿಯ ಪರಮಾವಧಿಯನ್ನು ತೋರಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅದರ ಅರ್ಥ ತನ್ನ ಜೊತೆಲಿರುವುದು 12 ಮಂದಿ ಶಿಷ್ಯರಲ್ಲೇ. ಯೋಚನೆ ಮಾಡಿ ಪ್ರಿಯರೇ, ತನ್ನೊಂದಿಗಿದ್ದ ಒಬ್ಬ ಆಲ್ರೆಡಿ 30 ಬೆಳ್ಳಿ ನಾಣ್ಯಗೋಸ್ಕರ ನನ್ನನ್ನು ಮಾರಿಬಿಟ್ಟಿದ್ದಾನೆ ಅಂತ ಗೊತ್ತಾದ ಮೇಲೆ, ಮಾರಿಬಿಟ್ಟಿರೋದು ಮಾತ್ರವಲ್ಲ, ಆ ಚಿತ್ರಹಿಂಸೆಯ ಯಾತನೆ ಪಡುವಂಥ ಕಾರ್ಯಕ್ಕಾಗಿ ನಾನು ಹಿಡ್ಕೊಡ್ಲಿಕ್ಕಾಗಿ ನಮ್ಮ ಮಧ್ಯದಲ್ಲಿ ಅವನು ಇದ್ದಾನೆ ಅಂತ ಗೊತ್ತಾದರೆ ನಾವೇನು ಮಾಡ್ತೀವಿ ಪ್ರಿಯರೇ? ಕೆಲವರು ಹೇಳ್ತಾರಲ್ಲ, ಹೆಂಗಸರಿಗೆ ಆ ಥರ ಸ್ವಭಾವ ಇಲ್ಲ, ಗಂಡಸರಿಗೆ ಎಸ್ಪೆಷಲಿ. ಯಾರೋ ಬಂದು ನಿಮ್ಮ ಹತ್ರ ಹೇಳಿದ್ರು, ಬ್ರದರ್ ನಿಮ್ಮ ಬಗ್ಗೆ ಯಾರೋ ಒಬ್ರು ಹೇಳಿದ್ರು, ನಾನು ನಿಮ್ಮ ನೋಡುವಾಗ ಎಷ್ಟೋ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ನಿಮ್ಮ ಬಗ್ಗೆ ಬ್ರದರ್ ಈಗ ನನಗೆ ಗೊತ್ತಾಯಿತು. ನೆನ್ನೆ ಬರುವಾಗ ನಾನು ಇಲ್ಲಿಗೆ ಯಾರೋ ನಿಮ್ಮ ಬಗ್ಗೆ ಒಬ್ರು ಹೇಳಿದ್ರು ಬ್ರದರ್. ಎಷ್ಟು ಮಟ್ಟಿಗೆ ಹೇಳಿದ್ರು, ನಿಮ್ಮ ಬಗ್ಗೆ ಮಾತ್ರ ಅಲ್ಲ ಬ್ರದರ್, ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಇಷ್ಟ ಹೇಳಿದ್ಮೇಲೆ, ಅಯ್ಯೋ ನನ್ನ ಈ ನಾಲಿಗೆಂದು ಇದು ಹೆಂಗೆ ಮಾತಾಡಲಿ ಬ್ರದರ್, ಪ್ಲೀಸ್ ನನಗೆ ಅದೆಲ್ಲ ಮಾತಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲಿ ಶರ್ಟ್ ಅದು ಜೇಬ್ ಹತ್ರ ಇದೆ, ಹೋದ್ರಿ ಇಲ್ಲ ಈ ಕಡೆ ಜೇಬ್ ಹತ್ರ ಅಷ್ಟೇ. ಓಕೆ, ಅವ್ರೇನು ಮಾಡಿದ್ರು, ಮೊದಲು ಹೋದರು, ಇಲ್ಲಿ ಕಿರಿಕ್ ಮಾಡ್ತಾಯಿತ್ತು ಒಂದು ಹುಳ, ಅದು ಗಾಬರಿ ಆದರು. ಆಮೇಲೆ ಅದು ಜಸ್ಟ್ ಅದು ಯಾಕೋ ನನ್ನ ಅವರು ಒಡೆ ಏಟಿಗೆ ನಾನು ಕೊಲೆ ಆಗ್ಬಿಡ್ತೀನಿ ಅಂತ ಅದು ಆರ್ಬಿಟ್ಟು ಮತ್ತೆ ಇಲ್ಲಿಂದ ಹತ್ಕೊಂಡು ಹೋಗಿ ಜೇಬ್ ಹತ್ರ ಬಂತು. ಅವ್ರೇನು ಮಾಡಿದ್ರು, ಜಸ್ಟ್ ಹೃದಯ ಕೂಡ ಹಾಕ್ಕೊಂಡಿದ್ರೆ ಜಸ್ಟ್ ಯಾವಾಗಲೂ ಕೂಡ ಚುಚ್ಚುವಂಥದ್ದು, ಬರೀ ಹೃದಯ ಹತ್ರ ಹಾಕ್ಕೊಳ್ಳಿಲ್ಲ, ಒದ್ರಿದ್ರು, ಹೋಯ್ತು ಎಲ್ಲೋಯ್ತೋ ಗೊತ್ತಿಲ್ಲ, ಹೋದ್ರ ತಕ್ಷಣ. ನಿಮ್ಮ ಜೀವನದಲ್ಲಿ ಅಷ್ಟೇ, ಯಾರು ಏನೇ ಮಾತಾಡಲಿ ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ದೆ ನಿಮ್ಮ ಜೀವನ ಸಕ್ಸಸ್. ನೀವು ಯಾವಾಗ ಒದರ್ತೀರಿ ಅಲ್ಲೇ ಅದನ್ನು ಬಿಟ್ಟಾಕ್ಬಿಡ್ತೀರಿ. ಪ್ರೈಸ್ ಗಾಡ್, ನಿಮ್ಮ ಲೈಫ್ ಸೂಪರ್. ಅದು ಯಾವುದಕ್ಕೂ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಾನು ತೊಂದರೆ ಕೊಡೋಕೆ ಬಂತು, ನಾನೇನು ಮಾಡಿದೆ, ಗಾಬರಿ ಅದನ್ನ ಕುಣಿದಾಡನ್ನ, ಅದೇನು ಈ ಮೂಲಿಂದ ಆ ಮೂಲೆಗೆ ಹೋಗಿದೆ, ಅದು ಎಲ್ಲಿಂದ ಹೋಯ್ತಾ ಗೊತ್ತಿಲ್ಲ. ನಾನು ಯಾವಾಗ ಅವ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆಗ ಜಸ್ಟ್ ಅದು ಕೂಡ ತೊಂದರೆ ಕೊಡೋಕೆ ಹೋಗಿದೆ. ಬಟ್ ನನ್ನ ಮಾತುಗಳು ಮಾತ್ರ ಅಲ್ಲ, ನಾನು ಯಾರದ ಬಗ್ಗೆ ಮಾತಾಡ್ತಾ ಇದ್ನಲ್ಲ ಬ್ರದರ್, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರು ಏನು ಮಾತಾಡಿದ್ರೆ ಗೊತ್ತಾ, ಅಯ್ಯೋ ಬ್ರದರ್ ನನ್ನ ಬಾಯಿನದು ಹೇಳೋಕ್ಕಾಗಲ್ಲ ಬ್ರದರ್, ಅಂಥ ಮಾತುಗಳು ಆಡ್ಬಿಟ್ಟಿದ್ದಾರೆ ಬ್ರದರ್. ಬರಲ್ಲ ಅವ್ರಿಗೆ ಪ್ರೇ ಮಾಡಿ ಬ್ರದರ್. ನಾವೇನು ಹೇಳ್ತೇವೆ, ಹೆಂಗಸ್ರಾದ್ರೆ ಬಿಡಿ ಬ್ರದರ್, ಥ್ಯಾಂಕ್ ಗಾಡ್ ಯಾರಂಗೆ ಮಾತಾಡಿದವರು ಚೆನ್ನಾಗಿರಲಿ ಬ್ರದರ್ ಅಂತಾರೆ. ಗಂಡಸರು ನಾವೇನು ಮಾಡ್ತೇವೆ, ಅವ್ರು ಯಾರು ಬ್ರದರ್, ಹೆಂಗಸ್ರಾದ್ರೆ ಕೇಳೋದೇ ಇಲ್ಲ. ಹೆಂಗಸ್ರಾದ್ರೆ ಪರವಾಗಿಲ್ಲ ಬ್ರದರ್, ಯಾರು ಅಂದ್ಕೊಳ್ಳಿ ಬ್ರದರ್, ನಾವು ದೇವ್ರ ಮಕ್ಕಳು, ಕ್ಷಮೆ ಕೊಡಬೇಕು ಬ್ರದರ್, ಪ್ರೀತಿ ಮಾಡಬೇಕು ಅಂತೇಳಿ ಹೆಂಗಸ್ರು ಹೇಳ್ತೇವೆ. ಗಂಡಸ್ರಾದ್ರೆ ಏನು ಮಾಡ್ತೇವೆ, ಯಾರು ಹೇಳಿದ್ರು ಬ್ರದರ್, ನಾನು ಯಾರ ಹತ್ರ ಕೇಳಲ್ಲ ಬ್ರದರ್, ದಯವಿಟ್ಟು ಯಾರು ಹೇಳಿ ಬ್ರದರ್, ಅವ್ರು ನಾವು ಅಷ್ಟೇ ಅವ್ರಿಗೋಸ್ಕರ ಪ್ರೇಯರ್ ಮಾಡೋಣ ಬ್ರದರ್. ಪ್ರೇಯರ್ ಮಾಡೋಕ್ಕೆ ಕೇಳ್ತಾರದು, ಅದು ಬ್ರದರ್ ಹೋದ್ಮೇಲೆ ಅವ್ರ ಮನೆ ಮುಂದೆ ಜಗಳಾಡ್ಲಿಕ್ಕೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನಿಮಗೆ ಆ ವ್ಯಕ್ತಿಗಳು ಗೊತ್ತಾಗಲಿ ಅಥವಾ ಗೊತ್ತಾಗದೇ ಇರಲಿ. ಮೈ ಗಾಡ್, ಯಾಕೆ ದೇವರ ಆ ವ್ಯಕ್ತಿಯನ್ನು ನಿಮ್ಗೆ ಗೊತ್ತುಪಡಿಸೋದಿಲ್ಲ ಅಂತಂದರೆ, ಮೈ ಗಾಡ್ ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ಜಸ್ಟ್ ಕಣ್ಣಿಗೆ ಕಾಣಿದ್ರು ಸಹಿತ ನಿಮ್ಮಲ್ಲಿ ನೋಡ್ಬೋದು.
ಕಣ್ಣು ಕಾಣದ ಸೈತಾನನ್ನು ನಿಜ ಒರಿಜಿನಲಾಗಿ ನಿಮ್ಮನ್ನು ನೋಡ್ಬೋದು. ಗೊತ್ತಾಗ್ಬಿಟ್ರೆ ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ, ಅದು ಯಾರು ನಿಮಗೆ ನಿಮ್ಮ ಬಗ್ಗೆ ಇಲ್ಲ ಸಲದ ಆರೋಪ ಹೊರಿಸಿದ್ದಾರೆ, ನಿಮ್ಮ ಅವಮಾನ ಮಾಡಿಸಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಖಂಡಿತವಾಗಿಯೂ ನಿಜವಾದ ಸೈತಾನ ನೋಡ್ಬೋದು ನಿಮ್ಮಲ್ಲಿ. ಅಷ್ಟು ಮಟ್ಟಿಗೆ ಕಿರ್ಚಾಡ್ತೀರಿ ಅವ್ರ ಮನೆ ಮುಂದೆ ಹೋಗಿ. ಕರೆಕ್ಟಾ? ಬಟ್ ಇಲ್ಲಿ ಪ್ರಭು ಯೇಸು ಗೊತ್ತಿದೆ, ಇವನ್ನೇ ನನ್ನ ಹಿಡ್ಕೊಟ್ರುವನು, ಇವನ್ನೇ ನನ್ನನ್ನು ರೋಮನ್ ಸೈನ್ಯಕ್ಕೆ ಹಿಡ್ಕೊಡ್ತಾನೆ, ನನ್ನ ಚಿತ್ರಹಿಂಸೆ ಅನುಭವಿಸ್ತಾನೆ, ಇವನಿಂದಾಗಿ ನನ್ನ ಬಟ್ಟೆ ಬಿಚ್ಚಾಕ್ತಾರೆ, ಇವನಿಂದಾಗಿ ನನ್ನ ಇವನಿಂದಾಗಿ ನಾನು ಚಿತ್ರಹಿಂಸೆ ಅನುಭವಿಸಬೇಕಾಗ್ತದೆ, ಇವನಿಂದನಾಗಿನೇ ಶಿಲುಬೆಗೆ ಮಾಡಕ್ಕೆ ಜಡಿಲಿಕ್ಕಾಗಿ ಇವನಿಂದನೇ ಪ್ರಾರಂಭ ಆಗ್ತದೆ. ಗೊತ್ತಿದ್ದು ಕೂಡ ಏನು ಮಾಡಿದೆ ಸ್ವಾಮಿ? ಅವನು ಏನೋ ತೊಂದರೆ ಕೊಟ್ರ? ಈವನ್ ಥ್ಯಾಂಕ್ ಗಾಡ್ ಅವ್ರ ಪಾದವನ್ನು ತೊಳೆದು ಮುತ್ತನ್ನು ಕೊಟ್ಟು ತದನಂತರ ಪ್ರೈಸ್ ಗಾಡ್ ಎಲ್ಲ ಶಿಷ್ಯರಿಗೆ ಕಡೆಯ ಭೋಜನದಲ್ಲಿ ಪ್ರತಿದಿನ ರೊಟ್ಟಿ ಕೊಡ್ತಾಯಿದ್ರು, ರೊಟ್ಟಿಯನ್ನು ಊಟ ಮಾಡ್ತಾಯಿದ್ರು ರಾತ್ರಿ. ಆದರೆ ಇವತ್ತು ಥ್ಯಾಂಕ್ ಗಾಡ್ ರೊಟ್ಟಿಯನ್ನು ಕೊಡೋ ಬದಲು ತನ್ನ ಪೂಜ್ಯ ಶರೀರ ಮತ್ತು ರಕ್ತವನ್ನೇ ಇದೇ ಕಡೆಯ ಭೋಜನದ ನನ್ನ ಪೂಜ್ಯ ಶರೀರ ಮತ್ತು ನನ್ನ ರಕ್ತ ಅಂತೇಳಿ ಕಡೆಯ ಭೋಜನದಲ್ಲಿ ತಮ್ಮ ಶರೀರವನ್ನೇ ತಮ್ಮ ರಕ್ತವನ್ನೇ ಆಹಾರವಾಗಿ ಕೊಡ್ತಾ ಇದ್ದಾರೆ. ಆಹಾರವಾಗಿ ಅವನು ಕೂಡ ಕೊಟ್ಟರು. ಅವನು ತೆಗೆದುಕೊಂಡೇ ತಡ ಅಲ್ಲಿ ವಾಕ್ಯ ಹೇಳ್ತದೆ, ತೆಗೆದುಕೊಂಡಿದ್ದ ತಡ ಅವನು ತಕ್ಷಣ ಎದ್ದು ಹೊರಡು ಹೋಗ್ತಾನೆ. ಅದಕ್ಕೆ ಮುಂಚಿತವಾಗಿ ಪ್ರಭು ಯೇಸು ಹೇಳ್ತಾರೆ, ಈ 12 ಮಂದಿಲಿ ಒಬ್ಬನೇ ನನಗೆ ದ್ರೋಹ ಬಗೆಯ ವ್ಯಕ್ತಿ ಇದ್ದಾನೆ. ಆಗ ಎಲ್ಲರೂ ಗುಸು ಯಾರಿರ್ಬೋದು ನಮ್ಮದಲ್ಲ ಯಾರವನು ನನಗೆ ಯಾಕೋ ಇವ್ರು ನೋಡ್ರಂಗೆ ಅನ್ನಿಸ್ತದೆ, ಅವನಿರ್ಬೋದಾ? ನೋಡು ಅವ್ರು ಹೆಂಗೆ ನೋಡ್ತಿದ್ರೆ ಮೋಸ್ಟ್ಲಿ ಅವರೇ ಇರ್ಬೋದು. ಗುಸು ಹೇಳಲ್ವಾ? ಹಾಂ, ಎಲ್ಲರೂ ಬೇಕಾದ್ರೆ ನಮ್ಮೊಬ್ಬರನ್ನ ಬಿಟ್ಬಿಟ್ಟು ಎಲ್ಲರೂ ಹೇಳ್ಕೊಳ್ತೀವಿ, ನಾನಂತವಳಲ್ಲಪ್ಪ ಇವನಿರ್ಬೋದು. ಪಕ್ಕದಲ್ಲಿರೋ ಏನು ಹೇಳ್ತಾರೆ, ನಾನಂತವಳಲ್ಲ ಅವನಿರ್ಬೋದು. ಕರೆಕ್ಟಾ? ಆ ಸಂದರ್ಭದಲ್ಲಿ ಪ್ರೈಸ್ ಗಾಡ್ ನಾನು ಈ ರೊಟ್ಟಿಯನ್ನು ಬಟ್ಲದ್ದಿ ಯಾರು ಕೊಡ್ತೇನೋ ಅವನೇ ಎಂಬುದಾಗಿ ಹೇಳಿ, ಅವನನ್ನು ದ್ರೋಹ ಬಗೆತಾನೆ ಎಂಬುದಾಗಿ ಹೇಳಿ ಜಸ್ಟ್ ಬೈಬಲ್ ಹೇಳ್ತದೆ, ಯೂದ ನಾಲ್ಗಿಟ್ರು, ಯೂದ ಅದನ್ನು ತೆಗೆದುಕೊಳ್ತಾಡ ಅಲ್ಲಿಗೆ ಎದ್ದು ಹೋಗ್ತಾನೆ. ಎದ್ದೋದ ತಕ್ಷಣ ಏನಂತ ಬರ್ತದೆ ಮನಸ್ಸಲ್ಲಿ, ಈ ನನ್ನ ಮಗನೇ ಇವನೇ ಹಿಡ್ಕೊಳ್ಳಿ ಕರೆಕ್ಟ್. ಬಟ್ ಅದು ಪ್ರಭು ಯೇಸು ಏನು ಹೇಳ್ತಾರೆ? ಪ್ರಭು ಯೇಸು ಹೇಳ್ತದೆ, ಮೈ ಫ್ರೆಂಡ್, ಮೈ ಗಾಡ್ ಏನು ಹೇಳ್ತಾರೆ? ನನ್ನ ಸ್ನೇಹಿತ, ನನ್ನ ಮೈ ಫ್ರೆಂಡ್, ನೀನು ಯಾವುದನ್ನು ಮಾಡಬೇಕು ಅಂದ್ಕೊಂಡಿದೆಯೋ ಅದು ನಾನು ಚೆನ್ನಾಗಿ ಗೊತ್ತಿದೆ, ಅದು ಮಾಡಿ ಮುಗಿಸು. ನಮಗೇನಾದರೂ ಪ್ರಿಯರೇ, ಅವನು ಥ್ಯಾಂಕ್ ಗಾಡ್ ನನ್ನ ಜೊತೆಲೇ ಊಟ ಮಾಡಿ ನನ್ನ ಪೂಜೆ ಶರೀರ ಮತ್ತು ರಕ್ತವನ್ನು ತಿಂದು ಈಗ ನನಗೆ ದ್ರೋಹ ಬೈಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ನನ್ನ ಜೊತೆಲಿ ಇನ್ನೂ 11 ಜನ ಇದ್ದಾರೆ ಘಟಾನುಘಟಿಗಳು. 3 ವರ್ಷ ನನ್ನ ಜೊತೆಲಿ ತಿಂದು ಏನು ಕೆಲಸ ಮಾಡ್ತಾರಲ್ಲ ಅವರು, ಚೆನ್ನಾಗಿ ತಿಂದು ಉಂಡು ಚೆನ್ನಾಗಿರುವಂಥವ್ರು. 11 ಮಂದಿ ನನ್ನ ಜೊತೆಲಿರುವಾಗ ಅವನೊಬ್ಬ ನನಗೆ ಶತ್ರುನ ಕೈ ಹಿಡ್ಕೊಡ್ಲಿಕ್ಕೆ ಹೋಗುವಾಗ, ಮಹಾಯಾಜಕರಿಗೆ ಹಿಡ್ಕೊಡ್ಲಿಕ್ಕೆ ಹೋಗುವಾಗ ಆ ವಿಷಯ ನನಗೆ ಗೊತ್ತಾದರೆ ನಾನು ಏನು ಮಾಡ್ತಾನೆ? ನೋಡ್ರೋ ನಾನು ಹೇಳ್ತಾ ಇದ್ನಲ್ಲ, ಅವನೇ ನಾನು ಹಿಡ್ಕೊಡೋವಂಥ ವ್ಯಕ್ತಿ. ಏನು ಗುರು ನಿಮ್ಮ ಹಿಡ್ಕೊಳಕ್ಕೆ ಹೋಗ್ತದನ ಅಂತೇಳಿ 11 ಮಂದಿ ಅವನು ಹೋಗಿ ನೇಣು ಹಾಕೋಕ್ಕೆ ಮುಂಚಿತವಾಗಿಯೇ ಅವನು ಅಲ್ಲೇ ಸಾಯಿಸ್ಬಿಡ್ತಾಯಿದ್ರು. ಕರೆಕ್ಟಾ? ಬಟ್ ಅದು ಪ್ರಭು ಯೇಸು ಏನು ಅಂತ ಹೇಳ್ತಾ ಇದ್ದಾರೆ, ಮೈ ಫ್ರೆಂಡ್, ನನ್ನ ಸ್ನೇಹಿತನೇ. ಈವನ್ ಪ್ರೈಸ್ ಬಿಟ್ಟು ಗಾಡ್ ಪ್ರಭು ಯೇಸುವನ್ನು ಅವನು ಹಿಡಿದುಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಜಕರ ಕೈಗೆ ಜಸ್ಟ್ ಹಿಡಿದುಕೊಡ್ಲಿಕ್ಕಾಗಿ ಅಂಥ ಭಯಂಕರವಾದ ಚಿತ್ರಹಿಂಸೆಯನ್ನು, ಅವಮಾನವನ್ನು, ಅಂಥ ನೋವನ್ನು ಅವನ ಮೂಲಕ ನಾನು ಅನುಭವಿಸಬೇಕಾಗಿದೆ. ಅವನಿಂದಲೂ ಅದು ಪ್ರಾರಂಭ ಆಗ್ತದೆ ಗೊತ್ತಿದ್ರು ಕೂಡ ಕಡೆ ನಿಮಿಷದಲ್ಲೂ ಕೂಡ ಒಂದಕ್ಷರ ಪ್ರಿಯರೇ ಅವ್ರ ವಿರುದ್ಧ ಮಾತಾಡ್ತಾಯಿಲ್ಲ. ಆಗಲೂ ಕೂಡ ಹೇಳ್ತಾರಂಥದ್ದು, ಮೈ ಫ್ರೆಂಡ್, ನನ್ನ ಸ್ನೇಹಿತನೇ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಅನುದಿನದ ಜೀವಿತದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಕ್ಷಮೆ ಮತ್ತು ಪ್ರೀತಿ ಮಾಡುವಂಥ ಪ್ರತಿ ಬಾರಿಯೂ ನಿಮ್ಮ ಜೀವನದಲ್ಲಿ ಪ್ರಿಯರೇ, ದೇವರು ನಿಮ್ಮ ಬಗ್ಗೆ ಯಾವ ಯೋಜನೆಗಳು ಹಾಕ್ಕೊಂಡಿದ್ದಾರೋ, ಯಾತಕ್ಕೋಸ್ಕರ ಇವತ್ತು ಕೂಡ ನಿಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರೋ ಆ ಯೋಜನೆಯನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ದೇವರು ನಿಮ್ಮನ್ನು ಮುನ್ನಡೆಸುವಂಥ ಸಮಯವಾಗಿರ್ತದೆ. ಬಟ್ ನೀವು ಕ್ಷಮೆ ಕೊಡದೆ ಹೋದ್ರಿ, ನೀವು ಪ್ರೀತಿ ಮಾಡದೆ ಹೋದ್ರಿ, ನಿಮ್ಗೆ ಎಷ್ಟೇ ದ್ರೋಹ ಬಗ್ದಿರ್ಬೋದು, ಬಟ್ ನೀವು ಕ್ಷಮೆ ಕೊಡದೆ, ನೀವು ಪ್ರೀತಿ ಮಾಡದೆ, ಇವನ ವ್ಯಕ್ತಿ ನಿಮ್ಮ ಹೆಸರನ್ನು ಹಾಳು ಮಾಡಿದೆ ಅಂತ ಗೊತ್ತಾದರೂ ಕೂಡ ನೀವು ಆ ವ್ಯಕ್ತಿಯನ್ನು ಕ್ಷಮಿಸದೆ, ಆ ವ್ಯಕ್ತಿಯನ್ನು ಪ್ರೀತಿಸದೆ ಹೋದರೆ ದೇವರು ನಿಮ್ಮ ಬಗ್ಗೆ ಯಾವ ಯೋಜನೆ ಹಾಕ್ಕೊಂಡಿದ್ದಾರೋ ಆ ಯೋಜನೆಗಳೆಲ್ಲವೂ ಕೂಡ ನಿಮ್ಮ ಕೈಯಾರೆ ನೀವೇ ತಡೆಗಟ್ಟಿಕೊಳ್ತೀರಿ. ದೇವರ ಯೋಜನೆ ಏನು? ನನ್ನ ಮಕ್ಕಳು ಸದಾಕಾಲ ಆರೋಗ್ಯವಂತರಾಗಿರಬೇಕು, ನನ್ನ ಮಕ್ಕಳು ಸದಾಕಾಲ ಸಮೃದ್ಧಿಯಾಗಿ ಜೀವಿಸಬೇಕು, ನನ್ನ ಮಕ್ಕಳು ಸದಾಕಾಲ ನನ್ನ ರಾಜ್ಯವನ್ನು ಕಟ್ಟಬೇಕು, ಸದಾಕಾಲ ನನ್ನ ಮಕ್ಕಳು ನಾನು ಕೊಟ್ಟಿರುವಂಥ ದೀರ್ಘಾಯಸ್ಸನ್ನು ಅವರು ಅನುದಿನವೂ ಅನುಭವಿಸಬೇಕು. ಮಧ್ಯಂತರದ ಸಾವು ಬರಬಾರ್ದು ನನ್ನ ಮಕ್ಕಳಿಗೆ, ನನಗೋಸ್ಕರ ಮಕ್ಕಳು ಜೀವಿಸಬೇಕು. ಅದು ದೇವರ ಯೋಜನೆ.
ಬಟ್ ನಾನು ಕ್ಷಮೆ ಮತ್ತು ಪ್ರೀತಿ ನಡೆಯದೆ ಹೋದರೆ, ಕ್ಷಮಿಸದೆ ಹೋದರೆ, ನನ್ನ ಕೈಯಾರ ಪ್ರಿಯರೇ, ದೇವರು ನನಗೋಸ್ಕರ ಇಟ್ಟಿರುವಂಥ ಗುರಿನ ತಲುಪದೆ ಮಾರ್ಗ ಮಧ್ಯದಲ್ಲೇ ನನ್ನ ಕಥೆನ ಮುಗಿಸ್ಕೊಳ್ತಾನೆ. ಪ್ರೈಸ್ ಗಾಡ್. Hallelujah. Hallelujah. Thank you, Jesus. Praise you, Jesus. Hallelujah. Hallelujah. ಅಷ್ಟು ಮಾತ್ರ ಅಲ್ಲ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಪ್ರಭು ಯೇಸುವಿಗೆ ಇನ್ನೊಂದು ವಿಷಯ ಗೊತ್ತಿತ್ತು. ಮೂರನೇ ವಾಕ್ಯ ನೋಡ್ತೇವೆ, ನಾನು ತಂದೆ ಬಳಿಗೆಯಿಂದ ಬಂದಿದ್ದೇನೆ, ತಂದೆ ಬಳಿಗೆ ಹಿಂದಿರುಗಿ ಹೋಗ್ತಾನೆ. ನಾನು ದೇವರ ಬಳಿಯಿಂದ ಬಂದು ತಿರುಗಿ ದೇವರ ಬಳಿಗೆ ಹೋಗುತ್ತೇನೆಂದು ಯೇಸುವಿಗೆ ತಿಳಿದಿತ್ತು. ಹೇ, ನೀವೇನು ಮಾಡ್ಬೋದು? ನನಗೆ ನನ್ನ ಮೇಲೆ ಅಟ್ಯಾಕ್ ಮಾಡಿ ಅಥವಾ ನಾನು ಚಿತ್ರಹಿಂಸೆ ಕೊಟ್ಟು ನನ್ನ ಸಾಯಿಸ್ಬೋದು. ಬಟ್ ಥ್ಯಾಂಕ್ ಗಾಡ್, ನಾನು ಇನ್ನೊಂದು ಸ್ಥಳಕ್ಕೆ ನರಕಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನನ್ನ ತಂದೆ ಬಳಿಗೆ ಹೋಗ್ತದಾನೆ. ಎಲ್ಲಿಂದ ಬಂದಿದ್ದೀನೋ ಅದೇ ತವ್ರ ಮನೆಗೆ ಹೋಗ್ತದಾನೆ. ಥ್ಯಾಂಕ್ ಗಾಡ್. ಜಸ್ಟ್ ಕೆಲವರು 120 ವರ್ಷ ಈ ಭೂಲೋಕ ಜೀವಿಸಿದ್ರು ಕೂಡ ಜಸ್ಟ್ ಅನೇಕರು ತಂದೆ ಮನೆಗೆ ಹೋಗೋದು ನರಕಕ್ಕೆ ಹೋಗ್ತಾರೆ. ನಾನು ಈವನ್ 33 ವರ್ಷ ಸತ್ತರೂ ಕೂಡ ತವ್ರ ಮನೆಗೆ ಬೇಗ ಹೋಗ್ತದಾನೆ. ಮೈ ಫ್ರೆಂಡ್, ನಿನ್ನಿಂದಾಗಿ ನನ್ನ ತವ್ರ ಮನೆ ಬೇಗ ಹೋಗ್ತದಾನೆ. ಅದು ಕೂಡ ಯಾವ ರೀತಿ, ಯಾವ ಥರ ಬಂದು ಅದೇ ಥರ ವಾಪಸ್ ಹೋಗ್ತಾಯಿಲ್ಲ. ನಾನು ಪರಲೋಕದಿಂದ ನನ್ನ ತಂದೆಯ ಬಳಿಯಿಂದ ಬಂದು ನನ್ನ ತಂದೆ ಯಾವ ಉದ್ದೇಶಕ್ಕಾಗಿ ಲೋಕ ಕಳಿಸಿದ್ರೋ ಆ ಉದ್ದೇಶವನ್ನು ಸಂಪೂರ್ಣ ಪರಿಪೂರ್ಣಗೊಳಿಸ್ಬಿಟ್ಟು ರಕ್ಷಣೆ ಕೊಡಬೇಕಾಗಿತ್ತು, ರಕ್ಷಣೆ ಕೊಟ್ಟು ತದನಂತರ ತಂದೆ ಬಳಿಗೆ ಹೋಗುವಂಥ ಗಳಿಗೆ ಬಂದಿದೆ. ಎಂಜಾಯ್ ಮಾಡ್ತದಾನೆ. ಫಾರ್ ಎಕ್ಸಾಂಪಲ್, ಮಗಳಿಗೆ ಮದುವೆ ಆಗಿದೆ, ಕರೆಕ್ಟ್? ಸಪೋಸ್ ನಿಮ್ಮ ಯಜಮಾನರ ಮನೇಲಿ ಇದ್ರಿ, ಓಕೆ? ಅಲ್ಲೇ ಆದಮೇಲೆ ಪ್ರೈಸ್ ಗಾಡ್, ಈಗ ಈಸ್ಟರ್ ಹಬ್ಬ ಬರ್ತದೆ. ನಿಮ್ಮ ಮಮ್ಮಿ ಅಥವಾ ನಿಮ್ಮ ಬ್ರದರ್ ಇಬ್ಬರು ಬಂದು ನಿಮಗೆ ಹೇಳಿದ್ರು, ನಿಮ್ಮ ಮನೇಲಿ ಬಂದು ನಿಮ್ಮ ಅತ್ತೆ ಮಾವನಿಗೆ ಹೇಳಿದ್ರು, ನೋಡಿ ಈ ಸರಿ ಜಸ್ಟ್ ನಮ್ಮ ಮಗಳನ್ನ ಹಬ್ಬಕ್ಕೆ ಕಳಿಸ್ಕೊಡಿ ಅಂಥೇಳಿ ತಿಂಗಳೇ ಬಂದು ಹೇಳಿದ್ರು. ಫೆಬ್ರವರಿ ತಿಂಗಳಲ್ಲೇ, ಇದು ಮಾರ್ಚ್ ತಿಂಗಳು. ಆಗ ಅವ್ರು ಹೇಳಿದ್ರು, ಆಯಿತು ಒಂದೆರಡು ದಿನ ಇದ್ಬಿಟ್ಟು ಬರಲಿ, ಪರವಾಗಿಲ್ಲ, ಒಂದು 3 ದಿನ ಮುಂಚೆನೇ ಕರ್ಕೊಂಡು ಹೋಗಿ ಅಂಥೇಳಿ ಅವ್ರು ಹೇಳಿದ್ರು. ಆಗ ನೀವು ಅವತ್ತಿಂದ ಜಸ್ಟ್ ನಿಮ್ಮ ಯಜಮಾನರು ಡ್ಯೂಟಿಗೆ ಹೋಗಿರ್ತಾರೆ, ರಾತ್ರಿ ಬಂದರು. ಆಗ ಬಂದು ನಿಮ್ಮ ಮಮ್ಮಿ ನಿಮ್ಮ ಅಣ್ಣ ಬಂದು ಹೇಳಿರೋಂಥ ಮಾತನ್ನ ಥ್ಯಾಂಕ್ ಗಾಡ್ ನಿಮ್ಮ ಯಜಮಾನ ಹತ್ರ ಹೇಳಿದ್ರಿ. ಆಗ ಅತ್ತೇನು ಹೇಳಿದ್ರು, ಅತ್ತೆ ಇಲ್ಲ ಆಯಿತು ಒಂದು 3 ದಿನ ಇರಲಿ ಅಂತ ಹೇಳಿದ್ರು. ಅಮ್ಮನೂ ಕೂಡ ಹೇಳಿದ್ರು ಒಯ್ದು ಬಾ ಅಂಥೇಳಿ. ಆಗ ಅವತ್ತಿಂದನೇ ನಿಮ್ಮ ಟೈಮನ್ನು ಕೌಂಟ್ ಮಾಡ್ತಾ ಇರ್ತೀರಿ, ಕರೆಕ್ಟಾ? ಅಯ್ಯೋ, ಇನ್ನು 15 ದಿನ ಮುಗಿತೀನಿ, ಇನ್ನೊಂದು 15 ದಿನ ಆಗಿಬಿಟ್ರೆ ಮೈ ಗಾಡ್ ನಮ್ಮ ಊರಿಗೆ ಹೋಗ್ತೀನಿ, ನಮ್ಮ ಮಮ್ಮಿ ಮನೆಗೆ ಹೋಗ್ತಾನೆ, ಕರೆಕ್ಟಾ? ಇನ್ನೊಂದು ವಾರ, ಒಂದು ವಾರ ಇರೋಕ್ಕೆ ಮುಂಚೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀರಿ. ಒಂದೊಂದು ದಿನ ಕಳೀತಾ ವಾವ್, ನನ್ನ ತಾಯಿ ಮನೆಗೆ ಹೋಗ್ತಾನೆ, ನನ್ನ ತಾಯಿ ಮನೆಗೆ ಹೋಗ್ತಾನೆ, ನನ್ನ ತವ್ರ ಮನೆಗೆ ಹೋಗ್ತಾನೆ. ಯಾವ ಹೆಣ್ಣು ಮಕ್ಕಳಿಗಾದರೂ ತವ್ರ ಮನೆಗೆ ಹೋಗ್ಲಿಕ್ಕೆ ಏನಾದರೂ ದುಃಖ ಪಡ್ತಾರ? ತವ್ರ ಮನೆ ಒಂದು ಸೆಟ್ಲ್ ಆಗಿಬಿಡ್ತಾರೆ ಕೊನೆಗೆ, ಕರೆಕ್ಟ್? ಅಂದರೆ ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್, ಕರೆಕ್ಟಾ? ಬಟ್ ಪ್ರೈಸ್ ಬಿಟ್ಟು ಗಾಡ್. ಅದೇ ಥರ ನೀವೆಲ್ಲಿಂದ ಬಂದಿದ್ದೀರಿ? ಪರಲೋಕ ತಂದೆಯಿಂದ, ಕರೆಕ್ಟಾ? ತಂದೆ ಮನೆಗೆ ವಾಪಸ್ ಹೋಗ್ಲಿಕ್ಕೆ ನೀವು ಯಾಕೆ ಭಯ ಪಡ್ತೀರಿ? ಮತ್ತೆ ಅಯ್ಯೋ ಬ್ರದರ್, ಅಲ್ಲಿ ಹೋಗ್ಬಿಟ್ರೆ ಹೊಡೆದಾಕ್ಬಿಡ್ತಾರೆ ಬ್ರದರ್, ಮೈ ಗಾಡ್, ಹೊಡೆದ್ಬಿಟ್ಟು ಈಗ ನಾನು ಕಳಿಸ್ತಾರ, ಮೈ ಗಾಡ್ ಐ ಆಮ್ ರೆಡಿ, ತವ್ರ ಮನೆಗೆ ಹೋಗ್ತಾನೆ. ಪ್ರೈಸ್ ಗಾಡ್. ನಾನು ಇನ್ನೇನು ಬೇರೆ ಸ್ಥಳಕ್ಕೆ ಹೋಗಲ್ಲ. ಮನುಷ್ಯನ ಆ ಒಂದು ಶತ್ರು ಹೊರಗಡೆ ಇಲ್ಲ, ಸೈತಾನಲ್ಲ, ತಮ್ಮ ಒಳಗಡಿರುವಂತಹ ಮರಣದ ಭಯ, ಫಿಯರ್, ಭಯ. ಯಾಕೆ ರೋಗ ಬಂದ ತಕ್ಷಣ ಭಯ, ಸತ್ತೋಗ್ತೀನಿ ಎಂಬುದಾಗಿ. ಯಾಕೆ ಅಲ್ಲಿ ಹೋಗಿ ಸುವಾರ್ಥ ಸಾರಿ ಅಂದರೆ ಅಲ್ಲಿ ಹೊಡೆದಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ, ಮೈ ಗಾಡ್, ಭಯ, ಬರೀ ಮರಣದ ಭಯನೇ. ಯಾರು ಏನು ಮಾಡಲ್ಲ. ನಿಮ್ಮ ಆಯಸ್ಸು ಮುಗಿಯೋ ತನಕ ಯಾರು ಕೂಡ ನಿಮ್ಮ ಮೇಲೆ ಕೈ ಮಾಡ್ಬೋದು. ಕೈ ಮಾಡಿದ ವ್ಯಕ್ತಿಗಳು ಅವರು ಕೂಡ ಅಭಿಷೇಕ ಹೊಂದ್ಕೊಳ್ತಾರೆ, ನಿಮ್ಗೆ ಸಾವು ಬರೋದಿಲ್ಲ. ಪ್ರಭು ಯೇಸುವಿಗೆ ಪ್ರೈಸ್ ಗಾಡ್ ಈಗ ಮಾತ್ರ ಅಲ್ಲ, ಇಂಥ ಚಿತ್ರಹಿಂಸೆ ಕೊಡುವಂಥ ದಿನ ಪ್ರಾರಂಭ ಆಗಿರೋಂಥದ್ದು ಚಿಕ್ಕ ವಯಸ್ಸಿನಿಂದಲೇ, 2ನೇ ವರ್ಷದ ಮಗುವಿನಿಂದಲೇ, ತಾಯಿಯ ಗರ್ಭದಲ್ಲಿದ್ದಾಗಲಿಂದನೇ ಪ್ರಾರಂಭವಾಗಿತ್ತು. ಹೆರೋದ ಅರಸನ ಉಪಯೋಗಿಸಿಕೊಂಡು ಪ್ರಭು ಯೇಸುವನ ತಾಯಿ ಗರ್ಭದಲ್ಲೇ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟ. 2 ವರ್ಷ ಆದಮೇಲೆ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಸಲ ಫರಿಸಾಯರು, ಯಾಜಕರು ಒಟ್ಟಿಗೆ ಸೇರಿ ಹೇಗಾದ್ರೂ ಮಾಡಿ ಇವ್ರನ್ನ ಕೊಲೆ ಮಾಡಬೇಕೆಂಬುದಾಗಿ ಎಷ್ಟೋ ಸಲ ಪ್ರಯತ್ನಪಟ್ಟರು. ಭಯ ಬೀಳ್ತದೆ. ತನ್ನ ಗಳಿಗೆ ಬಾರದ ಹೊರತು ಯಾರು ಕೂಡ ಅವ್ರ ಮೇಲೆ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರಭು ಯೇಸು ಗೊತ್ತಿತ್ತು. ಅದಕ್ಕೋಸ್ಕರ ಒಂದು ದಿನ ಕೂತ್ಕೊಂಡು ಅವ್ರಿಗೋಸ್ಕರ ಪ್ರೇಯರ್ ಮಾಡಲಿಲ್ಲ. ಜೀಸಸ್ ಅವ್ರ ಕೈಗೆ ಸಿಗದಂತೆ ಪ್ರೇಯರ್ ಮಾಡು, ತಂದೆಯೇ ಅವ್ರ ಕೈಗೆ ಸಿಗದಂತೆ ನಾನು ಕಾಪಾಡು. ನನಗೆ ಗೊತ್ತಿತ್ತು ಪ್ರೈಸ್ ಗಾಡ್. ಎಷ್ಟೋ ಸಲ ಸೈತಾನು ಜಸ್ಟ್ ದೋಣಿಯಲ್ಲಿ ಪ್ರಯಾಣ ಮಾಡುವಾಗಲೇ ಜಸ್ಟ್ ಆ ಸರೋವರದ ಮಧ್ಯದಲ್ಲೇ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಯೇಸು ನೋಡಿದ್ರೆ ಏನು ಮಾಡ್ತಾಯಿದ್ರು? ದಿಂಬೋರಿಗೆ ನಿದ್ರೆ ಮಾಡ್ತಾಯಿದ್ರು. ನೋಡಿದ್ರೆ ನೀರೆಲ್ಲ ಬಂದು ದೋಣಿಯಲ್ಲಿ ತುಂಬಿ ದೋಣಿಯೆಲ್ಲ ಮುಳುಗಿ ಹೋಗ್ತಾ ಇದೆ, ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಅದರ ಮಧ್ಯದಲ್ಲೂ ಕೂಡ ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ಏಕೆ ನೋಡಿದ್ರೆ 12 ಮಂದಿ ಶಿಷ್ಯರಲ್ಲಿ ಭಯಭ್ರಾಂತರಾಗಿದ್ದಾರೆ.
ನಾವು ಸತ್ತೋಗ್ತದೆ ಎಂಬುದಾಗಿ ಭಯಪಟ್ಟು ಯೇಸುನ ಎಬ್ಬಿಸ್ತಾ ಇದ್ದಾರೆ. ಗುರುವೇ, ನಾವು ಸತ್ತೋಗ್ತದವೆ, ನಿನಗೇನು ಗಮನ ಇಲ್ವಾ? ಬಟ್ ಅದು ಯೇಸು ಸ್ವಾಮಿ, ಪ್ರೈಸ್ ಬಿಡಿ ಗಾಡ್, ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾಳೆ? ಯಾಕೆ ನನ್ನ ಸಾವು, ಪ್ರೈಸ್ ಬಿಡಿ ಗಾಡ್, ನನ್ನ ತಂದೆ ಗೊತ್ತಿಲ್ಲದೆ ನನ್ನ ಒಂದು ತಲೆ ಕೂದಲು ಕೂಡ ಬಿದ್ದೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಂದೆ ಗೊತ್ತು, ಪ್ರೈಸ್ ಗಾಡ್, ಹಾಲೆಲೂಯಾ. ಜಸ್ಟ್ ನಾನು ಯಾವ ಟೈಮಲ್ಲಿ ಎಲ್ಲಿ ಸಾಯಬೇಕೆಂಬುದಾಗಿ ನನಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ. ಇಡೀ ಮಾನುಕುಲದ ಲೋಕದ ಪಾಪ ಪರಿಹಾರಕ್ಕಾಗಿ ನಾನು ಬಲಿಯಾಗಿ ಅರ್ಪಿಸಬೇಕಾಗಿರುವಂಥದ್ದು ಸಮುದ್ರದಲ್ಲ, ಶಿಲುಬೆ ಮೇಲೆ. ಜಸ್ಟ್ ನನ್ನ ಸಾವು ಎಲ್ಲಿ ತಾನು ಚೆನ್ನಾಗಿ ಗೊತ್ತು. ಆಯಿತಾ, ನನ್ನ ಸಾವು ಕೂಡ ಗೊತ್ತು. ದೇವರು ಹೇಳಿದ್ದಾರೆ, ಪ್ರೈಸ್ ಗಾಡ್, ತನ್ನ ನಾಮವನ್ನು ಅರಿತಂಥ ಮಕ್ಕಳಿಗೆ ತೃಪ್ತಿಕರವಾದ ದೀರ್ಘಾಯಸ್ಸನ್ನು ಕೊಟ್ಟು 120 ವರ್ಷ ಆಯಸ್ಸನ್ನು ಕೊಟ್ಟು, ಅದು ಕೂಡ ತೃಪ್ತಿಕರವಾದ ಆಯಸ್ಸನ್ನು ಕೊಟ್ಟು ಸಂತೃಪ್ತಿ ಪಡಿಸ್ತಾನೆ. ಅಲ್ಲಿ ತನಕ ಯಾವುದೇ ರೋಗಗಳು ಬಂದರೂ ಕೂಡ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅಟ್ಯಾಕ್ಗಳು ಬಂದರೂ ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬಟ್ ನೀವೆಲ್ಲರೂ ಕೂಡ ಖುಷಿ ಪಟ್ರಿ, ವಾವ್, ನಮಗೂ 120 ವರ್ಷ ಚಪ್ಪಳೆ ಹೊಡೆದ್ರಿ. ಆ 120 ವರ್ಷ ಯಾರಿಗೋಸ್ಕರ ಜೀವಿಸ್ಲಿಕ್ಕಾಗಿ? ಯಾರಿಗೋಸ್ಕರ ಜೀವಿಸ್ತಾ ಇದ್ದೀವಿ? ಹೋಗಿ ಕೇಳಿ ವಯಸ್ಸಾದ ಅಜ್ಜಿನ, ಅಜ್ಜಿ, ದೇವ್ರು ಇವತ್ತು ನಿಮ್ಗೆ ಕರೆದ್ರೆ ಹೊಟ್ಟೋಗ್ತೀರ? ಅಯ್ಯೋ ಇಲ್ಲಪ್ಪ, ಜಸ್ಟ್ ನನ್ನ ಮಗನಿಗೆ ಮದುವೆ ಆಯಿತು, ಮೊಮ್ಮಗಳು ಆಯಿತು, ಬಟ್ ಅವಳು ಮದುವೆಯಾಗಿ ನೋಡಬೇಕು ಮರಿ ಮಕ್ಕಳನ್ನ. ಕರೆಕ್ಟ್. ಯಾರಾದರೂ ಕ್ರಿಶ್ಚಿಯನ್ ಅಜ್ಜಿ, ಅದು ಕ್ರಿಶ್ಚಿಯನ್ ಅಜ್ಜ, ಮೈ ಗಾಡ್, ನನಗಿನ್ನ ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ನಾನು ಇನ್ನೊಂದು 3 ಮನೆಗೆ ಹೋಗಿ ಸುವಾರ್ತೆ ಸಾರಬೇಕು, ಒಬ್ಬರಾದ್ರು ಹೇಳ್ತಾರ? ನೀವ್ಯಾವಾಗ ನಿಮ್ಮ ತಂದೆಯ ರಾಜ್ಯಕ್ಕಾಗಿ, ಪ್ರಭು ಯೇಸು ಯಾವ ರೀತಿ ತನ್ನ ತಂದೆಯ ಯೋಜನೆಗಾಗಿ ಥ್ಯಾಂಕ್ ಗಾಡ್ ಕಡೆ ನಿಮಿಷದವರೆಗೂ ಜೀವಿಸಿದರು, ಹಾಗಾಗಿ ಪ್ರಿಯರೇ, ಇವನ್ ಅವರು ಮರಣದ ಗಳಿಗೆ ಬಂದಿದೆ ಎಂಬುದಾಗಿ ಗೊತ್ತಾದರೂ ಕೂಡ ಅವ್ರ ಗಮನ ಕೇಂದ್ರೀಕರಿಸಿರುವಂಥದ್ದು ತಂದೆಯ ರಕ್ಷಣೆ ಯೋಜನೆ ಕಡೆ, ನಮ್ಮೆಲ್ಲರ ರಕ್ಷಣೆ ಮಾಡುವುದ್ರ ಕಡೆ. ಕರೆಕ್ಟಾ? ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿದರು. ಅದಕ್ಕೋಸ್ಕರ ಪ್ರೈಸ್ ಬಿಟ್ಟು ಗಾಡ್ 3 ದಿನದಲ್ಲಿ ಅವರ ಕಷ್ಟ ಸಂಕಷ್ಟಗಳು 3 ದಿನದಲ್ಲಿ ಆನಂದ ಪಡುವ ದಿನವಾಗಿ ಮಾರ್ಪಾಡಾಯಿತು. ನೀವೆಷ್ಟು ಹೆಚ್ಚೆಚ್ಚಾಗಿ ಪ್ರತಿದಿನವೂ ಕೂಡ ಮತ್ತೊಬ್ಬರ ಪ್ರೈಸ್ ಗಾಡ್ ಏಳಿಗೆಗಾಗಿ, ಮತ್ತೊಬ್ಬರನ್ನ ಮೇಲೆತ್ತಲಿಕ್ಕಾಗಿ, ಮತ್ತೊಬ್ಬರ ಸಮಸ್ಯೆ ಪರಿಹಾರ ಮಾಡಲಿಕ್ಕಾಗಿ, ಮತ್ತೊಬ್ಬರ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕಾಗಿ ನೀವೆಷ್ಟು ಹೆಚ್ಚೆಚ್ಚಾಗಿ ಪ್ರೈಸ್ ನಿಮ್ಮ ಕೈಲಾದಂಥ ಏನಾದರೂ ಒಂದು ಕಾರ್ಯವನ್ನು ಅವ್ರಿಗೋಸ್ಕರ ಮಾಡ್ತೀರಿ ಪ್ರಿಯರೇ, ಪ್ರೈಸ್ ಗಾಡ್, ನಿಮ್ಮ ಜೀವನದಲ್ಲಿ ಬರುವಂಥ ಪರಿಸ್ಥಿತಿಗಳು ಥ್ಯಾಂಕ್ ಗಾಡ್ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಮಾಡ್ತಾ ಹೋಗುವಾಗ ಮಾರ್ಗ ಮಧ್ಯದಲ್ಲೇ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲವೂ ಕೂಡ ಮೇಣಂತೆ ಕರೆಗೆ ಹೋಗ್ತದೆ. ಬಟ್ ನೀವು ಜಸ್ಟ್ ಮತ್ತೊಬ್ಬರ ಸಮಸ್ಯೆನ ಪರಿಹಾರ ಮಾಡದೆ ಜಸ್ಟ್ ಭಾನುವಾರ ಬಂದರೆ ಚರ್ಚಿನ ಒಳಗಡೆ, ಜಸ್ಟ್ ಇನ್ನು ಉಳಿದ ದಿನ ಹೊರಗಡೆ, ಕೆರೆ ದಡ. ನೀವು ಯಾವ ಕೆರೆ ದಡ ಆಟ ಆಡ್ತಾ ಇರ್ತೀರಿ, ಒಂದಿನ ಖಂಡಿತ ಔಟ್ ಆಗ್ಬಿಡ್ತೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವ, ನನಗೆ ಇವತ್ತು ಬೆಳಗ್ಗೆ ಜೀವ ಕೊಟ್ಟು ಎಬ್ಬಿಸಿದೆಯಾ, ಇವತ್ತು ನಂಗೆ ತಿಳಿಸು, ನಾನು ಎಲ್ಲಿ ಯಾರಿಗೋಗಿ ಅಟ್ಲೀಸ್ಟ್ ಒಂದು ಪ್ರಾರ್ಥನೆ ಮಾಡಬೇಕು. ಅದರ ಅರ್ಥ ನಂತರ ಕೆಲಸ ಬಿಟ್ಟು ಸುತ್ತಾಡಿ ಎಂಬುದಾಗಿಲ್ಲ. ನೋ, ನಿಮ್ಮ ಲೋಕ ಯಾವುದು ಅಂದರೆ ಈಗ ನನ್ನ ಮಗಳಿಗೆ ಕಾಲೇಜಲ್ಲಿ ಓದ್ತದಾಳೆ, ಕಾಲೇಜಲ್ಲಿ ಲೋಕ. ಅಲ್ಲಿ ಅವಳ ಫ್ರೆಂಡ್ಸ್ಗಳು ಏನೋ ತಲೆ ಕೆಡ್ಸ್ಕೊಂಡಿದ್ರೆ, ಅಯ್ಯೋ ನನಗೆ ತಲೆಗೆ ತಲೆ ಕಣೆ, ನನಗೆ ಆಗ್ತಾಯಿಲ್ಲ, ನಮ್ಮ ಮನೇಲಿ ಕಡಿಮೆ ಮಾರ್ಕ್ಸ್ ತೆಗೆದುಬಿಟ್ರೆ ನಮ್ಮ ಮನೇಲಿ ಹಂಗೆ ಹೇಳ್ತಾರೆ. ಅದಕ್ಕೋಸ್ಕರ ಎಷ್ಟೋ ಕಾಲೇಜಲ್ಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಡ್ತಾರೆ ಭಯದಲ್ಲೇ. ಅಂಥವ್ರಿಗೆ ಹೋಗಿ ಈ ಮಗಳು ಹೋಗಿ ಯಾಕೆ ಭಯಪಡ್ತೀಯ ಆ ಥರ ಯೋಚನೆ ಮಾಡಿ, ಏನಾಗಲ್ಲ, ದೇವರಿದ್ದಾರೆ, ಈ ವಾಕ್ಯ ಹೇಳು, ದೇವರ ಆತ್ಮ ನನ್ನ ಮೇಲಿದೆ, ದೇವ್ರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ಹೇಳು ಅದು ವಾಕ್ಯನ ಸಾಕು. ಏನೋ ಒಂಥರ ಆಯಿತು ಕಣೆ, ಬೇರೆ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ ಕ್ರಿಶ್ಚಿಯನ್, ಅವಳು ಏನೂ ಈ ಥರ ಹೇಳ್ಕೊಡ್ಲೇ ಇಲ್ಲ, ಅವಳು ನನ್ನ ರೂಮಲ್ಲೇ ಇದ್ಲು, ನಾನು ಜಸ್ಟ್ ಹೋದ ವರ್ಷ, ಬಟ್ ಏನು ಹೇಳ್ಕೊಡ್ಲಿಲ್ಲ, ನಿಂದು ಒಂಥರ ಚೆನ್ನಾಗಿದೆ ಕಣೆ. ಆಯಿತಾ, ಇನ್ನೂ ಚೆನ್ನಾಗಿರ್ಬೇಕಾದ್ರೆ ಜಸ್ಟ್ ನನ್ನ ಯೂಟ್ಯೂಬ್ ಲಿಂಕ್ ಇದೆ ತಗೋ, ಇಲ್ಲ ಶನಿವಾರ ಮೀಟಿಂಗ್ ಜಾಯ್ನ್ ಆಗು. ಏನೇ ನೀನು ಇಷ್ಟಲ್ಲಿ ಏನೇನೋ ಹೇಳ್ತಿರ್ತೀಯಲ್ಲ ಶನಿವಾರ, ಕೇಳು, ಇನ್ನೊಂದು ವಾರ ಜಾಯ್ನ್ ಆಗು. ಇವತ್ತು ನೋಡಿದ್ರೆ ಅವಳು ಇಡೀ ಟೀಮಿಗೆ ಸುವಾರ್ತೆನ ಸಾರಿದಾಳು. ಅದು ಅವಳ ಲೋಕದ ಕಟ್ಟ ಕಡೆ ಹೋಗಿರಿ ಅಂತಂದರೆ ಎಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ಮನೆ ಕೆಲಸ ಬಿಟ್ಬಿಟ್ಟು ಓಡಿ ಅಂತಲ್ಲ, ನೋ, ಆ ಕೆಲಸ ಕಾರ್ಯ ಮುಗಿಸ್ಕೊಂಡು ದೇವ್ರ ನಿಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಜಮೀನಿಗೆ ಹೋಗ್ತೀರಾ, ಬೆಳಗ್ಗೆ ಸಾಯಂ ತನಕ ಜಮೀನಿಗೆ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ, ಅವ್ರ ಸಮಸ್ಯೆಗಳಿರ್ತದೆ, ಒಂದಲ್ಲ ಒಂದು ಸಮಸ್ಯೆ, ಅವ್ರ ಸಮಸ್ಯೆನ ಪರಿಹಾರ ಮಾಡುವಂಥದ್ದು. ಅದು ನೀವೇನೇ ಬಿಸ್ನೆಸ್ದಾರರಾಗಿರ್ತೀರಿ, ಬಿಸ್ನೆಸ್ ಮಾಡುವಾಗ ಯಾರೋ ನಿಮ್ಮ ಸ್ನೇಹಿತರು ಅವ್ರ ಸಮಸ್ಯೆ ಪರಿಹಾರ ಮಾಡುವಂಥದ್ದು. ದೇವರು ನಿಮ್ಮನ್ನ ಎಲ್ಲಿಟ್ಟಿದ್ದಾರೋ, ಅಥವಾ ಮನೇಲಿದ್ದೀರಿ, ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿಲ್ಲ, ಬಟ್ ಪಟ ಅಂತ ಕೆಲಸ ಮಾಡಿ ಥ್ಯಾಂಕ್ ಗಾಡ್ ಜೀಸಸ್ ಹತ್ರ ದೇವರ ವಾಕ್ಯನ ಬಾಯ್ತು ನುಡಿತಾ, ಜೀಸಸ್ ಇವತ್ತು ಜಸ್ಟ್ ಯಾರು ಬೆಳಿಗ್ಗೆ ನಾನು ಕಳಿಸ್ಕೊಡು.
ನೀವು ಯಾವಾಗ ಪ್ರೇಯರ್ ನಿಮ್ಮ ಸಮಯವನ್ನು ದೇವರ ರಾಜ್ಯಕ್ಕೆ ಬಂಡವಾಳಕ್ಕೆ ಉಪಯೋಗಿಸ್ತಾ ಇರ್ತೀರಿ, ಮತ್ತೊಬ್ಬರ ಜೀವನವನ್ನು ಪ್ರೈಸ್ಬಿಟ್ಟು ಗಾಡ್ ಕಟ್ಟೆಬ್ಬಿಸ್ಲಿಕ್ಕಾಗಿ ನಿಮ್ಮ ಸಮಯನ ಉಪಯೋಗಿಸ್ತೀರಿ, ಆಗ ಬೈಬಲ್ ಹೇಳ್ತದೆ ನೀವು ದೇವರ ರಾಜ್ಯಕ್ಕಾಗಿ ಬಹಳ ತವಕ ಪಡುವಾಗ ಅವರ ನೀತಿಗಾಗಿ ತವಕ ಪಡೋದಾದರೆ ನಿಮ್ಮ ಜೀವನದಲ್ಲಿ ಎಲ್ಲ ಅಗತ್ಯಗಳನ್ನು ಪೂರೈಸಲ್ಪಡುವುದನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರಿ. ಹಾಲೆಲೂಯ, ಹಾಲೆಲೂಯ. ಯೋಚನೆ ಮಾಡಿ ಪ್ರಿಯರೇ, ಪ್ರೈಸ್ ಗಾಡ್. 2010 ಪ್ರೈಸ್ ಗಾಡ್, ನಾನು ಜಸ್ಟ್ ಲಾಸ್ಟ್ ಸಂಬಳ ನಾನು ಕಂಪ್ಲೀಟ್ ತೆಗೆದುಕೊಡು, 16,000 ರೂಪಾಯಿ ಸಂಬಳ ತೆಗೆದುಕೊಡು, ಕೈ ತುಂಬ ಸಂಬಳ. ದೇವ್ರು ಹೇಳಿದರು, ಮಗನ 16,000 ರೂಪಾಯಿ ನಾನು ಕೊಡ್ಲಿಕ್ಕೆ ಇಷ್ಟಪಟ್ಟಿದೆಯಾ? ನಾನು ಎಸ್ ಡ್ಯಾಡಿ 16,000 ರೂಪಾಯಿ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಬಟ್ ಪ್ರೈಸ್ ಗಾಡ್, ಆ ರಾತ್ರಿ ಅವತ್ತು ಕೂಡ ಶನಿವಾರ, ನೀನು 16,000 ರೂಪಾಯಿ ಸಂಬಳ ಬರುವಂಥ ಕೆಲಸ ನಾನು ಕೊಟ್ಬಿಡು, ನನ್ನ ಕಂಪ್ನಿ ಕೆಲಸ ಮಾಡು, ನಿನ್ನ ಕುಟುಂಬ ನಾನು ಮುನ್ನಡೆಸ್ತೇನೆ. ಹಲೋ, ಅವತ್ತು ರಾತ್ರಿ ಪ್ರೈಸ್ ಬಿಟ್ಟು ಗಾಡ್ ಅದನ್ನೇ ಬಂದು ನಾನು ಹೆಂಡ್ತಿಗೆ ನನ್ನ ಮಕ್ಕಳಿಗೆ ಹೇಳಿದೆ, ನಾಳೆಯಿಂದ ನಿಮ್ಮ ಪಪ್ಪ ಕೆಲ್ಸಕ್ಕೆ ಹೋಗಲ್ಲ ಮಕ್ಕಳಿಗೆಲ್ಲ ಖುಷಿ. ಆಯಿತು ಪಪ್ಪ, ನೀನು ಯಾವಾಗಲೂ ಕೈಯೇ ಸಿಗ್ತಾ ಇರಲಿಲ್ಲ, ಒಳ್ಳೇದಾಯಿತು. ಬಟ್ ಪ್ರೈಸ್ ಗಾಡ್, ನನ್ನ ಹೆಂಡ್ತಿಗೆ ಥ್ಯಾಂಕ್ ಗಾಡ್, ಜಸ್ಟ್ ನನ್ನ ಹೆಂಡ್ತಿ ಯಾವುದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರು ಹೇಳಿ, ರೀ ಥ್ಯಾಂಕ್ ಗಾಡ್, ಮನೆ ಮೇಲೆ ನೋಡು 1 ಲಕ್ಷ ರೂಪಾಯಿ ಸಾಲ ಇದೆ, ಕಂಪ್ನಿ ಕೊಟ್ಟಿರಿದೆ ಸೂರಿಟಿ, ಬಟ್ ನೀವು ಹೋಗಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾವುದೇ ಪ್ರಶ್ನೆ ಮಾಡಲಿಲ್ಲ. ಹೌದು, ಇಬ್ಬರು ಕೂಡ ಹೇಳ್ತಾ ಇದ್ದಾವೆ. ಯಾಕೊತ್ತಾ, ಇಂಥ ಹೋಪ್ಲೆಸ್ ಫೆಲೋನು ಕೆಲವೇ ವರ್ಷಗಳ ಹಿಂದೆ ರಕ್ಷಣೆ ಹೊಂದ್ಕೊಂಡಿದ್ದು. ಈ ವ್ಯಕ್ತಿ ಮೂಲಕ ಇವತ್ತು ದೇವರು ತನ್ನ ರಾಜ್ಯ ಕಟ್ಟಲಿಕ್ಕಾಗಿ ಪೂರ್ಣಾವಧಿ ಸೇವೆ ಕರೆದಿದ್ದಾರೆ, ಫುಲ್ ಟೈಮ್ ಮಿನಿಸ್ಟ್ರಿ ಕರೆದಿದ್ದಾರೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆವತ್ತು ದೇವ್ರನ್ನ ಕರೆದಿದ್ದು, ಆವತ್ತಿನ ಇವತ್ತು 2010 ಫುಲ್ ಟೈಮ್ ಮಿನಿಸ್ಟ್ರಿ ಬಂದಿದ್ದು, ಆವತ್ತಿನ ಇವತ್ತು 1 ರೂಪಾಯಿ ಸಂಪಾದನೆ ಮಾಡ್ತಾಯಿಲ್ಲ, 1 ರೂಪಾಯಿ ಸಂಪಾದನೆ ಮಾಡ್ತಾಯಿಲ್ಲ, 1 ರೂಪಾಯಿ ಕೂಡ ಲೋಕಲ್ ಕೆಲಸ ಮಾಡ್ತಾಯಿಲ್ಲ. ಬಟ್ ಆದರೂ ಕೂಡ ನನ್ನ ಕುಟುಂಬದಲ್ಲಿ ಯಾವುದೇ ಕೊರತೆಗಳಿಲ್ಲ, ಎಲ್ಲ ತುಂಬಿ ತುಳುಕ್ತಾ ಇದೆ. ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆ ದೇವರು ಯಾವತ್ತು ಸುಳ್ಳುಗಾರಲ್ಲ ಪ್ರಿಯರೇ. ದೇವರು ಹೇಳ್ತಾರೆ, ಪ್ರಭು ಯೇಸು ಹೇಳ್ತಾರೆ, ನೀನು ನನ್ನ ರಾಜ್ಯಕ್ಕಾಗಿ ತವಕ ಪಡೋದಾದರೆ, ನೀವು ನನ್ನ ರಾಜ್ಯದ ಕೆಲಸ ಮಾಡಲಿಕ್ಕಾಗಿ ಬಹಳ ತವಕ ಪಡೋದಾದರೆ ನಿನ್ನ ಅಗತ್ಯಗಳೆಲ್ಲವೂ ನಾನು ಪೂರೈಸ್ಕೊಡ್ತಾನೆ. ಅಗತ್ಯಗಳು ಪೂರೈಸ್ಕೊಡ್ತಾನೆ. ನಾನೇನು ಕಾರಲ್ಲಿ ಬಂದಿದ್ದೇನೋ 2016 ಫ್ರೀಯಾಗಿ ಸಿಕ್ಕಿದ್ದು, ಇವತ್ತುವರೆಗೂ 1 ರೂಪಾಯಿ ಪೆಟ್ರೋಲ್ ನಾನು ಹಾಕ್ಸಿಲ್ಲ, ಇದುವರೆಗೂ 1 ರೂಪಾಯಿ ಇನ್ಶೂರೆನ್ಸನ್ನು ಕಟ್ತಾಯಿಲ್ಲ. ಯಾರು ಕೊಟ್ಟರು ಅವರೇ ಕಟ್ತಾ ಇದ್ದಾರಲ್ಲ, ಅವರೇ ಪೆಟ್ರೋಲ್ ಹಾಕ್ಸ್ತಾ ಇರೋದು. ಇದುವರೆಗೂ 2016ರಿಂದ 1 ರೂಪಾಯಿ ನಾನು ಪೆಟ್ರೋಲ್ ಹಾಕ್ಸ್ತಾಯಿಲ್ಲ. ಅಷ್ಟು ಮಾತ್ರ ಅಲ್ಲ, ಆನ್ ದ ವೇ ಇನ್ನೊಂದು ಕಾರು ಕೂಡ ಬರ್ತದೆ. ಹಲೋ, ನೀವು ಯಾವಾಗ ದೇವರಾಜ್ಯ ಕಟ್ತೀರಿ, ದೇವ್ರು ಎಲ್ಲವೂ ಉಚಿತ ಒದಗಿಸ್ಕೊಡ್ತಾರೆ. ಬಟ್ ನೀವು ಬರೀ ನಿಮ್ಮ ರಾಜ್ಯವನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ, ದೇವ್ರು ಯಾವುದನ್ನೆಲ್ಲ ಉಚಿತ ಒದಗಿಸ್ಕೊಡ್ತೀನಿ ಅಂತ ಹೇಳಿದಾರೋ ಅವುಗಳೆಲ್ಲ ನೀವು ಶ್ರವಣೆ ಪಡಬೇಕು. ಪ್ರೈಸ್ ಗಾಡ್. ನೀವು ಮೊನ್ನೆ ಥ್ಯಾಂಕ್ ಗಾಡ್ ಕೂಡ್ಲೂರ್ಗೆ ಹೋದಾಗ ಫಾದರ್ ಕೂಡ ಹೇಳಿದರು, ಆಲ್ವಿನ್ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಖರ್ಚು ವೆಚ್ಚಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ನಿಮ್ಮ ಪೆಟ್ರೋಲ್ ಖರ್ಚಿಗಾದ್ರೂ ಒಂದು ಸ್ವಲ್ಪ ಕೊಡ್ಲಾ? ನೋ ಫಾದರ್, ಕೊಟ್ಟರೆ 1 ಲಕ್ಷ ರೂಪಾಯಿ ಕೊಡಿ, ಇಲ್ಲ ಅಂದರೆ 1 ರೂಪಾಯಿ ಬೇಡ, ಅಲ್ಪ ಸ್ವಲ್ಪ ಇಲ್ಲ, ಫುಲ್ ಕೊಡ್ತೀರಾ ಹೇಳಿ, 1 ಲಕ್ಷ ರೂಪಾಯಿ. ಆಲ್ವಿನ್ ನನ್ನ ಫಾದರ್ ಸಾರಿ, ಎಲ್ಲ ಫ್ರೀ ಸೇವೆ, ಉಚಿತ ಪಡ್ಕೊಂಡಿದ್ದೀರಿ, ಉಚಿತ ಕೊಡ್ರಿ ಎಷ್ಟು ಬೆಳಿದಾರ. ಇವನ್ ತೀರ್ಥಹಳ್ಳಿಗೆ ಹೋದಾಗ, ಶಿವಮೊಗ್ಗ ತೀರ್ಥಹಳ್ಳಿಗೆ ಹೋದಾಗ ಫಾದರ್ಗೆ ಆಶ್ಚರ್ಯ ನೋಡಿದ್ರೆ, ಆಲ್ವಿನ್ ಹೆಂಗೆ ಮಾಡ್ತೀರಿ, ಮತ್ತು ನಿಮ್ಮ ಖರ್ಚು ವೆಚ್ಚ ಏನಾಗ್ತದೆ, ಅಲ್ಲಿಂದ ಬಂದಿದ್ದೀರಿ, ನಿಮ್ಮದು ಬಸ್ ಚಾರ್ಜ್ ಏನು, ನಿಮ್ಮ ಪೆಟ್ರೋಲ್ ಚಾರ್ಜ್ ಏನು, ಊಟ ತಿಂಡಿ ಏನು, ಎಲ್ಲ ಏನು? ಫಾದರ್, ನಮ್ಮಪ್ಪ ಶ್ರೀಮಂತ, ನಮ್ಮಪ್ಪ ತುಂಬ ಶ್ರೀಮಂತ. ಅದರ ಅರ್ಥ ಪ್ರೈಸ್ಗಳು ಊಟಕ್ಕೆ ಏನು ಮಾಡ್ತೀರಿ? ಊಟಕ್ಕೆ ನಾನು ಜೇಬಿಂದ 1 ರೂಪಾಯಿ ದುಡ್ಡು ಖರ್ಚು ಮಾಡಲ್ಲ ಫಾದರ್, ಯಾಕಂದ್ರೆ ದುಡಿತಲ್ಲ. ಫಾದರ್ ಯೋಚನೆ ಮಾಡಿದ್ರು, ಕರೆಕ್ಟು, ಅದುವೇ ಇಲ್ಲಿ ಬಂದಾಗ ಕರೆಕ್ಟು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಫಾದರು ಕೂಡ ಕೊಡಲಿಲ್ಲ. ಫಾದರ್ ಮನೇಲಿ ಅಡುಗೆ ಮಾಡೋದು ಯಾರೂ ಇಲ್ಲ. ನೋಡಿದ್ರೆ ಪ್ರೈಸ್ ಗಾಡ್, ಈಗ ಜಸ್ಟ್ ಒಂದು 4 ತಿಂಗಳಾಗಿರ್ಬೋದು ಅಷ್ಟೇ. 4 ತಿಂಗಳ ತನಕ ಅಷ್ಟು ಮದುವೆ ಆದಂತಹ ಆರಂಭದಿಂದ ಈಗ 4 ತಿಂಗಳ ಹಿಂದಿನ ತನಕ ಆ ಅಮ್ಮ ನೋಡಿದ್ರೆ ಯಾವುದೋ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋದು, ಅವ್ರ ಗಂಡ ಫುಲ್ ಟೈಟು, ಯಾವಲ್ವೇ ಟೈಟ್ ಆಗೋ ವ್ಯಕ್ತಿ, ಈಗ 4 ತಿಂಗಳು ಹಿಂದಿನ ತನಕ. ಬಟ್ ಆ ಹೆಂಡ್ತಿ ಮಾತ್ರ ಈಗ ಕೊರೋನಾ ಸಂದರ್ಭದಲ್ಲಿ ಇದುವರೆಗೂ ಡೈಲಿ ಪ್ರತಿದಿನ ಚಾಚು ತಪ್ಪ ದೇವ್ರವಾಗಿ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ದೇವ್ರವಾಗಿ ಕೇಳಿ ಅಂದರೆ ಅದೇ ಕಷ್ಟ, ಅನೇಕರಿಗೆ ಅಲರ್ಜಿ. ಬಟ್ ಆ ಮಗಳು ಒಂದಿನ ಮಿಸ್ ಮಾಡಿಲ್ಲ, ಪ್ರತಿದಿನ ಸಾಯಂಕಾಲ 7 ಗಂಟೆ ಕೂತ್ಕೊಳ್ತಾರೆ. 7 ಗಂಟೆ ಕೆಲವೊಂದು ಟೈಮ್ ಕೆಲಸದಿಂದ ಮುಗಿಸ್ಕೊ ಬರೋ ತನಕ ಅಲ್ಲೇ 6:30 7 ಗಂಟೆ ಆಗಿಬಿಟ್ರೆ ಜಸ್ಟ್ ಮುಖನೂ ತೊಳೆಯಲ್ಲ. ಪ್ರೇಯರ್ ಮೀಟಿಂಗ್ ಮುಗಿದ ಮೇಲೆ ಮುಖ ತೊಳ್ಕೊಂಡು ರಾತ್ರಿ ಅಡುಗೆ ಮಾಡ್ತಾರೆ. 10 ಗಂಟೆಗೆ ಊಟ ಕೊಡ್ತಾರೆ ಮಕ್ಕಳಿಗೆ, ಗಂಡನೂ ಅಷ್ಟರಲ್ಲಿ ಟೈಟಾಗಿ ಮಲಗಿಬಿಟ್ಟಿರ್ತಾನೆ. ಓಕೆ, ಅಂಥ ದೊಡ್ಡ ಕುಡ್ಕ. ಬಟ್ ಈಗ 4 ತಿಂಗಳಾಗಿದೆ.
ಯಾವಾಗ ಹೆಂಡ್ತಿ ದೇವ್ರ ವಾಕ್ಯದ ಕಡೆ ಗಮನ ಕೊಟ್ಟು ಪ್ರೈಸ್ ಗಾಡ್, ಅವರ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಎಲ್ರಿಗೂ ಸುವಾರ್ತೆ ಸಾರಲು ಪ್ರಾರಂಭಿಸಿದ್ರು. 4 ತಿಂಗಳ ಹಿಂದೆ ಗಂಡ ಮುಂದೆ ಹೇಳಿದ್ದು, ಏಯ್ ನಾನು ಕುಡಿಯಲ್ಲ ಕಣೆ, ಇನ್ಮೇಲೆ ನಾನು ಕೂಡ ಸಾಯಂಕಾಲ ಪ್ರೇಯರ್ ಮೀಟಿಂಗ್ ಕೂತ್ಕೋತೇನೆ. ಹೆಂಡ್ತಿ ಹೇಳ್ದು, ಆಯಿತು ಕೂತ್ಕೋ, ಅದೆಷ್ಟು ದಿನ ಕೂತ್ಕೋತೀನಿ ನೋಡೋಣ, ಕೂತ್ಕೋ, ನಾನು ನೀನು ಕುಡಿದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ, ಕುಡಿದೇ ಹೋದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ, ನೀನು ಕುಡಿಯುವಾಗಲೇ ನಂಬಿದ್ದೀನಿ ಏಸಪ್ಪ ನನ್ನ ಪತಿಗೆ ಬಿಡುಗಡೆ ಕೊಟ್ಟಿದ್ದಾರೆ ಅಂತೇಳಿ. ನೀನು ಕುಡಿದ್ರೂ ಬಿಡುಗಡೆ ಹೊಂದಿದೆಯಾ, ಕುಡಿಯೋದಿದ್ರು ಬಿಡುಗಡೆ ಹೊಂದಿದೆಯಾ, ಬಂದು ಕೂತ್ಕೋ. ಅದಾದಮೇಲೆ ಪ್ರೈಸ್ ಗಾಡ್, ಈ ಸಲ ಆ ವ್ಯಕ್ತಿ ಹೇಳಿದ್ದು ಅವ್ರ ಮನೆಯಲ್ಲಿ ಪ್ರಿಯರೇ, ಅವ್ರ ಮನೆಯಿಂದ ಪ್ರೈಸ್ ಗಾಡ್ ಆ ಸಹೋದರ ಹೇಳಿದ್ದು, ಜಸ್ಟ್ ಮಧ್ಯಾಹ್ನ ಜನಗಳಿಗೆ ಫಾದರ್ ಏನು ಊಟ ಹಾಕಬೇಕು, ಬರೀ ಬ್ರದರ್ಗಳಿಗೆಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಹಾಕಬೇಕು, ಪ್ರೈಸ್ ಗಾಡ್ ಅಲ್ಲಿ ಭಟ್ರಿಗೆ ಏನು ಬಂದರೂ ಕೂಡ ಆ ಭಟ್ರದ್ದು ಏನು ಪೇಮೆಂಟ್ ಕೊಡಬೇಕು ಅದನ್ನ ನಾನು ಕೊಡ್ತೇನೆ. ಮೊದಲು ಭಾರ ಖರ್ಚು ಮಾಡ್ತದೆ, ದೇವರಾಜ ಬಿತ್ತನೆ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಪ್ರಿಯರೇ, ಬರೀ ದೊಡ್ಡ ದೊಡ್ಡ ಮನೆ ಕಟ್ಟಿರೋರು ಹಂಗೆ ಇದ್ದಾರೆ. ಜಸ್ಟ್ ಅಲ್ಲಿ 2-3 ಕುಟುಂಬಗಳು, ತೀರಾ ಬಡತನದ ಕುಟುಂಬ, ಕೂಲಿ ಕೆಲಸ ಮಾಡೋರು, ಅವರು ಒಟ್ಟಿಗೆ ಸೇರಿ ಪ್ರತಿದಿನ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿ ಊಟವನ್ನು, ಒಳ್ಳೆ ಫಸ್ಟ್ ಕ್ಲಾಸ್ ಊಟವನ್ನು ಫಾದರ್ ರೂಮಿಗೆ ತಲುಪಿಸ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಅಲ್ಲರ ಜನಗಳಿಗೆ ಮಧ್ಯಾಹ್ನ ಊಟವನ್ನು 3 ದಿನಗಳ ಧ್ಯಾನ ಕೂಟದಲ್ಲಿ ಎಲ್ಲ ಊಟವನ್ನು ಅವರೇ ಒದಗಿಸ್ಕೊಟ್ಟಿರೋದು. ದೇವರು ನಮಗೆ ಹೆಂಗೆ ಕೂಲಿ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಬ್ರದರ್, ನಾವು ಯಾರ ಹತ್ರ ಕೇಳೋದಿಲ್ಲ, ಫಾದರ್ಗೆ ಹೇಳಿದ್ವಿ ಯಾರಿಗೂ ಅನೌನ್ಸ್ ಮಾಡಬೇಡಿ, ನಾವೇ ದುಡ್ಡು ಹಾಕ್ತೀವಿ, ನಾವೇ ಜನರಿಗೆ ಊಟ ಕೊಡೋಣ. ಹಲೋ ನನ್ನ ಪ್ರೀತಿ ಸಹೋದರಿಯರೇ, ಮೈ ಗಾಡ್, ಈವನ್ ಅದಾದಮೇಲೆ ಅದೇ ಸಹೋದರಿ, ಥ್ಯಾಂಕ್ ಗಾಡ್, ಇದು ಅವ್ರ ಮಗ ಎಲ್ಲ ಕಾಲೇಜ್ ಓದ್ತಾ ಇದ್ದಾನೆ. ಆ ಮಗಳು ಹೇಳಿದ್ದು, ಪಪ್ಪ ಜಸ್ಟ್ ಸಾಯಂಕಾಲ ಒಂದು 2-3 ಮನೆಗಳಿಗೆ ಹೋಗಬೇಕು, ಬರ್ತೀರಾ ಪಪ್ಪ? ನಾನು ಹೇಳಿದೆ ಎಸ್. ನೋಡಿದ್ರೆ ನನಗೆ ಅಮ್ಮ ಒಬ್ಬರೇ, ಬಟ್ ಜಸ್ಟ್ ಮಗಳು ಕೂಡ ಒಬ್ಬಳೇ ಮಗಳು. ಬಟ್ ಆದರೆ ಪ್ರೈಸ್ ಗಾಡ್, ಯಾವಾಗ ಕ್ರಿಸ್ತನ ರಾಜ್ಯನ ಕಟ್ಲಿಕ್ಕೆ ಪ್ರಾರಂಭಿಸಿದನೋ, ಇವತ್ತು ನೋಡಿದ್ರೆ ಮೈ ಗಾಡ್ 100 ಜನ ಮಕ್ಕಳಿದ್ದಾರೆ. ಅದು ಕೂಡ ನನಗೆ ಹಿರಿ ಮಗಳ ವಯಸ್ಸು ಬಂದುಬಿಟ್ಟು 68 ವರ್ಷ. 68 ವರ್ಷದ ಒಂದು ಅಮ್ಮ ಹೇಳಿದ್ದು ನನಗೆ, ಜಸ್ಟ್ ಈಗ 6-7 ವರ್ಷ ಹಿಂದೆ, 62 ವರ್ಷ ಅವ್ರಿಗೆ, ಈಗ 68 ವರ್ಷ ಆಗಿದೆ, 6 ವರ್ಷಗಳಿಂದ ಹೇಳಿದ್ದು. ಜಸ್ಟ್ ನಾನು ನಿಮ್ಮನ್ನು, ಅಮ್ಮ ಹೇಗಿದ್ದೀರಾ, ಅಮ್ಮ ಅಂತ ಕರಿಬೇಡಿ ಬ್ರದರ್ ನನ್ನ, ಆಯಿತು ಸಿಸ್ಟ್ರು ಅಲ್ಲ, ನೀವು ನನ್ನ ಲೈಫನ್ನು ಚೇಂಜ್ ಮಾಡಿದವರು. ನನ್ನ ಮಗಳು ನನ್ನ ಮಗಳು ಮತ್ತು ಅಳಿಯ, ಇಲ್ಲ ನನ್ನ ಅಳಿಯ ಮತ್ತು ಸೊಸೆ, ಅವ್ರ ಜೀವನ ಹಾಳಾಗ್ತಾಯಿತ್ತು. ಯಾರು ಹೇಳಿದ್ರು ಕೂಡ ಪರಿಸ್ಥಿತಿ ಬದಲಾವಣೆ ಆಗ್ತಾಯಿಲ್ಲ. ಬಟ್ ಯಾವಾಗ ನೀವು ಬಂದು ಭೇಟಿ ಮಾಡಿದ್ರಿ, ಇವು ನನ್ನ ಕುಟುಂಬ ಸ್ವರ್ಗಲೋಕ ಅನುಭವಿಸ್ತದೆ. ಅದಕ್ಕೋಸ್ಕರ ಜಸ್ಟ್ ನೀವು ನಮ್ಮ ಇಡೀ ಕುಟುಂಬನ ಚೇಂಜ್ ಮಾಡಿದವರು. ಅದಕ್ಕೆ ನಮ್ಮ ಕುಟುಂಬದಲ್ಲಿ ದೇವರು ಬಿಟ್ಟರೆ ನಿಮ್ಗೆ 2ನೇ ಸ್ಥಾನ ಕೊಟ್ಟಿದ್ದೇವೆ. ನಿಮ್ಮನ್ನು ಪಪ್ಪ ಅಂತ ಕರಿಬೋದಾ? ಇವತ್ತು ನನ್ನ ಹಿರಿ ಮಗಳ ವಯಸ್ಸು ಒಂದು 68 ವರ್ಷ. ಅದು ಎಷ್ಟೋ ಮಕ್ಕಳಿದ್ದಾರೆ. ಯಾಕೆ? ಆ ಮಕ್ಕಳು ಪ್ರತಿದಿನ ದೇವರ ವಾಕ್ಯನ ಆಲಿಸ್ತಾರೆ. ಎಷ್ಟು ಮಂದಿ ಪ್ರತಿದಿನ ದೇವರ ವಾಕ್ಯ ಆಲಿಸ್ತೀವಿ? ದೇವ್ರ ವಾಕ್ಯ ಆಲಿಸ್ತದೆ. ಪ್ರೈಸ್ ಗಾಡ್. ನೀವು ಯಾವ ಕಾರಣ ದೇವ್ರ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಾರಿ, ದೇವ್ರು ಹೇಳ್ತಿದ್ದಾರೆ ಥ್ಯಾಂಕ್ ಗಾಡ್. ನಿಮ್ಮ ಮಗುನ ಬ್ರದರ್ ಹೆಂಗೆ ನಮ್ಗೆ ಗೊತ್ತಾಯಿತು? ದೇವ್ರು ನನಗೆ ವಿಷನ್ ಕೊಟ್ರ ಅವ್ರ ಮಗು ಅದು ಅಂತೇಳಿ? ನೋ, ಆ ಮಗು ಯಾರ ಹತ್ರ ಕೂತ್ಕೊಳ್ಳೋದು, ಯಾಕೆ ಅಲ್ಲೋ ಕೂತಿದೆ ಅಂತಂದರೆ ಅವ್ರ ಡ್ಯಾಡಿ ಅದು. ಈ ಮಗು ಯಾಕೆ ಎಲ್ಲ ಓಡಾಡ್ತದೆ, ಅವ್ರ ಮಮ್ಮಿ ಅದು. ಕರೆಕ್ಟಾ? ಇನ್ ದ ಸೇಮ್ ವೇ ನೋಡಿ, ಇಲ್ಲೆಲ್ಲ ಅವ್ರ ಸಂಬಂಧಿಕರು ಇರ್ಬೋದು, ಇವರೆಲ್ಲ ನೆಂಟ್ರಿಸ್ಟ್ ಅವರೆಲ್ಲ. ಈ ಮಗುಗೆ ಯಾಕೆ ಮಮ್ಮಿ ಹತ್ರ ಮಾತ್ರ ಜಗಳ ಆಡ್ತದೆ, ಮಮ್ಮಿ ಹತ್ರ ಮಾತ್ರ ಮಾತಾಡ್ತದೆ? ಅಟ್ಯಾಚ್ಮೆಂಟ್ ಅದು ಒಂದು ಪ್ರೀತಿಯ ಬಾಂಧವ್ಯ. ಕರೆಕ್ಟಾ? ಇನ್ ದ ಸೇಮ್ ವೇ ನನಗೆ ಹೆಂಗೆ ಗೊತ್ತಾಯಿತು ಅದು ಅವ್ರ ಮಗು ಅಂತೇಳಿ? ನೋಡಿ, ಇಷ್ಟು ಜನ ಇಲ್ಲಿ ಇಷ್ಟು ಜನರು ಇದ್ದರೂ ಕೂಡ ಎಲ್ಲರನ್ನು ಬಿಟ್ಟು ಯಾಕೆ ಡ್ಯಾಡಿ ಹತ್ರ ಕೂತಿದೆ? ಇನ್ ದ ಸೇಮ್ ವೇ ನಮ್ಗೆ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಸಂಜೆ 7 ಗಂಟೆಗೆ ದೇವ್ರ ವಾಕ್ಯ ಬೋಧನೆ ಆಗ್ತದೆ ಅಂತಂದರೆ ಎಲ್ಲ ಕೆಲಸ ಕಾರ್ಯ ಬದಿಗೊತ್ತಿ ನನ್ನ ಡ್ಯಾಡಿ ನನ್ನ ಜೊತೆ ಮಾತಾಡ್ತಾರೆ, ನನ್ನ ಡ್ಯಾಡಿ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಬೇಕೆಂಬುದಾಗಿ ಮಗು ಡ್ಯಾಡಿ ಬಳಿಗೆ ಹೋಗ್ತದೆ ಹೊರತು ಇನ್ನು ಅಡುಗೆ ಮನೆ, ಒಂದು ಮನೆ 3 ಬಾಗಿಲು, ರಮಣಶ್ರೀ, ಕಾದಂಬರಿ ಅಲ್ಲೋ ಕಾಲ ಕಳೆಯಲ್ಲ, ಟಿವಿ ಮುಂದೆ ಕೂತ್ಕೊಳ್ಳಲ್ಲ. ಕರೆಕ್ಟಾ? ಇಲ್ಲಿ ನಾನು ಮಾತಾಡ್ತಾ ಇದ್ದಾನೆ, ನೀವೆಲ್ಲರೂ ಮಾತನಾಡ್ತಾ ಇದ್ದೀರಿ. ನಮ್ಮ ಜೊತೆಲಿ ಯಾರು ಕೂಡ ನಮ್ಮ ಜೊತೆಲ್ಲ ಮಗು ಮಾತಾಡ್ತಾಯಿಲ್ಲ, ಅವ್ರ ಅಪ್ಪನ ಜೊತೆಲಿ ಕೂತ್ಕೊಂಡು ಕಾಲ ಕಳೀತದೆ. ಕರೆಕ್ಟಾ? ಅದೇ ಥರ ಪ್ರತಿದಿನ ಸಂಜೆ 7 ಗಂಟೆಗೆ ಪವಿತ್ರಾತ್ಮ ದೇವರು ನನ್ನ ಮೂಲಕ, ತನ್ನ ಟೀಮ್ ಮೆಂಬರ್ಸ್ ಮೂಲಕ ಯೂಟ್ಯೂಬಲ್ಲಿ ಮಾತಾಡುವಾಗ ಎಷ್ಟು ಮಂದಿ ಪ್ರೇಯರ್ ನಮ್ಮ ಅಪ್ಪನೇ ಮಾತಾಡ್ತಿದ್ದಾರೆ ಎಂಬುದಾಗಿ ಅದು ಮುಂದೆ ಕೂತ್ಕೊಳ್ತೇವೆ? ಅಥವಾ ಅಪ್ಪ ಮಾತಾಡಿದ್ರೆ ಮಾತಾಡ್ಕೊಳ್ಳಿ, ನಾನು ಮಾತ್ರ ಮೈ ಗಾಡ್ ಧಾರಾವಾಹಿ, ಜಸ್ಟ್ ನ್ಯೂಸ್, ಅಥವಾ ಇಲ್ಲ ಇನ್ನು ಸಮಯ ಸಿಕ್ಕರೆ ಮೊಬೈಲ್ ಇಟ್ಕೊಂಡು ರೀಲ್ಸ್, ಟಿಕ್ಟಾಕ್. ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾವೆ?
ನೀವೇನು ಮಾಡ್ತಾಯಿದ್ದೀರಿ ಪ್ರಿಯರೇ, ಇದನ್ನು ಕೂಡ ಥ್ಯಾಂಕ್ ಗಾಡ್ 21 ವರ್ಷದಿಂದ ನಾನು ಮಾಡಿದವನು. ಮಧ್ಯರಾತ್ರಿ ಬೆಳಗಿನ ಜಾವ 2 ಗಂಟೆ ತನಕ ನಮ್ಮ ಮನೇಲಿ ಎಲ್ಲರೂ ಮಲಗಿ, ನನ್ನ ತಾಯಿ, ನನ್ನ ತಂದೆ, ನನ್ನ ದೊಡ್ಡಮ್ಮ ಎಲ್ಲ ಮಲಗಿದ ಮೇಲೆ, ನನ್ನ ತಂಗಿರೆಲ್ಲ ಮಲಗಿದ ಮೇಲೆ ಮಧ್ಯರಾತ್ರಿ 2 ಗಂಟೆ ತನಕ ಕೆಟ್ಟ ಚಲನಚಿತ್ರ ನೋಡ್ತಾ ಇದ್ದ ವ್ಯಕ್ತಿ. ಅಷ್ಟು ಕೆಟ್ಟವನು ನಾನು, ಅಷ್ಟು ಅಡಿಕ್ಟ್ ಆಗಿದ್ದವನು. ಟಿ ವಿ ನಾನು ರೂಮಲ್ಲಿ ಇಟ್ಕೊಂಡು ನೋಡ್ತಾ ಇದ್ದವನು, ಅಷ್ಟು ಹೋಪ್ಲೆಸ್ ಫೆಲೋ. ಬಟ್ ಪ್ರೈಸ್ ಬಿಟ್ಟು ಪ್ರತಿದಿನ ಯಾವಾಗ ಯೇಸುವಿನ ವಾಕ್ಯದ ಕಾಲಗಳಲ್ಲಿ ಪ್ರಾರಂಭಿಸಿದನೋ, ಟಿ ವಿ ನೋಡಬೇಕೆಂಬ ಹವ್ಯಾಸ ಅದು ಯಾವತ್ತು ಹೊಟ್ಟೋಯ್ತೋ ಗೊತ್ತಿಲ್ಲ. ಶುಕ್ರವಾರ ಬಂದರೆ ಫಿಲ್ಮ್ ರಿಲೀಸ್ ಆಗ್ತಾಯಿತ್ತು. ಆ ಶುಕ್ರವಾರ ಬಂದರೆ ಮೈಸೂರಲ್ಲಿ ಪ್ರೈಸ್ ಗಾಡ್ ನನ್ನ ಕೆಲಸಕ್ಕೆ ರಜೆ ಆವತ್ತು. ರಜೆ ಹಾಕ್ಬಿಟ್ಟು ನಾನು ಹುಡುಗರೆಲ್ಲ ಕರ್ಕೊಂಡೋಗಿ ದೊಡ್ಡ ಕಟೌಟ್ ಮಾಡಿ ಥಿಯೇಟ್ರ್ ಮುಂದೆ ತೆಗೆದುಕೊಂಡೋಗಿ ಸ್ಟಾರ್ ಹಾಕಿ ಅಲ್ಲಿ 10-15 ಟಿಕೆಟ್ಗಳು ಫ್ರೀಯಾಗಿ ಕೊಡಬೇಕಿತ್ತು. ಅವರು ಕೊಡಲಿಲ್ಲ ಅಂದರೆ ಗಲಾಟೆ. ಅಷ್ಟು ದೊಡ್ಡ ನಮ್ಮದೇ ಕಟೌಟ್, ನಮ್ಮ ಹೀರೋ ಫಿಲ್ಮ್ ಎಂಬುದಾಗಿ. ಬಟ್ ಯಾವಾಗ ನನ್ನ ಜೀವನಕ್ಕೆ ಥ್ಯಾಂಕ್ ಗಾಡ್ ಪ್ರಭು ಯೇಸು ಹೀರೋ ಆಗಿ ಬಂದರು, ಮೈ ಗಾಡ್ ಥಿಯೇಟ್ರ್ ಕಾಲಾಕಿ 21 ವರ್ಷ ಆಯಿತು, 21 ಇಯರ್ಸ್. ಇವತ್ತು ಕೂಡ ಆರಾಮ ನಾನು ಕೂಡ ಕೂತ್ಕೊಂಡು ಥ್ಯಾಂಕ್ ಗಾಡ್ ಜಸ್ಟ್ ಟಿ ವಿಲಿ ಬರುವಂಥ ಯಾವುದೋ ಮ್ಯಾಚ್ ಗೀಚ್ ನೋಡಿಕೊಂಡು ಮೈ ಗಾಡ್ ಈ ಟೀಮ್ ಗೆಲ್ತು ಅಂತೇಳಿ ಚಪ್ಪಾಳೆ ತಟ್ಕೊಂಡು ಇರ್ಬೋದಾಯಿತು. ಕರೆಕ್ಟಾ? ಈ ಪಂದ್ಯ ಗೆಲ್ತು, ಈ ಕ್ರಿಕೆಟ್ ಟೀಮ್ ಗೆಲ್ತು ಅಂತೇಳಿ ಅನೇಕರು ಪ್ರಿಯರೇ, ಅನೇಕರು ಎಲ್ಲರೂ ಅವ್ರು ಗೆದ್ದರು ಅಂತ ಚಪ್ಪಾಳೆ ತಡ್ತವೆ. ಈ ಟೀಮ್ ಗೆಲ್ತು, ನಮ್ಮ ದೇಶ ಗೆಲ್ತು, ಗುಡ್, ಒಳ್ಳೆಯದೇ. ಬಟ್ ನನ್ನ ಪ್ರಶ್ನೆ ಅಂತಂದ್ರೆ ಪ್ರೈಸ್ ಬಿಟ್ಟು ಗಾಡ್ ಅವ್ರು ಗೆದ್ರು ಅಂತ ಚಪ್ಪಾಳೆ ತಟ್ತೀರಿ. ನಿಮ್ಮ ಗೆಲುವನ್ನು ನೋಡಿ ಬೇರೆಯವ್ರು ಯಾವಾಗ ಚಪ್ಪಾಳೆ ತಟ್ಟೋದು? ನಿಮ್ಮ ಜಯವನ್ನು ನೋಡಿ ಜನರು ಯಾವಾಗ ಪ್ರೈಸ್ ಗಾಡ್ ಚಪ್ಪಾಳೆ ತಟ್ಟುವಂಥದ್ದು? ಮೈ ಗಾಡ್, ಈ ವ್ಯಕ್ತಿಯ ಜೊತೆಲಿ ದೇವರು ಇಲ್ಲದೆ ಹೋಗಿದ್ರೆ ಈ ಪರಿಸ್ಥಿತಿ ಎದುರಿಸೋಕ್ಕಾಗ್ತಿರಲಿಲ್ಲ. ಆ ವ್ಯಕ್ತಿಯ ಜೊತೆಲಿ ದೇವರು ಇದ್ದುದರಿಂದ, ಪ್ರಭು ಯೇಸು ಇದ್ದುದರಿಂದ ಆ ಪರಿಸ್ಥಿತಿ ಜಯಿಸಿದ್ದಾರೆ ಅಂತೇಳಿ ಎಷ್ಟು ಮಂದಿ ಚಪ್ಪಾಳೆ ತಟ್ಟುಕೊಂಡು ನಿಮ್ಮ ಪರವಾಗಿ ಪ್ರಿಯರೇ ದೇವರಿಗೆ ಮಹಿಮೆ ಸಲ್ಲಿಸೋದು ಯಾವಾಗ? ಬಟ್ ನಾವು ಅವ್ರಿವ್ರ ಜಯ ನೋಡ್ಕೊಂಡು ಅವ್ರಿಗೆ ಚಪ್ಪಾಳೆ ತಡ್ತಾ ಇದ್ದಾವೆ. ನಮ್ಮ ಜಯವನ್ನು ನೋಡಿ ನಮ್ಮ ತಂದೆಗೆ ಮಹಿಮೆಯನ್ನು ಸಲ್ಲಿಸಲಿಕ್ಕಾಗಿ ಎಷ್ಟು ಮಂದಿ ಚಪ್ಪಾಳೆ ತಟ್ಟೋದನ್ನು ನೀವು ಕಾಣಲಿಕ್ಕಾಗಿ ಇಷ್ಟಪಡ್ತೀರಿ ಪ್ರಿಯರೇ? ಅರ್ಥ ಆಗ್ತದೆ? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಆಲೋಚನೆ, ದೇವರು ಪ್ರಭು ಯೇಸುವಿನ ಮನಸ್ಸಲ್ಲಿ ಏನು ಆಲೋಚನೆ ಉತ್ಪತ್ತಿ ಮಾಡಿದ್ದಾರೆ? ಜಸ್ಟ್ ತನ್ನ ಪ್ರೀತಿಯನ್ನು, ಮಗನೇ ಈಗ ನನ್ನ ಬಳಿಗೆ ಯಾವ ಉದ್ದೇಶಕ್ಕೆ ಈ ಲೋಕ ಬಂದಿದ್ದೋ ಆ ಉದ್ದೇಶ ಮುಗಿಸಿ ಈಗ ನನ್ನ ಬಳಿಗೆ ಬರುವಂಥ ಸಮಯ ಬಂದಿದೆ. ಈಗ ದೇವರು ಪ್ರಭು ಯೇಸುವಿನ ಹೃದಯದಲ್ಲಿ ಆಲೋಚನೆ ಉತ್ಪತ್ತಿ ಮಾಡಿದ್ದಾರೆ. ಇದುವರೆಗೂ ಪ್ರೀತಿ ಮಾಡ್ತಾ ಇದ್ದಿಲ್ಲ 12 ಮಂದಿ ಶಿಷ್ಯರನ್ನು. ಈಗ ಪ್ರೀತಿಯ ಪರಮಾವಧಿಯನ್ನು ತೋರಿಸುವಂಥ ಘಟ್ಟಕ್ಕೆ ಬಂದಿದೆಯಾ? ನಿನ್ನ ಪ್ರೀತಿಯನ್ನು ತೋರಿಸು. ಬಟ್ ಆ ಪ್ರೀತಿಯನ್ನು ಸ್ವೀಕರಿಸಿಕೊಳ್ಳಿಕ್ಕಾಗಿ ಇರುವಂಥ ಯೂದನ ಮನಸ್ಸಿನಲ್ಲಿ ಸೈತನ ಆಲೋಚನೆ ಉತ್ಪತ್ತಿ ಮಾಡಿದ್ದಾನೆ. ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾರೋ ಅವ್ರನ್ನ ಹೋಗಿ ಹಿಡ್ಕೊಡು. ಸೈತನ್ ಯಾವಾಗಲೂ ಅಷ್ಟೇ ಪ್ರಿಯರೇ, ಪ್ರೈಸ್ ಗಾಡ್, ಯಾವಾಗಲೂ ಅಷ್ಟೇ ಜಸ್ಟ್ ಮತ್ತೊಬ್ಬರನ್ನು ಹಿಡಿದುಕೊಡ್ಲಿಕ್ಕಾಗಿಯೇ ಪ್ರೇರಣೆ ಕೊಡ್ತಾನೆ. ನಾನು ಚೆನ್ನಾಗಿರ್ಬೇಕಷ್ಟೇ. ಸೈತನ ಆಲೋಚನೆ ಏನು? ನಾನು ಚೆನ್ನಾಗಿರಬೇಕು, ನನಗೆ 30 ಬೆಳೆಗಳು, ನನಗೆ ದುಡ್ಡು ಬರಬೇಕು, ನಾನು ಶ್ರೀಮಂತನಾಗಬೇಕು, ನನಗೆ ಹಣ 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 ಹಣಕ್ಕೋಸ್ಕರ ಈ ಲೋಕದಲ್ಲಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಜನರು. ಕರೆಕ್ಟಾ? ಇಲ್ಲೂ ಅದೇ ರೀತಿ ಯೂದನು 30 ಬೆಳ್ಳಿ ನಾಣ್ಯಗಳ ನಿಮಿತ್ತವಾಗಿ ತನ್ನ ಪ್ರೀತಿ ಮಾಡಿದಂತಹ ತನ್ನ ಯೇಸುವನ್ನೇ ಮಾರಿಬಿಟ್ಟಿದ್ದಾನೆ. ಆಲ್ರೆಡಿ ಮಾರಿಬಿಟ್ಟಿದ್ದಾನೆ, ಈಗಾಗಲೇ ಮಾರಿಬಿಟ್ಟಿದ್ದಾನೆ. ಬಟ್ ಅದು ಪ್ರಭು ಯೇಸು ಅವನು ಮಾರಿದಾನೆ ಅಂತ ಗೊತ್ತಿದ್ರು ಕೂಡ ತನ್ನ ಮನೋಭಾವನೆಗಳೆಲ್ಲ ಕೇಳ್ತಾ ಇದೆ. 33 ವರ್ಷ ವ್ಯಕ್ತಿ, ನನ್ನಂತೆ ನಿಮ್ಮಂತೆ ಅವರು ಮನುಷ್ಯರು, ನಾನು ಇನ್ನೂ ಕೂಡ ಬದುಕಬೇಕು, ನಾನು ಇನ್ನೂ ಕೂಡ ನನ್ನ ತಾಯಿ ನೋಡ್ಕೊಳ್ಬೇಕು, ನನ್ನ ತಂದೆ ನೋಡ್ಕೊಳ್ಬೇಕು, ಮುಪ್ಪಾದ ಸಮಯದ ನೋಡ್ಕೊಳ್ಬೇಕು, ಎಲ್ಲ ಆಲೋಚನೆ ಬರ್ತದೆ. ಬಟ್ ಆದರೂ ಕೂಡ ಅದೆಲ್ಲವೂ ಬದಿಗೊತ್ತಿ ಡ್ಯಾಡಿ ನಿಮ್ಮ ಯೋಜನೆ ಏನಿದೆಯೋ ಆ ಯೋಜನೆಗೆ ನಾನು ತಲೆ ಬಾಗ್ತಾನೆ. ನೀವೆಷ್ಟು ಮಟ್ಟಿಗೆ ಪ್ರಿಯರ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಿಮ್ಮನ್ನು ಯಾರೇ ಹಿಡಿದು ಕೊಡಲಿ, ನಿಮ್ಗೆ ಯಾರೇ ತೊಂದರೆ ಕೊಡಲಿ, ಅಥವಾ ನಿಮ್ಗೆ ಯಾರೇ ಚಿತ್ರಹಿಂಸೆ ಕೊಡಲಿ, ನಿಮ್ಗೆ ಯಾರೇ ಅವಮಾನ ಪಡಿಸಲಿ, ಅಥವಾ ನಿಮ್ಮಿಂದ ಸಹಾಯ ಪಡ್ಕೊಂಡ ವ್ಯಕ್ತಿಗಳೇ 3.5 ವರ್ಷಗಳ ಕಾಲ ಅನುದಿನವೂ ನಿಮ್ಮಿಂದ ಸಹಾಯ ಪಡ್ಕೊಂಡಿರ್ಬೋದು, ಅವರೇ ನಿಮಗೆ ತಿರುಗಿ ಬಿದ್ದು ನಿಮಗೆ ಅವಮಾನ ಮಾಡಲಿಕ್ಕಾಗಿ, ನಿಮ್ಮ ಹೆಸರಿಗೆ ಅಗೌರವ ಸಲ್ಲಿಸಲಿಕ್ಕಾಗಿ ಅನೇಕ ಜನರನ್ನು ಎತ್ಕಟ್ಟಿರ್ಬೋದು. ಅಂಥ ವ್ಯಕ್ತಿ ನಿಮಗೆ ಕಣ್ಣು ಮುಂದೆ ಸಿಕ್ಕಿದ್ರು ಕೂಡ ಪ್ರೈಸ್ ಗಾಡ್, ಇವನೇ ಅವನು ಅಂತ ಗೊತ್ತಾದರೂ ಕೂಡ, ಅಥವಾ ಇವಳೇ ಅವಳು ಅಂತ ಗೊತ್ತಾದರೂ ಕೂಡ ನೀವು ಬಾಯಿ ಮುಚ್ಚಿಕೊಂಡು ಪ್ರೈಸ್ ಗಾಡ್, ಥ್ಯಾಂಕ್ ಯು ಲಾರ್ಡ್, ಪ್ರಭು ಯೇಸುವೆ ನೀವು ಯಾವ ರೀತಿ ಕ್ಷಮಿಸಿದ್ರಿ, ನೀವು ಯಾವ ರೀತಿ ಪ್ರೀತಿಸಿದ್ರಿ. ಬರೀ ಬಾಯಿ ಮಾತಿಂದ ಪ್ರೀತಿ ಅಂತ ಹೇಳಲಿಲ್ಲ, ನೀವು ಕಾರ್ಯದ ಮೂಲಕ ಆ ವ್ಯಕ್ತಿಯ ಪಾದವನ್ನು ತೊಳೆದು ಮುತ್ತನ್ನು ಕೊಡೋದ್ರ ಮೂಲಕ ಪ್ರೀತಿ ಮಾಡಿದ್ರಿ, ಕಾರ್ಯದ ಮೂಲಕ ತೋರಿಸಿದ್ರಿ. ಅದೇ ಥರ ನಾನು ಕೂಡ ಕಾರ್ಯದ ಮೂಲಕ ತೋರಿಸ್ತೇನೆ. ಅಲ್ಲಾಗಿದೆ ಪ್ರಿಯರೇ, ಮೈ ಗಾಡ್, ದೇವರ ಅದ್ಭುತ ಕಾರ್ಯವನ್ನು ನೀವು ಕಾಣ್ತೀರಿ. ಪ್ರೈಸ್ ಗಾಡ್, ಹ್ಯಾಲೆಲೂಯಾ, ಹ್ಯಾಲೆಲೂಯಾ, ಥ್ಯಾಂಕ್ ಗಾಡ್. ಒಂದು ಸಲ ಪ್ರೈಸ್ ಗಾಡ್, ಒಂದು ಚೇಳು, ಒಂದು 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 ನದಿಯ ದಡದಲ್ಲಿ ಪ್ರೈಸ್ ಗಾಡ್ ಒಂದು ವ್ಯಕ್ತಿ ನಿಂತಿದ್ದಾನೆ. ಅದರ ಪಕ್ಕದಲ್ಲಿ ಪ್ರೈಸ್ ಗಾಡ್ ಗೊತ್ತಿಲ್ಲ, ಈ ವ್ಯಕ್ತಿ ಏನೋ ತನ್ನ ಕೆಲಸದಲ್ಲಿ ಬ್ಯುಸಿ ಇರುವಾಗ ಆ ಚೇಳು
ಎಲ್ಲೋ ಬೈ ಮಿಸ್ ಆಗಿ ಎಲ್ಲೋ ಹೋಗೋದು ಮೇಲೆ ಹತ್ಕೊಂಡು ದಡ ಹತ್ಕೊಂಡು ಹೋಗುವಾಗ ಬೈ ಸ್ಲಿಪ್ ಆಗಿ ನದಿಗೆ ಬಿದ್ದೋಯ್ತು. ಚೇಳು ನದಿ ನೀರಲ್ಲಿ ಬಿದ್ದರೆ ಸತ್ತೋಗ್ತದೆ, ಅದು ಒದ್ದಾಡ್ತದೆ. ಈ ವ್ಯಕ್ತಿ ಸಡನ್ ನೋಡಿದ ತಕ್ಷಣ ಅಯ್ಯೋ ಚೇಳು ಸತ್ತೋಗ್ತದಿಲ್ಲ ಅಂತೇಳಿ ಚೇಳನ್ನ ಮೇಲೆ ಕೆತ್ಕೊಂಡ ತಕ್ಷಣ ಚೇಳು ನನಗೆ ಯಾರೋ ತೊಂದರೆ ಕೊಡ್ತದ್ರೆ ಅಂತೇಳಿ ಹಿಂದ್ಗಡೆಯಿಂದ ಕುಡುಕ್ತು, ಕೈಯೆಲ್ಲ ಊರಿ ಪುನಃ ಅಯ್ಯೋ ಹಿಂಗೆ ಅನ್ನೋಷ್ಟರಲ್ಲಿ ಪುನಃ ಬಿದ್ದೋಯ್ತು ನೀರಿಗೆ. ಪುನಃ ಕೈಯಿಂದ ಎತ್ಕೊಂಡ ಆ ಚೇಳನ್ನು ಉಳಿಸ್ಲಿಕ್ಕಾಗಿ ಮತ್ತೆ ಕುಡುಕ್ತು 2ನೇ ಸಲ. ಆದರೂ ಕೂಡ ಅಯ್ಯೋ ಮೈ ಗಾಡ್ ಉರಿ 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 ಪುನಃ ಕೈಯ ಈ ಥರ ಶೇಕ್ ಮಾಡಬೇಕಾದ್ರೆ ಮತ್ತೆ ಕೆಳಗಡೆ ಬಿದ್ದೋಯ್ತು ನೀರಿಗೆ. ಪುನಃ ಎತ್ಕೊಂಡ 3 ಸರಿ ಕೂಡ ಕುಡುಕ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲೂ ಅಷ್ಟೇ ಇದೇ ಥರ ತಮ್ಮ ಒಳಗಡೆ ಇರುವಂಥ ವಿಷಯವನ್ನು ನಮಗೆ ಕಳಿಸ್ಲಿಕ್ಕಾಗಿ ನಮಗೆ ಕುಟುಕುವಂಥ ಜನರು ಬಂದೇ ಬರ್ತಾರೆ. ಅವರ ಸ್ವಭಾವ ಕುಟುಕುವ ಸ್ವಭಾವ, ನನ್ನ ಮತ್ತು ನಿಮ್ಮ ಸ್ವಭಾವ ಅವರ ರಕ್ಷಿಸುವ ಸ್ವಭಾವ. ಪ್ರೈಸ್ ಗಾಡ್. ಕುಟುಕುವಂಥ ಜನರು ಇದ್ದೇ ಇರ್ತಾರೆ. ಅದು ಕುಟುಂಬದಲ್ಲಾಗಿರ್ಬೋದು, ನಮ್ಮ ನೆರೆಹೊರಲಾಗಿರ್ಬೋದು, ನಾವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು, ನಮ್ಮ ಚರ್ಚಲ್ಲಾಗಿರ್ಬೋದು. ಕುಟುಕುವಂಥ ಸ್ವಭಾವ ಇರೋದು ವ್ಯಕ್ತಿಗಳು ಚರ್ಚಿನ ಹೊರಡೆ ಹೆಚ್ಚಿಗಿಲ್ಲ, ಚರ್ಚಲ್ಲೇ ಜಾಸ್ತಿ ಜನ ಇರೋದು. ಕರೆಕ್ಟಾ? ಚರ್ಚಿನ ಒಳಗಡೆ ಇರೋರೇ ಜಾಸ್ತಿ. ಯೇಸುನ ಕೊಂದವರು ಯಾರು? ಹೊರ ಜನರಲ್ಲ, ತಮ್ಮ ಯಹೂದಿಗಳು, ತಮ್ಮ ಸ್ವಂತ ಜನರೇ. ಸೊ ಕುಟುಕುವಂಥ ಜನರು ಯಾರೇ ಆಗಿರ್ಬೋದು ಪ್ರಿಯರೇ, ಅವರ ಸ್ವಭಾವ ಕುಟುಕುವ ಸ್ವಭಾವ. ನಮ್ಮ ಸ್ವಭಾವ ಪ್ರಭು ಯೇಸುವಿನ ಸ್ವಭಾವನ ಹೊಂದಿರೋದ್ರಿಂದ ಅವರನ್ನು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರನ್ನು ರಕ್ಷಿಸೋ ಸ್ವಭಾವ. ನೀನು ಎಷ್ಟು ಬೇಕಾದ್ರೆ ಕುಟುಕು, ಪ್ರೈಸ್ ಗಾಡ್. ನನ್ನ ಕೆಲಸ ನೀನು ರಕ್ಷಣೆ ಮಾಡುವಂಥದ್ದು, ನಿನ್ನ ಪ್ರೀತಿ ಮಾಡುವಂಥದ್ದು, ನಿನಗೆ ಕ್ಷಮಿಸುವಂಥದ್ದು. ಬಟ್ ನಾವೇನು ಮಾಡ್ತೀವಿ? ಕುಟುಕೋರು ಬಂದರೆ ನನಗೆ ಕುಟುಕ್ತೀನಿ ರಕ್ಷಣೆ ಮಾಡೋಕ್ಕೆ ಬಂದರೆ ಅಂತೇಳಿ ಹೋಗಿ ಸಾಯಿ ಅಂತ ಅದನ್ನ ದಡಕ್ಕೆ ಹತ್ಕೊ ಬಂದಿರ್ಕೊಂಡು ನೀರು ತೊಳ್ಬಿಡ್ತೇವೆ, ಹೋಗಿ ಕೊಚ್ಕೊಂಡೋಗಿ ಹಾಗಂದೆ. ಕರೆಕ್ಟಾ? ಇಲ್ಲ ಕಲ್ಲೆತ್ತಾಕಿದ್ದು ಒಂದೇ ಸಾರಿ ಪೀಸ್. ಹಲೋ, ನಿಮ್ಮ ಕುಟುಂಬದಲ್ಲಿ ಸಪೋಸ್ ನಿಮ್ಮ ಅತ್ತೆ ಏನಾದರೂ ಕುಡ್ಕಕ್ಕೆ ಬಂದರೆ ಏನು ಮಾಡ್ತೀರಿ? ಹಲೋ, ನಿಮ್ಮ ಸೊಸೆ ಏನಾದರೂ ಕುಡ್ಕಕ್ಕೆ ಬಂದರೆ ಏನು ಮಾಡ್ತೀರಿ? ಅಕ್ಕಪಕ್ಕ ಹೋಗಿ ನನ್ನ ಸೊಸೆ ಇದ್ದಾಳಲ್ಲ ಅವಳು ಈವನ್ ಚೇಳಿಗಿಂತ ವಿಷ ಜಾಸ್ತಿ ಅದು. ಪ್ಲೀಸ್ ಅಟ್ಲೀಸ್ಟ್ ಈ ಪವಿತ್ರ ವಾರದಲ್ಲಾದರೂ ಒಂದು ಪಶ್ಚಾತ್ತಾಪಡೋಣ. ನನ್ನ ವಿರುದ್ಧವಾಗಿ ಯಾರೇ ಬಂದು ಕುಟುಕಿದ್ರು ಕೂಡ ಆ ಕುಟುಕುವುದೇ ಅವ್ರ ಸ್ವಭಾವ. ಬಟ್ ನನ್ನ ಸ್ವಭಾವ ಯೇಸುವೇ, ನಾನು ನಿಮ್ಮಲ್ಲಿರೋದ್ರಿಂದ ಅವ್ರನ್ನ ರಕ್ಷಿಸುವಂಥದ್ದು ನನ್ನ ಸ್ವಭಾವ. ನನ್ನ ವಿರುದ್ಧ ಯಾರೇ ಬರಲಿ ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸ್ತೇನೆ, ಅವ್ರನ್ನ ಆಶೀರ್ವದಿಸ್ತೇನೆ. ಅವ್ರ ಸತ್ಕಾರ್ಯಗಳು ಮಾಡೋದ್ರ ಮೂಲಕ ನಾನು ಅವ್ರನ್ನ ರಕ್ಷಿಸ್ತೇನೆ, ಸರಿಯಾದ ಕರ್ಕೊಬರ್ತಾನೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅವರು ಕುಟುಕರು ಅಂತೇಳಿ ನೀವು ಕೂಡ ಕುಟುಕಿದ್ರೆ ಅವ್ರಿಗೆ ನಿಮ್ಗೇನು ವ್ಯತ್ಯಾಸ ಪ್ರಿಯರೇ? ಅವ್ರು ಕುಟುಕುವಂಥದ್ದು ಯಾಕೆ ಕುಟುಕ್ತಾರೆ? ಯಾಕಂದ್ರೆ ಪ್ರಿಯರೇ, ಪ್ರೈಸ್ ಗಾಡ್, ಅವರಲ್ಲಿರೋದು ವಿಷಯವನ್ನು ಇಂಜೆಕ್ಟ್ ಮಾಡಲಿಕ್ಕಾಗಿ. ಬಟ್ ನಮ್ಮ ಒಳಗಡೆ ವಿಷಯ ಇಲ್ಲ, ನಮ್ಮ ಒಳಗಡೆ ಪ್ರೀತಿ ಇದೆ. ದೇವರ ಪ್ರೀತಿ ಪವಿತ್ರಾತ್ಮ ಮೂಲಕ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ದೇವರು ತುಂಬಿದ್ದಾರೆ. ನಾನು ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಅವರಂತೆ ನಾನು ಕೂಡ ಕುಟುಕಿದ್ರೆ ಪ್ರಿಯರೇ, ನಿಮ್ಮ ಒಳಗಡೆ ಇರುವಂಥ ಪ್ರೀತಿಯು ದೇವರ ಶಕ್ತಿ ಆಗಿದೆ. ಆ ದೇವರ ಶಕ್ತಿ ಹರಿಯೋದನ್ನು ತಡೆಗಟ್ತಾ ಇದ್ದೀರಿ. ಬಟ್ ನೀವು ಯಾವಾಗ ಅವ್ರನ್ನ ಕ್ಷಮಿಸ್ತೀರಿ, ಅವ್ರನ್ನ ಪ್ರೀತಿಸ್ತೀರಿ, ಅವ್ರಿಗೆ ಪ್ರಾರ್ಥಿಸ್ತೀರಿ, ಅವ್ರನ್ನ ಆಶೀರ್ವದಿಸ್ತೀರಿ, ಆ ಸಮಯ ಬೇರೆ ಏನೂ ಅಲ್ಲ ಪ್ರಿಯರೇ. ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ನೀವು ಯಾವಾಗ ಅವರಿಗೆ ರಕ್ಷಣೆ ಕೊಡ್ತೀರಿ ಆಗ ಪ್ರೈಸ್ ಗಾಡ್ ಅದರ ಪ್ರತಿಫಲವನ್ನು ನೀವು ಮಾತ್ರವಲ್ಲ ನಿಮ್ಮ ಸಂತತಿಯವರು ಎಲ್ಲರೂ ಕೂಡ ಸಮಾಧಾನವಾಗಿ ಆನಂದಭರಿತರಾಗಿ ಅದರ ಪ್ರತಿಫಲವನ್ನು ಅನುಭವಿಸಬಹುದು. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಗಾದರೆ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾ? ನೋ, ಅದು ಫ್ರೀ. ಅದ್ಭುತ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಾ? ಫ್ರೀ. ಸಾಲ ತೀರ್ಲಿಕ್ಕೆ ಪ್ರೇಯರ್ ಮಾಡಬೇಕಾ? ಫ್ರೀ. ಯಾವುದಕ್ಕೂ ಪ್ರೇಯರ್ ಮಾಡಬೇಕಾಗಿಲ್ಲ, ಅವೆಲ್ಲ ಆಲ್ರೆಡಿ ಯೇಸಪ್ಪ ಕೊಟ್ಟಿರೋಂಥದ್ದು. ನಿಮ್ಮ ಕೆಲಸ ಪ್ರೈಸ್ ಗಾಡ್, ಯಾರು ಕುಟುಕಿ ಬರ್ತಾರೋ ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿ. ರಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅವರೆಲ್ಲೆಲ್ಲಿ ಕುಟುಕಿ ಗಾಯ ಮಾಡಿದಾರೋ, ಮೈ ಗಾಡ್, ಯೇಸುವಿನ ಪ್ರೀತಿಯ ಮುಲಾಮು ಆ ಗಾಯಗಳೆಲ್ಲ ವಾಸ ಮಾಡ್ತದೆ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಕ್ಕಪಕ್ಕದವ್ರನ್ನ ಟಚ್ ಮಾಡಿ ಕೇಳಿ, ಕುಟ್ಕೋರು ಬಂದಾಗ ನೀನು ಕೂಡ ಕುಟುಕ್ತೀಯಾ ಅಥವಾ ರಕ್ಷಿಸ್ತೀಯಾ? ಗಂಡ ಕುಟುಕಿದ್ರೆ ಗಂಡ ಏನು ಮಾಡ್ತಾಳೆ? ಗಂಡಿ ಕುಟುಕಿದ್ರೆ ಗಂಡ ಏನು ಮಾಡ್ತಾನೆ? ರಕ್ಷಿಸ್ತಾರ ಅಥವಾ ರಕ್ಷಣೆಗೋಸ್ಕರ ಓಡೋಗ್ತಾರ?
ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರತಿಯೊಬ್ಬರು ಬಾಯಿ ತಿರೋಣ. ಯೇಸುವೇ, ನಾನು ನಿಮ್ಮಲ್ಲಿರುವುದರಿಂದ, ನಿಮ್ಮ ಪ್ರೀತಿಯು ನನ್ನಲ್ಲಿ ನೆಲೆಗೊಂಡಿರುವುದರಿಂದ ನನ್ನ ವಿರುದ್ಧವಾಗಿ ಯಾರೇ ಬಂದು ನನಗೆ ಕುಟುಕಿದರೂ ಕೂಡ, ಎಷ್ಟೇ ಸಲ ಕುಟುಕಿದರೂ ಕೂಡ, ನಾನು ಒಂದು ಸಲವೂ ಕೂಡ ಕುಟುಕದೆ ಅವರು ಕುಟುಕುವಂಥ ಪ್ರತಿ ಬಾರಿಯೂ ಅವರು ತಮ್ಮಲ್ಲಿರುವಂಥ ವಿಷವನ್ನು ನನ್ನ ಜೀವನಕ್ಕೆ ಹಾಕುವಾಗಲೂ ಕೂಡ ನಾನು ಮಾತ್ರ ಅವರನ್ನು ಪ್ರೀತಿಸುತ್ತಾ ರಕ್ಷಿಸುತ್ತೇನೆ. ಆಮೆನ್. ಪ್ರೈಸ್ ಗಾಡ್. ಏನು ಮಾಡ್ಬೇಕು ನೀವು? ಕುಟುಕುವಂಥ ವ್ಯಕ್ತಿಗಳು ಯಾರೇ ಆಗಿದ್ರು ಅವ್ರನ್ನ ಪ್ರೀತಿಸಬೇಕು, ಅವ್ರಿಗೆ ಪ್ರಾರ್ಥಿಸ್ಬೇಕು, ಅವ್ರನ್ನ ಆಶೀರ್ವದಿಸ್ಬೇಕು, ಸತ್ಕಾರಗಳು ಮಾಡಬೇಕು. ಇವು ನಿಮ್ಮ ಟಚ್ ಮಾಡದೆ ಕುಟ್ತಾರೆ, ಬರೀ ಜಸ್ಟ್ ಬಾಯಿ ಮಾತಿಂದ ಕುಟುಕ್ಬೋದು. ಕರೆಕ್ಟಾ? ನಿಮ್ಮ ಹೃದಯಕ್ಕೆ ಗಾಯ ಮಾಡ್ಬೋದು. ಅವ್ರು ಡೈರೆಕ್ಟಾಗಿ ಬಾಯಿ ಮಾತು ಹೇಳಿಲ್ಲ ಅಂದರೂ ಕೂಡ ಜಸ್ಟ್ ಇನ್ನೊಬ್ಬರ ಮೂಲಕ ಜಸ್ಟ್ ನಿಮ್ಮ ಬಗ್ಗೆ ಮಾತಾಡಿ ಅವ್ರು ಬಂದು ನಿಮ್ಮ ಹತ್ರ ಹೇಳುವಾಗ ನಿಮ್ಮ ಹೃದಯಕ್ಕೆ ಚುಚ್ಬೋದು. ಆ ಸಂದರ್ಭದಲ್ಲೂ ಕೂಡ ಬ್ರದರ್ ಹಂಗೆ ಹೇಳಿದ್ರು ನನ್ನ ಬಗ್ಗೆ, ನೀವು ಹಂಗೆ ಹೇಳಿದೆ, ಮೈ ಗಾಡ್, ಪರವಾಗಿಲ್ಲ. ಬ್ರದರ್ ನನ್ನ ಬಗ್ಗೆ ಹಂಗೆ ಹೇಳಿದ್ರೆ ಸಿಸ್ಟರ್ ಪರವಾಗಿಲ್ಲ, ಬ್ರದರ್ ಎಷ್ಟೇ ಕುಟುಕ್ಲಿ ಆ ಥರ, ಬಟ್ ನಾನು ಮಾತ್ರ ಪ್ರೀತಿ ಮಾಡ್ತಾನೆ. ನಿಮ್ಮ ಬಗ್ಗೆ ಜಸ್ಟ್ ಅವ್ರು ಏನು ಹೇಳಿದ್ರು ಗೊತ್ತಾ? ಯಾರು ಅವರ ಪ್ರೈಸ್ ಪರವಾಗಿಲ್ಲ, ಬನ್ನಿ ಸಿಸ್ಟರ್ ಇಬ್ಬರು ಒಟ್ಟಿಗೆ ಸೇರೋಣ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಫಿನಿಶ್. ನೀವು ಯಾವಾಗ ಈ ರೀತಿಯ ಸ್ವಭಾವನ ಮೈಗೂಡಿಸ್ಕೊಳ್ತೀರಿ, ನಿಮ್ಮ ಜೀವನದಲ್ಲಿ ಬಂದಿರುವಂಥ ಎಲ್ಲ ಗುಡ್ ಫ್ರೈಡೆಯ ನೋವುಗಳು ಕೆಲವೇ ದಿನಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಆನಂದ ಪಡುವಂಥ ದಿನಗಳಾಗಿ ಮಾರ್ಪಾಡಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಎಲ್ಲರೂ ಎದ್ದು ನೋಡೋಣ. ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚುತ್ತಾ ನಮ್ಮನೆ ಸಂಪೂರ್ಣವಾಗಿ ಪ್ರಭು ಯೇಸುವಿನ ಕರಳಿಗೆ ಒಪ್ಪಿಸಿಕೊಳ್ಳೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆಯೇ, ವಿಶೇಷವಾಗಿ ಈ ಪವಿತ್ರ ವಾರದಲ್ಲಿ, ವಿಶೇಷವಾಗಿ ಈ ದಿನದಲ್ಲಿ ಥ್ಯಾಂಕ್ ಯು ಡ್ಯಾಡಿ. ನಿಮ್ಮ ಪ್ರೀತಿಯನ್ನು ನಮ್ಮ ಮಧ್ಯದಲ್ಲಿ ನೀವು ವ್ಯಕ್ತಪಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತದೆ ಡ್ಯಾಡಿ. ಪ್ರಭು ಯೇಸುವೇ, ನೀವು ಇಡೀ ಮಾನವಕುಲಕ್ಕೋಸ್ಕರ ಚಿತ್ರಹಿಂಸೆಯನ್ನು ಅನುಭವಿಸಿ, ಯಾತನೆಯನ್ನು ಅನುಭವಿಸಿ, ಮರಣವನ್ನು ಹೊಂದುವಂಥ ಗಳಿಗೆ ಬಂದಿದೆ ಎಂಬುದಾಗಿ ನಿಮಗೆ ಗೊತ್ತಿದ್ದರೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಥ ಭಯಾನಕವಾದ ಒಂದು ದೊಡ್ಡ ಯುದ್ಧ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗ್ತದೆ. ಅದು ನಿಮ್ಮ ಪ್ರಯೋಜನಕ್ಕಾಗಿ ಅಲ್ಲ, ಮಾನವಕುಲದ ಪ್ರಯೋಜನಕ್ಕಾಗಿ ಆಗ್ತದೆ ಎಂಬುದಾಗಿ ಗೊತ್ತಾದರೂ ಕೂಡ ನೀವು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗದೆ ಅದರ ಮಧ್ಯದಲ್ಲೂ ಕೂಡ ಪ್ರಭು ಯೇಸುವೇ, ಆ ಕ್ಷಣದಲ್ಲೂ ಕೂಡ ಇದುವರೆಗೂ ನೀವು ಪ್ರೀತಿಯಲ್ಲಿ ಮುನ್ನಡೆದು ಮಾತ್ರವಲ್ಲ, ಅಂಥ ಸಂದರ್ಭ ಬಂದಾಗಲೂ ಕೂಡ ಆ ಪ್ರೀತಿಯ ಪರಮಾವಧಿಯನ್ನು ನೀವು ತೋರ್ಪಡಿಸಲಿಕ್ಕಾಗಿ ನೀವು ಸಿದ್ಧರಾದ್ರಿ. ಆ 12 ಮಂದಿ ಶಿಷ್ಯರನ್ನು, ನಿಮ್ಮ ಸುತ್ತಲಿರುವವರನ್ನು ಯಾವ ರೀತಿ ಸದಾಕಾಲ ಪ್ರೀತಿ ಮಾಡಿದ್ರಿ, ಹಗಲು ರಾತ್ರಿ ಏನಿದೆ ಪ್ರೀತಿ ಮಾಡಿದ್ರಿ. ಆದರೆ ಆ ಪ್ರೀತಿಯನ್ನು ಅರಿತಂತಹ 12 ಮಂದಿಯೂ ಕೂಡ ಮೋಸಗಾರರೇ. ನಿಮ್ಮನ್ನು ಶಿಲುಬೆಗೆ ಎಳೆದುಕೊಂಡು ಹೋಗುವ ಒಬ್ಬರು ಕೂಡ ನಿಮ್ಮ ಜೊತೆಲಿ ಇರಲಿಲ್ಲ. ನಿಮ್ಮ ಮೊದಲೇ ಗೊತ್ತಿತ್ತು ಅವರೆಲ್ಲ ಚೆದರಿ ಹೊಟ್ಟೋಗ್ತಾರೆ. ನಿಮ್ಮ ಮೊದಲೇ ಗೊತ್ತಿದೆ ಆ 12 ಮಂದಿಯ ಮಧ್ಯದಲ್ಲಿ ಇರುವಂಥ ಒಬ್ಬ ನನ್ನನ್ನು ಈಗಾಗಲೇ ಸೈತಾನಿಗೆ ಮಾರಿಬಿಟ್ಟಿದ್ದಾನೆ. ಸೈತಾನ್ ಕೊಟ್ಟಂತಹ ಆ 30 ಬೆಳ್ಳಿನನ್ನು ಇಟ್ಟುಕೊಂಡು ನನ್ನನ್ನು ಸೈತಾನಿಗೆ ಹಿಡಿದುಕೊಡ್ಲಿಕ್ಕಾಗಿ ಕಾಯ್ತಾ ಇದ್ದಾನೆ ಎಂಬುದಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಅದು ಗೊತ್ತಿದ್ದರೂ ಕೂಡ ಅವನ ಜೀವನದಲ್ಲೂ ಕೂಡ ನಿಮ್ಮ ಪ್ರೀತಿಯ ಪರಮಾವಧಿಯನ್ನು ತೋರ್ಪಡಿಸಲಿಕ್ಕಾಗಿ ಸಿದ್ಧರಾಗಿದ್ದೀರಿ. ಈ ಒಂದು ಪವಿತ್ರ ವಾರದಲ್ಲಿ ನೀವು ನಮಗೆ ಕಲಿಸ್ಕೊಟ್ಟಿದ್ದೀರಿ. ನಮ್ಮ ವಿರುದ್ಧವಾಗಿ ಯಾರೇ ಬರಲಿ, ಅವ್ರು ನಮ್ಮವರೇ ಆಗಿರ್ಬೋದು, ನಮ್ಮ ಪ್ರೀತಿ ಪಾತ್ರರೇ, ನನ್ನ ಜೊತೆಲಿ ಇರುವವರೇ ಆಗಿರ್ಬೋದು, ಅಥವಾ ಅಪರಿಚಿತರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ವಿರುದ್ಧವಾಗಿ ಯಾರೇ ಬಂದರೂ ಕೂಡ ನಾವು ಅವ್ರನ್ನ ಕ್ಷಮಿಸುತ್ತಾ, ಅವ್ರನ್ನ ಪ್ರೀತಿಸುತ್ತಾ, ಥ್ಯಾಂಕ್ ಯು ಲಾರ್ಡ್, ನಾವು ಸದಾಕಾಲ ಕ್ಷಮೆ ಮತ್ತು ಪ್ರೀತಿಯಲ್ಲಿ ಜೀವಿಸುವಂತೆ, ನಾವು ಅವ್ರು ಎಷ್ಟೇ ನಮ್ಮ ತೊಂದರೆ ಕೊಟ್ಟರೂ ಕೂಡ ನಾವು ಯಾವ ಕಾರಣಕ್ಕೂ ಅವರ ಬಗ್ಗೆ ಕಿಂಚಿತ್ತೂ ನಾವು ಮಾತನಾಡದೆ, ಅವ್ರು ಏನು ನಮ್ಮ ಕೆಟ್ಟದನ್ನು ಮಾಡಲಿಕ್ಕೆ ಬಂದರೂ ಕೂಡ ನಾವು ಅದನ್ನು ಅವ್ರು ಮಾಡಲಿಕ್ಕೆ ಬಂದಿರೋ ವ್ಯಕ್ತಿಗಳನ್ನು ನಾವು ತಡೆಗಟ್ಟದೆ, ನೀ ಏನು ಮಾಡಬೇಕು ಅಂದ್ಕೊಂಡಿದೆಯೋ ನನ್ನ ಪ್ರಿಯ ಸ್ನೇಹಿತನೇ ಅದನ್ನು ಮಾಡಿ ಮುಗಿಸಿ ಎಂಬುದಾಗಿ
ಅನುಮತಿಯನ್ನು ಕೊಡುವಂತೆ ನಾವು ಒಬ್ಬೊಬ್ಬರನ್ನು ಕೂಡ ವಿಶೇಷವಾಗಿ ನೀವು ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೊಡಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಯಾಕೆಂದರೆ ಡ್ಯಾಡಿ, ಅನುದಿನವೂ ಕೂಡ ನಾವು ನಿಮ್ಮ ಪ್ರೀತಿಯಲ್ಲಿ ಮುನ್ನಡೆಯುವಾಗ, ಕ್ಷಮೆಯಲ್ಲಿ ಮುನ್ನಡೆಯುವಾಗ, ನಾವು ನಿಮ್ಮ ಯೋಜನೆಯ ಹಾದಿಯಲ್ಲಿ, ನಿಮ್ಮ ಗುರಿಯ ಹಾದಿಯಲ್ಲಿ ನಾವು ಮುನ್ನಡೆಯುವಾಗ, ನಮ್ಮ ಜೀವನದಲ್ಲಿ ಏನೇ ಒಂದು ಕಾರ್ಯ ನೆರವೇರಬೇಕಾದರೂ ಡ್ಯಾಡಿ ನಿಮಗೆ ಗೊತ್ತಿದ್ದೇ ನಮ್ಮ ಜೀವನದಲ್ಲಿ ಬಂದಿರುವಂಥದ್ದು. ನೀವು ಗೊತ್ತಿದ್ದು ಕೂಡ ನೀವು ಅದಕ್ಕೆ ಅನುಮತಿ ಕೊಟ್ಟಿದ್ದೀರಿ ಅಂದರೆ ಅದು ನನಗೆ ಹಾನಿ ಮಾಡ್ತದೆ ಎಂಬುದಾಗಿ ನಿಮ್ಗೆ ಗೊತ್ತಿದ್ದರೆ ನೀವು ಅನುಮತಿ ಕೊಡ್ತಾ ಇರಲಿಲ್ಲ. ಅದರಿಂದ ಏನೋ ಒಂದು ಒಳ್ಳೆಯದಾಗ್ತದೆ ಎಂಬುದಾಗಿ ನಿಮ್ಗೆ ಗೊತ್ತಿರೋದ್ರಿಂದ ಅದಕ್ಕೆ ಅನುಮತಿ ಕೊಟ್ಟಿದ್ದೀರಿ. ಯೇಸು ನಾಮದಲ್ಲಿ ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ವಿಶೇಷವಾಗಿ ನಾನು ಆಶೀರ್ವದಿಸ್ತೇನೆ ಡ್ಯಾಡಿ. ಯೇಸು ನಾಮದಲ್ಲಿ ಈ ಮಕ್ಕಳ ಜೀವನದಲ್ಲಿ ಬಂದಿರುವಂತಹ ಎಲ್ಲ ನೋವಿನ ದಿನಗಳು, ಎಲ್ಲ ಸಮಸ್ಯೆಗಳು, ಥ್ಯಾಂಕ್ ಯು ಲಾರ್ಡ್. ಎಷ್ಟೇ ದಿನಗಳಿಂದ ಬೆಟ್ಟಗುಡ್ಡದ ರೀತಿಯಲ್ಲಿ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯ, ಪ್ರೀತಿ, ಸಮಾಧಾನ, ದಾಂಪತ್ಯ ಜೀವನದ ಸಮಸ್ಯೆಗಳು ಯಾವುದಿರ್ಬೋದು, ಅವುಗಳೆಲ್ಲವೂ ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್, ಅವುಗಳೆಲ್ಲವೂ ಕೂಡ ಆನಂದಕರವಾದ ಪರಿಸ್ಥಿತಿಗೆ ಮಾರ್ಪಾಡಾಗಲಿಕ್ಕಾಗಿ ಇವತ್ತು ನೀವು ಯಾವ ಸೂತ್ರವನ್ನು ಕಲಿಸ್ಕೊಟ್ಟಿದ್ದೀರಿ, ಆ ಸೂತ್ರವನ್ನು ಪ್ರತಿಯೊಂದು ಮಕ್ಕಳು ಕೂಡ ಅಳವಡಿಸ್ಕೊಳ್ಳಿಕ್ಕಾಗಿ ಪವಿತ್ರಾತ್ಮರೇ ನೀವೇ ಸಹಾಯವನ್ನು ಮಾಡ್ತಿರುವುದಕ್ಕಾಗಿ ಸ್ತೋತ್ರ. ಆ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗಿ ನನ್ನ ವಿರುದ್ಧವಾಗಿ ಯಾರೇ ಬರಲಿ, ಅವರು ತಮ್ಮ ಒಳಗಡೆ ಇರುವಂಥ ವಿಷವನ್ನು ಹೊರಹಾಕ್ಲಿಕ್ಕಾಗಿ, ನನಗೆ ಕುಟುಕಲಿಕ್ಕಾಗಿ ಬಂದಿದ್ದರೂ ಕೂಡ, ನನ್ನ ಸುತ್ತಮುತ್ತ ನೋವನ್ನು ಕೊಟ್ಟು ವಿಷವನ್ನು ಹಾಕಿ ನನಗೆ ನೋವನ್ನು ಕೊಟ್ಟರೂ ಕೂಡ, ನನ್ನ ಕೆಲಸ ಅವ್ರೇನು ಮಾಡ್ತಿದ್ರು ಅದ್ರ ಪ್ರಕಾರ ಪ್ರತಿಕ್ರಿಯೆ ತೋರದೆ ಅವರು ಕುಟುಕುವಂಥ ಸ್ವಭಾವ ಹೊಂದಿರುವಂಥ ಅವರು ಎಷ್ಟೇ ಜನ ಬರ್ಬೋದು, ನನ್ನ ಕೆಲಸ ಅವ್ರ ರಕ್ಷಣೆ ಮಾಡುವಂಥದ್ದು ನನ್ನ ಕೆಲಸ. ಆ ಕಾರ್ಯವನ್ನು ಥ್ಯಾಂಕ್ ಯು ಲಾರ್ಡ್ ಇವತ್ತು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ನಾವು ಇನ್ನೆಂದಿಗೂ ಒಂದೇ ಒಂದು ಏರಿಯಾದಲ್ಲೂ ಕೂಡ ನಾವು ಯಾವ ಕಾರಣಕ್ಕೂ ದ್ವೇಷದಲ್ಲಿ ಮುನ್ನಡೆಯದೆ, ಹೊಟ್ಟೆ ಕಿಚ್ಚಿನಲ್ಲಿ ಜಗಳದಲ್ಲಿ ಮುನ್ನಡೆಯದೆ, ಸದಾಕಾಲ ಕ್ಷಮೆ ಮತ್ತು ಪ್ರೀತಿಯಲ್ಲಿ ಮುನ್ನಡೆಯುವಾಗ ಥ್ಯಾಂಕ್ ಯು ಲಾರ್ಡ್, ಆ ಕ್ಷಮೆ ಮತ್ತು ಪ್ರೀತಿ ಮುನ್ನಡೆದ ಪ್ರತಿ ಬಾರಿಯೂ ರೋಗವನ್ನು ಜಯಿಸಿ, ಆರೋಗ್ಯವನ್ನು, ಸಾಲದ ಪರಿಸ್ಥಿತಿಯನ್ನು ಜಯಿಸಿ, ಸಮೃದ್ಧಿಯನ್ನು, ಬಂಧನದ ಪರಿಸ್ಥಿತಿಯನ್ನು ಜಯಿಸಿ, ಬಿಡುಗಡೆಯನ್ನು, ಅಶಾಂತಿ ಅಸಮಾಧಾನದ ಪರಿಸ್ಥಿತಿಯನ್ನು ಜಯಿಸಿ, ಶಾಂತಿ ಸಮಾಧಾನವನ್ನು ಅನುಭವಿಸುವ ಸಮಯ ಎಂಬ ಆ ಸತ್ಯವನ್ನು ನಮ್ಮೆಲ್ಲರಿಗೂ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಇಲ್ಲಿ ಯಾರೆಲ್ಲ ಯಾವುದೇ ಬಂಧನಕ್ಕೆ ಒಳಗಾಗಿದ್ರು ಕೂಡ ಎಲ್ಲ ಬಂಧನಗಳನ್ನು ಯೇಸುವಿನ ನಾಮದಲ್ಲಿ ಮುರಿದಾಗ್ತದಾನೆ. ಆ ಬಂಧನಗಳೆಲ್ಲವೂ ಇವತ್ತೇ ಕಳಚಿ ಬಿದ್ದು ಇವರು ಸಮಾಧಾನ, ಪ್ರೀತಿ, ಕ್ಷಮೆ ಕೊಡುವಂಥ ಹಾದಿ ಅಷ್ಟು ಮಾತ್ರವಲ್ಲ, ಸಮೃದ್ಧಿಯಾಗಿ ಪ್ರೀತಿಯಲ್ಲಿ ಜೀವಿಸುತ್ತಾ ಯೇಸು ನೀವು ಕೊಟ್ಟಿರುವಂತಹ ಸಮೃದ್ಧಿ ಜೀವಿತವನ್ನು ಯೇಸು ನಾಮದಲ್ಲಿ ಅನುಭವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ಈ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಸುವಾರ್ತೆಯನ್ನು ಹಂಚಿಕೊಳ್ಳಿಕ್ಕಾಗಿ, ನಿಮ್ಮ ರಾಜ್ಯದ ಆ ಸತ್ಯವನ್ನು ಅರ್ಥೈಸಿಕೊಳ್ಳಿಕ್ಕಾಗಿ ಈ ಒಂದು ಭವನವನ್ನು ನಮಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮತ್ತು ಅವ್ರ ಕುಟುಂಬ ವರ್ಗದವರಿಗಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತದವೆ. ಆ ಕುಟುಂಬ ನಿಮ್ಮ ರಾಜ್ಯದಲ್ಲಿ ಇವತ್ತು ಏನು ಬೀಜ ಬಿತ್ತನೆ ಮಾಡಿದಾರೋ ಥ್ಯಾಂಕ್ ಯು ಲಾರ್ಡ್, ಆ ಬೀಜ ಅವರ ಕುಟುಂಬದಲ್ಲಿ ಸಮಾಧಾನ, ಆರೋಗ್ಯ, ಸಮೃದ್ಧಿಯನ್ನು 100 ಮಡಿಯಷ್ಟು ಅವ್ರು ಮಾತ್ರವಲ್ಲ, ನನ್ನ ಸಹೋದರ ಸಹೋದರಿ ಮಾತ್ರವಲ್ಲ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಂತೇಳಿ ಈ ರೀತಿ 1000 ತಲೆಮಾರುಗಳವರೆಗೂ ಅದನ್ನು ಸಮೃದ್ಧಿಯಾಗಿ ಅನುಭವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಇಲ್ಲಿ ಬಂದಿರುವಂಥ ಯಾರೂ ಕೂಡ ಥ್ಯಾಂಕ್ ಯು ಲಾರ್ಡ್. ಇವರು ಮಾತ್ರವಲ್ಲ, ಇದೇ ಟೀಚಿಂಗನ್ನು ಮುಂದಿನ ದಿನಗಳಲ್ಲಿ ಯಾರೆಲ್ಲ ಯೂಟ್ಯೂಬಲ್ಲಿ ಕೇಳ್ತಾರೋ, ಈ ಪ್ರಬೋಧನೆ ಯಾರು ಆಲಿಸ್ತಾರೋ ಅವರು ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ, ತಮಗೋಸ್ಕರ ಪ್ರಾಣ ಕೊಟ್ಟು ತಮ್ಮನ್ನು ರಕ್ಷಣೆ ಮಾಡಿರುವ ರಕ್ಷಕನಾಗಿರುವ ಪ್ರಭು ಯೇಸುವಿಗಾಗಿ ಜೀವಿಸುವುದರ ಮೂಲಕ ಇನ್ನು ಅನೇಕ ಮಕ್ಕಳಿಗೆ ರಕ್ಷಣೆ ಮಾಡಿ ಕರ್ಕೊಬರುವಂಥ ಕಾರ್ಯಕ್ಕಾಗಿ ಪ್ರತಿಯೊಬ್ಬರು ಕೂಡ ಜೀವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸ್ತೀವಿ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. Hallelujah. Hallelujah. Thank you, Jesus.